ಪ್ರಪ್ರಥಮ ಬಾರಿಗೆ ಅವರಿಬ್ಬರನ್ನ ಒಂದೇ ಫ್ರೇಮಲ್ಲಿ ನೀವೆಲ್ಲರೂ ನೋಡೋಕೆ ಸಾಧ್ಯ ಆಗುತ್ತೆ. ಈಜಾಡ್ ಕಪ್ಪೆ ಈಜಾಡು, ನೀರಲ್ಲಿ ಬಿಡ್ತೀನಿ ತೇಲಾಡು. ಪುರುಷ ಭರತನಾಟ್ಯ ಕಲಾವಿದ. ಹಾಯ್ ಶಿಶಿರ್ ಅಂದಿದ್ದೆ, ಅಯ್ಯೋ ಅಂಕಲ್ ಅಂದಿದ್ದ. ಒಂದಷ್ಟು ಕಲಾ ಪ್ರಕಾರಗಳಲ್ಲಿ ಅವರ ಹೆಸರು ಯಾವಾಗ್ಲೂ ಕೂಡ ಚಿರಪರಿಚಿತ. ನಿಜ ಹೇಳ್ಬೇಕು ಅಂದ್ರೆ ನನ್ಗೆ ಹೆಣ್ಮಗು ಬೇಕಾಗಿತ್ತು. ಆರ್ಟಿಸ್ಟ್ ಆಗಿರೋದ್ರಿಂದ ಹೆಣ್ಮಕ್ಳನ್ನ ತುಂಬಾ ಡೆಕೋರೇಟ್ ಮಾಡ್ಬೋದು. ನನ್ನ ಮದುವೆ ಆದ್ಮೇಲೆನೆ ನಾನು ಒಬ್ಬ ಮನುಷ್ಯ, ನಾನು ಒಬ್ಬ ಫ್ಯಾಮಿಲಿ ಮ್ಯಾನು, ನನಗೂ ಒಂದಷ್ಟು ರೆಸ್ಪಾನ್ಸಿಬಿಲಿಟಿ ಅದೆಲ್ಲ ಗೊತ್ತಾಗಿದೆ. ನಮ್ಮ ತಂಡ ಹೋಗ್ತಿದ್ದ ಕಾಂಪಿಟೇಷನ್ಗೆ ಅಂದ್ರೆ ಎಲ್ಲರೂ ಹೆದರೋರು. ಮೇಡಮ್ ನಿಮ್ ಗ್ರೂಪ್ ಅಲ್ಲಿ ಒಬ್ಬನೇ ಒಬ್ಬ ಹುಡುಗ ಇದ್ದ ನೋಡಿ, ಅವನೇ ಬೆಸ್ಟ್ ಡಾನ್ಸರ್ ಅಂತ. ಆಫ್ಟರ್ ಸೋ ಲಾಂಗ್ ಇಯರ್ಸ್ ಐ ಆಮ್ ವಾಚಿಂಗ್ ಎ ಪರ್ಫೆಕ್ಟ್ ಮೇಲ್ ಡಾನ್ಸರ್ ಅಂತ. ಮೈಕಲ್ ಓಪನ್ ಮೈಕಲ್ ಹೇಳಿದ್ರು, ಅಭಿನಯ ಗಂಡು ಹುಡುಗರು ಮಾಡಬಾರ್ದು. ಇಂಡಸ್ಟ್ರಿ ಅವರೇ ಒಂದಷ್ಟು ಜನ ನನ್ನನ್ನು ಮಾತಾಡ್ಸಿದ್ದ ರೀತಿ, ಈಗ ಮಾತಾಡ್ಸೋ ರೀತಿ. ಯಾವತ್ತು ಹೆಣ್ಮಗು ಬೇಕು ಅಂತಿದ್ರಲ್ಲ, ಹೆಣ್ಣು ಮಗನ್ ಡ್ರೆಸ್ ಹಾಕ್ಸಿಲ್ವಾ? ನನ್ ಚಿಕ್ಕ ಹುಡುಗನ್ ಫೋಟೋ ಇರೋದಲ್ಲ ಅದೇ ಜಾಸ್ತಿ. ಬಿಗ್ ಬಾಸ್ ಕಳ್ಸಿದ್ದು ಅದೇ ಫೋಟೋ ಚಿಲ್ಡ್ರನ್ಸ್ ಡೇಗೆ. ಯಾವತ್ತೋ ಒಂದಿನ ಸಿನಿಮಾ ಮಾಡ್ತೀನಿ. ನಾನು ಮಾಡೋ ಸಿನಿಮಾಗೆ ಆಡಿಯೋ ಲಾಂಚ್ಗೆ ಸುದೀಪ್ ಸರ್ನ ಗೆಸ್ಟ್ ಆಗಿ ಕರೆಸ್ತೀನಿ. ಆ ಮೆಸೇಜ್ಗಳು ಒಂದೊಂದು ನೋಡ್ತಾ ಇದ್ರೆ, ಒಂದ್ ವೇಳೆ ಇವ್ನು ಹುಡುಗ ಅಲ್ಲದೆ ಹುಡುಗಿ ಆಗಿದ್ರೆ ನಂಗೆ ಲವ್ ಆಗ್ಬಿಡ್ತಿತ್ತು ಅಂತ. ಒಳ್ಳೆ ಲ್ಯಾಂಗ್ವೇಜ್ ಅಂತ ಸ್ಟೇಜ್. ನಾನು ವಿಜಯ ಕಾಲೇಜಲ್ಲಿ ಅವ್ರನ್ನ ಅಡ್ಮಿಷನ್ ಮಾಡಿದಾಗ ಇದೆಲ್ಲ ಜಾತಿಗಳು ಆಗಬಾರ್ದು ಅಂದ್ಬಿಟ್ಟು ನಾನು ಜಾತಿ ಕಾಲಂ ಖಾಲಿ ಬಿಟ್ಟು ಬಂದಿದ್ದೆ. ಡಿಪ್ರೆಷನ್ ಹೋಗ್ಬಿಟ್ಟಿದ್ದೆ. ನನ್ನ ಸುತ್ತ ಇರೋ ಹೆಣ್ಮಕ್ಳೆಲ್ಲರೂ ಕೂಡ ಒಂಥರ ಕಡೆಗಣಿಸೋದು. ಬಾಲ್ಯ ಎಲ್ಲ ನಡ್ಕೊಂಬಂದ್ ನೋಡಿದ್ರೆ ನನ್ ಬೇರೆ ಏನೋ ಆಗ್ಬೇಕಾಗಿತ್ತು. ಯಾರ್ಯಾರು ನನ್ನ ಕಂಡಮ್ ಮಾಡ್ತಾರೋ ಇಂಗ್ಲಿಷ್ ಬರಲ್ಲ ಅಂತ, ಅವ್ರು ಮಾತಾಡೋ ಇಂಗ್ಲಿಷು ನನ್ನನ್ನು ಯಾಕೆ ತುಂಬಾ ಬೈಯಕ್ಕಾಗದೆ ಒಂಥರ ಅನ್ನೋರು, ಯಾಕಾದ್ರೂ ಹಾಕೊಂಡೆ ಅಂತ ಅನ್ನೋರು. ನೆಕ್ಸ್ಟ್ ಡೇ ಬೆಳಗ್ಗೆ ಸೆಟ್ ಹೋದೆ, 4 ಪೇಜ್ ಸೀನು, ಒಬ್ಬನಿದ ಡೈಲಾಗ್, ಸಿಂಗಲ್ ಶಾಟ್. ನಮ್ಮ ಅಣ್ಣನ್ನ ನಾನು ಫಸ್ಟ್ ಟೈಮ್ ನೋಡಿದ್ದು ನಾನು 9ನೇ ಕ್ಲಾಸ್ ಓದುವಾಗ. ಅಲ್ಲಿವರೆಗೂ ನಮ್ಮ ಅಣ್ಣ ನೋಡೇ ಇಲ್ಲ. ಕ್ಯಾನ್ ಯು ಬಿಲೀವ್? ಮಗನಿಗೆ ಗೊತ್ತಿಲ್ಲ ಅಪ್ಪ ಏನೇನೆಲ್ಲ ಮಾಡಿರ್ತಾರಲ್ಲ, ಇಲ್ಲಿ ಕೂತ್ ಮಾತಾಡ್ತಿದಾರ, ಕಣ್ಣು ನೋಡಿ ಹಿಂಗ್ ಹೇಳ್ತಾ ಇದೆ. ಸಾರಿ. ನಮಸ್ಕಾರ, ನೀವು ನೋಡ್ತಿದ್ದೀರಾ ಇದು ನ್ಯೂಸು. ನಾನು ಹರೀಶ್ ನಾಗರಾಜು. ಪ್ರೀತಿಯಿಂದ ನನ್ನ ಹರಿ ಅಂತ ಕರೀತಾರೆ. ನನ್ನ ಜೊತೆ ಕುಳಿತುಕೊಳ್ಳೋ ಸೆಲೆಬ್ರಿಟಿಗಳ ಕಥೆ ಇದು ಹರಿ ಕಥೆ. ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಹರಿಕಥೆಯಲ್ಲಿ ಇಬ್ಬರು ಅತಿಥಿಗಳು ಕೂತಿದ್ದಾರೆ. ಪ್ರಪ್ರಥಮ ಬಾರಿಗೆ ಅವರಿಬ್ಬರನ್ನ ಒಂದೇ ಫ್ರೇಮಲ್ಲಿ ನೀವೆಲ್ಲರೂ ನೋಡೋಕೆ ಸಾಧ್ಯ ಆಗುತ್ತೆ. ವ್ಯತ್ಯಾಸ ಏನಪ್ಪಾ ಅಂದ್ರೆ, ಒಬ್ಬರು ತುಂಬಾ ದೊಡ್ಡ ಮಟ್ಟದಲ್ಲಿ ಟ್ರೆಂಡಿಂಗ್ ಆಗಿರೋರು. ಅವ್ರಿಗೂ ನಗು ಬರ್ತಾ ಇದೆ, ಹೌದಲ್ವಾ ಅಂತ. ಕಾರಣ ಹಲವಾರು. ಆದರೆ ಪ್ರತಿದಿನ ನಾವು ಹಿಂಗೆ ಓಪನ್ ಮಾಡ್ತಿದ್ದಂಗೆ ಸೋಷಿಯಲ್ ಮೀಡಿಯಾ ಅವ್ರದ್ದು ಡ್ಯಾನ್ಸ್ ಇರಬೇಕು, ಇಲ್ಲ ಅವ್ರದ್ದು ಎಂಟ್ರಿ ಇರಬೇಕು, ಇಲ್ಲ ನಡ್ಕೊಂಡು ಹೋಗೋದಾರ ಇರಬೇಕು, ಊಟ ಮಾಡ್ತಿರೋದಾರ ಇರಬೇಕು. ಬಟ್ ಎನಿವೆ, ಎಲ್ಲರ ಐಬಾಲ್ ಕ್ಯಾಚ್ ಸೆಲೆಬ್ರಿಟಿ. ಮಗದೊಬ್ಬರು ದೊಡ್ಡ ಮಟ್ಟದಲ್ಲಿ ಅವರಿಗೆ ಸಪೋರ್ಟ್ ಮಾಡ್ತಿರೋರು, ಆದರೆ ಅವರು ಕೂಡ ಕಲಾ ಜಗತ್ತಿನ ಒಬ್ಬ ಅದ್ಭುತವಾದಂಥ ಕಲಾವಿದ ಅನ್ನೋದನ್ನ ನಾನು ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ. ಆದರೆ ತುಂಬ ಮಾಸ್ ಅಂತೀವಲ್ಲ, ಅಂದರೆ ಎಲ್ಲರಿಗೂ ಚಿರಪರಿಚಿತ ಅನ್ನಲಾರೆ. ಆದರೆ ಒಂದಷ್ಟು ಕಲಾವಿದರ ಕಲಾ ಪ್ರಕಾರದಲ್ಲಿರೋರಿಗೆ ಅವರು ತುಂಬ ಗೊತ್ತಿರುವಂಥ ವ್ಯಕ್ತಿತ್ವ. ಅವರಿಬ್ಬರು ಅಪ್ಪ ಮಕ್ಕಳು, ಹೌದಾ ಅಂತ ಫ್ರೇಮ್ ತೋರಿಸಿದಾಗ ನೀವೇ ಹೇಳ್ತೀರಾ. ಆದರೆ ನನ್ನ ಬದುಕಿನಲ್ಲೂ ಕೂಡ ನನಗೆ ತುಂಬ ಗೌರವಿಸುವಂಥ ವ್ಯಕ್ತಿತ್ವ ಆ ತಂದೆಯವ್ರದ್ದು. ಹಾಗಾಗಿ ನನಗೆ ಇವತ್ತಿನ ಹರಿಕತೆ ತುಂಬ ವಿಶೇಷ. ಬನ್ನಿ ಹಾಗಾದರೆ ನೀವು ಪರಿಚಯ ಮಾಡಿಕೊಡ್ತೀನಿ. ಇವತ್ತಿನ ಹರಿಕತೆಯ ಅತಿಥಿ ಅವರೊಬ್ಬ ಅದ್ಭುತವಾದಂಥ ಬರಹಗಾರ, ಭರತನಾಟ್ಯ ಅಥವಾ ಇನ್ನುಳಿದಂತೆ ಒಂದಷ್ಟು ಕಲಾ ಪ್ರಕಾರಗಳಲ್ಲಿ ಅವರ ಹೆಸರು ಯಾವಾಗಲೂ ಕೂಡ ಚಿರಪರಿಚಿತ. ಮತ್ತು ನನಗೆ ನಿರೂಪಣೆಯಲ್ಲಿ ಅಣ್ಣನ ಸ್ಥಾನ. ಇವತ್ತು ನಮ್ಮ ಜೊತೆ ಇದ್ದಾರೆ ಶ್ರೀ ಸುಗ್ಗನಹಳ್ಳಿ ಷಡಾಕ್ಷರಿ. ಮಾತು ಮೌನ ಆಗ್ಬಿಡುತ್ತೆ ನನಗೆ. ಎಂತೆಂಥ ಪದ ಸೇರಿಸೋದು, ಇವ್ರು ಇಷ್ಟೊಂದು ಚೆನ್ನಾಗಿ ಬರೀತಾರಲ್ಲ, ನಾನು ಒಂಥರ ಗುರುಸ್ಥಾನದಲ್ಲಿ ಪ್ರೀತಿ ಮಾಡ್ತೀನಲ್ಲ ಅಂತ ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೆ. ಇನ್ನು ಅವರ ಎಡಭಾಗದಲ್ಲಿ
ಅವರ ಒಬ್ಬನೇ ಒಬ್ಬ ಪ್ರೀತಿಯ ಪುತ್ರ, ನಾನಾಗ್ಲೇ ಹೇಳಿದ್ನಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಆಲ್ವೇಸ್ ಟ್ರೆಂಡಿಂಗ್, ನಮ್ಮೆಲ್ಲರೂ ಇಷ್ಟಪಡುವಂತಹ ಮಗದೊಬ್ಬ ಯುವ ಕಲಾವಿದ, ನನ್ ಅದರ್ ದೆನ್ ಶಿಶಿರ್. ನಮಸ್ತೆ. ಅವಯ್ಯ ಶಿಶಿರ್? ತುಂಬಾ ಚೆನ್ನಾಗಿದೆ, ನೀವ್ ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ಶಿಶು ದೊಡ್ಡನಾಗ್ಬಿಟ್ಟೆ ಅಲ್ಲ? ನನ್ನನ್ನ ಇಷ್ಟು ಚಿಕ್ಕ ಹುಡುಗನಿಂದ ನೋಡ್ತಿರೋದು ನೀವು. ನಾನ್ ದೊಡ್ಡನಾಗ್ಬಿಟ್ಟೆ ತುಂಬಾ. ಅವಯ್ಯು? ಸೂಪರ್ ಸೂಪರ್, ಆಲ್ ಗುಡ್. ಎಷ್ಟು ಖುಷಿ ಇದೆ ಅಪ್ಪನ ಜೊತೆ ಒಂದೇ ಫ್ರೇಮ್ ಅಲ್ಲಿ ಫಸ್ಟ್ ಟೈಮ್ ಕೂತಿರೋದು. ತುಂಬಾ ಖುಷಿ ಇದೆ. ಆಕ್ಚುಲಿ ನೀವು ಫಸ್ಟ್ ಫೋನ್ ಮಾಡ್ತಿದ್ದಂಗೆ ನಿಮ್ಮಿಬ್ರದ್ದು ಇಂಟರ್ವ್ಯೂ ಮಾಡೋಣ ಪ್ಲಾನಿಂಗ್ ಇದೆ ಅಂದಾಗ್ಲೇ ಸಿಕ್ಕಾಬಡೆ ಎಕ್ಸೈಟ್ ಆದೆ ನಾನು. ಆಕ್ಚುಲಿ ಔಟ್ ಆಫ್ ಸ್ಟೇಷನ್ ಇದ್ದೆ. ಹೌದು. ಹೇಳ್ತಿದ್ದಂಗೆ ನಾನು ಡ್ರೈವ್ ಮಾಡ್ತಿದ್ದ ಒಂದ್ ಸೆಕೆಂಡ್ ಐ ಪಾಸ್ಡ್, ನಾನು ಒಂದ್ ಸೆಕೆಂಡ್ ಕಾರ್ ಸೈಡ್ ಹಾಕ್ಬಿಟ್ಟು ಓಕೆ ಲೆಟ್ಸ್ ಡೂ ದಿಸ್, ಇದಾಗ್ಲೇಬೇಕಿದು. ಬಿಕಾಸ್ ನಾವಿಬ್ರು ಒಂದಷ್ಟು ಜನಕ್ಕೆ ಗೊತ್ತು, ನಮ್ಮ ಹತ್ರದವ್ರು ಗೊತ್ತು, ನಮ್ಮ ಕುಟುಂಬದವ್ರು ಗೊತ್ತು, ನಮ್ಮ ಸ್ನೇಹಿತರಿಗೆ ಗೊತ್ತು. ಹೌದು. ಬಟ್ ಹೊರಗಡೆ ಜಗತ್ತಿಗೆ ಅಪ್ಪ ಮಕ್ಕಳು ನಾವಿಬ್ರು ಅಂತ ತುಂಬಾ ಜನಕ್ಕೆ ಗೊತ್ತಿಲ್ಲ. ಹೌದು. ಅವರು ಸಪರೇಟ್ ಆಗಿ ಗೊತ್ತು, ನಾನು ಸಪರೇಟ್ ಆಗಿ ಗೊತ್ತು. ಕರೆಕ್ಟ್. ಸೊ ಈ ಇಂಟರ್ವ್ಯೂ ನೋಡಿದಾಗ ಇವರಿಬ್ರು ಅಪ್ಪ ಮಕ್ಕಳ ಅನ್ನೋ ಒಂದು ಖುಷಿ ಇರುತ್ತಲ್ಲ ಅವ್ರಿಗೆ, ಅದನ್ನ ನಾನು ಅನ್ಭವಿಸ್ಬೇಕು ಅಂತ ನನಗೆ ಅನಿಸ್ತು. ಸೊ ತುಂಬಾ ಖುಷಿ ಇದೆ ನನಗೆ. ಒಂದೇ ಮಾತು, ಡನ್, ಬರ್ತೀನಿ ಅಷ್ಟೇ, ಅದು ಗೊತ್ತಾಗುತ್ತೆ. ಅದು ಯುನೋ ಟೆಲ್ ಅಸ್. ಎಲ್ಲರಿಗೂ ಅವ್ರ ಅಪ್ಪ ಅಮ್ಮ ಯಾವಾಗ್ಲೂ ಸ್ಪೆಷಲ್ ಇದ್ದೆ. ಹೌ ಸ್ಪೆಷಲ್ ಶಿಶಿರ್ಗೆ ಅವ್ರ ಅಪ್ಪ? ತುಂಬಾ ವಿಚಾರದಲ್ಲಿ ತುಂಬಾ ಸ್ಪೆಷಲ್ ಆಗ್ತಾರೆ. ಯಾಕಂದ್ರೆ ನಾನು ಬಿಗ್ ಬಾಸ್ ಅಂತಾನೆ ಬರ್ತೀನಿ. ಯಾಕಂದ್ರೆ 12 ವರ್ಷ ನನ್ನ ಪಾತ್ರವಾಗಿ ನೋಡಿದ್ರು, ನಾನಾಗಿ ಶಿಶಿರಾಗಿ ಯಾರು ನೋಡಿರ್ಲಿಲ್ಲ. ಸೊ ಬಿಗ್ ಬಾಸ್ ಅಲ್ಲಿ ನನ್ನನ್ನ ನಾನಾಗಿ ನೋಡಿದಂತ ಎಷ್ಟೋ ಜನರು ನಂದು ಒಂದು ಒಳ್ಳೆ ವ್ಯಕ್ತಿತ್ವ ಅಂತ ಹೇಳ್ತಾ ಇದಾರೆ, ನನ್ನ ಬಗ್ಗೆ ತುಂಬಾ ಖುಷಿ ಪಡ್ತಾ ಇದಾರೆ, ನನ್ನ ಭಾಷೆ ಬಗ್ಗೆ ಮಾತಾಡ್ತಾರೆ. ಸೊ ಇದೆಲ್ಲದಕ್ಕೂ ಕಾರಣ ನಮ್ಮ ತಂದೆಯವರು. ಯಾಕಂದ್ರೆ ಆ ಚಿಕ್ಕ ವಯಸ್ಸಲ್ಲಿ ಆ ಬುನಾದಿ ಹಾಕೊಟ್ಟಿರೋದ್ರಿಂದಾನೇ ಇವತ್ತು ನಾನು ಒಂದ್ ವೇದಿಕೆ ಮೇಲೆ ಹೋದಾಗ ನಾನು ಆತರ ಬಿಂಬಿಸ್ಕೊಳೋದಕ್ಕೆ ಸಾಧ್ಯ ಆಗಿದ್ದು, ನನ್ನ ಭಾಷೆ ಅಷ್ಟು ಚೆನ್ನಾಗಿ ಮಾತಾಡೋದಕ್ಕೆ ಸಾಧ್ಯ ಆಗಿದ್ದು, ಎಲ್ರಿಗೂ ಅಷ್ಟು ಹತ್ರ ಆಗೋಕ್ಕೆ ಸಾಧ್ಯ ಆಗಿದ್ದು. ಸೊ ಆ ವಿಚಾರದಲ್ಲಿ ತುಂಬಾ ಸ್ಪೆಷಲ್. ಯಾವಾಗ್ಲೂ ಅಷ್ಟೇ, ಚಿಕ್ಕವರಿದ್ದಾಗ ಮಕ್ಕಳು ಅಪ್ಪನ್ಗೆ ನೀನ್ ಅವ್ರ ಮಗ ಅಲ್ವಾ ಅಂತ ಮಗನ್ ಕೇಳ್ತಿರ್ತಾರೆ. ಮಗ ಬೆಳೆದ್ಮೇಲೆ, ತುಂಬಾ ಹೆಸರು ಮಾಡಿದ್ಮೇಲೆ, ನೀವು ಶಿಶಿರ್ ತಂದೆನಾ ಅಂತ ಕೇಳೋ ಹಾಗಾಗತ್ತೆ ಅಂತ. ನಾನು ಪ್ರೀತಿಯಿಂದ ಅಣ್ಣ ಅಂತಾನೆ ಕರಿತೇನೆ. ಸುಗ್ಗನಹಳ್ಳಿ ಷಡಕ್ಷರಿ ಅಣ್ಣ. ಹೌ ಪ್ರೌಡ್ ಯು ಆರ್. ನಿಜವಾಗ್ಲೂ ತುಂಬಾ ಹೆಮ್ಮೆ ಅನ್ಸುತ್ತೆ. ನೀವ್ ಹೇಳ್ದಾಗೆ ಕರೆಕ್ಟ್ ಅದೇನೇನೆ. ಸುಮಾರಷ್ಟು ಜನ ಶಿಶಿರನ್ ತಂದೆ ಅಂತ ಗುರ್ತಿಸ್ತಾರೆ ಇವಾಗ. ಯಾವುದೇ ತಂದೆಗೆ ಅದು ಒಂಥರ ಹೆಮ್ಮೆಯ ವಿಚಾರ. ಹಾಗಾಗಿ ಆ ಹೆಮ್ಮೆನ ನಾನು ಕೂಡ ಎಂಜಾಯ್ ಮಾಡ್ತಾ ಇದ್ದೀನಿ. ನನಗೆ ಕೆಲವು ಟೈಮ್ನಲ್ಲಿ ಈಗ ಅವ್ನು ಮಾತಾಡ್ತಿದ್ದು, ಆಮೇಲೆ ಬಿಗ್ ಬಾಸ್ ಅಲ್ಲಿ ಅವ್ನು ನಡ್ಕೋತಿದ್ದು ಎಲ್ಲ ನೋಡಿದಾಗ ನನಗೆ ಒಂದೆರಡು ಸಾರಿ ಆಶ್ಚರ್ಯ ಅನ್ನಿಸ್ಬಿಡ್ತು. ಇಷ್ಟು ಪ್ರೌಢವಾಗಿ ಅವ್ನ ಭಾಷೆ ಬಳಸೋಕೆ ಸಾಧ್ಯ ಆಗಿದೆಯಲ್ಲ ಅನ್ನುವಂತಹದ್ದು, ಆಮೇಲೆ ಇಷ್ಟೊಂದು ವಿಚಾರಗಳಿದ್ದಾವಲ್ಲ ಅನ್ನುವಂತಹದ್ದು. ಅದು ಆಶ್ಚರ್ಯ ಅನ್ನೋದಕ್ಕಿಂತ ಹೆಚ್ಚಾಗಿ ಅದು ಮುಂದುವರ್ಸ್ಕೊಂಡು ಬಂದಿದ್ದಾನಲ್ಲ ಅಂತ. ಏಕೆಂದ್ರೆ ಅವ್ನು PUC ಓದುವಾಗ ನಾನು ಅವನಿಗೆ ಕನ್ನಡ ಟೀಚರು. ಕ್ಲಾಸ್ನಲ್ಲಿ ಎಷ್ಟೋ ಸಾರಿ ನಾನೇನಾದ್ರು ಪ್ರಶ್ನೆ ಕೇಳಿದ್ರೆ ಪಾಠಕ್ಕೆ ಸಂಬಂಧಪಟ್ಟಂಗೆ, ಯಾವುದೋ ಕಾವ್ಯಕ್ಕೆ ಸಂಬಂಧಪಟ್ಟಂಗೋ ಇನ್ಯಾವುದೋ ಪಾಠಕ್ಕೆ ಸಂಬಂಧಪಟ್ಟಂಗೆ ಜನರಲ್ ಆಗಿ ಒಂದು ಕ್ವಶನ್ ಕೇಳ್ತಾ ಇದ್ದೆ, ಇಮ್ಮಿಡಿಯೇಟ್ ಆಗಿ ಆನ್ಸರ್ ಮಾಡ್ತಾ ಇದ್ದೆ. ಹೇಗೆ ಅದು ಬರ್ತಿತ್ತು ಅವನಿಗೆ ಅನ್ನೋದು ನನಗೆ ಅವಾಗ್ಲಿಂದ ಒಂದಷ್ಟು ಇದನ್ನೇನಾ ಅನ್ನೋದು, ಬ್ಲಡ್ ರಿಲೇಶನ್ಶಿಪ್ ಅನ್ನೋದು ಇದೇನಾ, ತಂದೆಯಿಂದ ಮಗಂಗೆ ಪಾಸ್ ಆಗುತ್ತೆ ಅನ್ನೋದು ಇದೇನಾ ಅನ್ನುವಂತಹ ಯೋಚನೆ. ಈಗಂತೂ ಅದು ಇನ್ನೂ ಜಾಸ್ತಿ ಆಗಿದೆ. ಇನ್ನೂ ನಿಮ್ಗೊಂದು ಹೇಳ್ಬೇಕು, ಈ ಅವ್ನ ಸಣ್ಣ ಮಗು ಆಗಿದ್ದಾಗ ಮಕ್ಕಳನ್ನ ರಮಿಸ್ತೀವಲ್ವ ನಾವು. ಹಾಗಾಗಿ ನಾನು ಹಿಂಗ್ ಮಲಕ್ಕೊಂಡ್ಬಿಟ್ಟು ಅವ್ನ ಕಾಲ್ ಮೇಲೆ ಅವನ್ನ ಹಿಂಗ್ ಬೋರ್ಲು ಮಲಗಿಸ್ಕೊಂಡು ಹೀಗೆ ತೂಗ್ತಾ ಈಜಾಡ್ಕಪ್ಪೆ ಈಜಾಡು, ನೀರಲ್ಲಿ ಬಿಡ್ತೀನಿ ತೇಲಾಡು ಅಂತ ರೈಮಿಂಗ್ ಮಾಡ್ತಾ ಇದ್ದೆ ನಾನು. ಒಂದ್ ಫೈನ್ ಡೇ ನಾನು ಈಜಾಡ್ಕಪ್ಪೆ ಈಜಾಡು ಅಂತಿದ್ದಂಗೆ ಅವ್ನು ಇಮ್ಮಿಡಿಯೇಟ್ ಆಗಿ ಅವ್ನ ರಿಯಾಕ್ಷನ್, ನೀರಲ್ಲಿ ಬಿಡ್ತೀನಿ ಮುಳುಗೋಗು ಅಂತ ಅವ್ನ್ ರಿಯಾಕ್ಟ್ ಮಾಡ್ದ. ಆ ಗ್ರಾಸ್ಪಿಂಗು ಅವ್ನು ಎಕ್ಸ್ಪ್ರೆಸ್ ಮಾಡಿದ್ದು ವಿತ್ ರೈಮಿಂಗ್. ಅದು ನನಗೆ ಇನ್ ಮುಂದೆ ಏನೋ ಆಗ್ತಾನೆ ಅನ್ನುವಂತಹದ್ದು ಅದಿದ್ದು. ಆಮೇಲೆ ಇನ್ನೊಂದ್ಸರಿ ನಾನು ತುಂಬಾ ತಮಾಷೆ ಮಾಡ್ತಿದ್ದೆ ಮಗುವಾಗಿದ್ದಾಗ, ದೇವ್ರೇ ನಾನೊಬ್ಬನ್ನೇ ಕಾಪಾಡಪ್ಪ, ಆಮೇಲೆ ನೋಡ್ಕೊಳ್ಳೋಣ ಉಳ್ದೋರ್ನ ಅನ್ನೋದೊಂದು ಡೈಲಾಗು. ಇವನ್ ತಕ್ಷಣ ರಿಯಾಕ್ಷನ್ನು, ದೇವ್ರೇ ನನ್ನನ್ನು ಮೊದ್ಲು ಕಾಪಾಡಪ್ಪ, ನಾನು ಇನ್ನು ಚಿಕ್ಕೋನು, ಈಸಿ ಆಗುತ್ತೆ ನಿನಗೆ ಅಂತ ರಿಯಾಕ್ಟ್ ಮಾಡ್ತಿದ್ದ. ಇವೆಲ್ಲ ನನಗೆ ಈಗ್ಲೂ ನೆನಪಾಗುತ್ತೆ. ಅಂದ್ರೆ ಆ ಒಂದು ವಿಚಾರನ ಅವ್ನ್ ಬಿಗಿನಿಂಗ್ ಇಂದ ತೋರ್ಸ್ಕೊಂಡ್ ಬಂದ, ಆದ್ರೆ ಈ ಮಟ್ಟಕ್ಕೆ ಕಲ್ಟಿವೇಟ್ ಮಾಡ್ಕೊಂಡಿದ್ದಾನೆ ಅನ್ನೋದು ನನಗೆ ಅವ್ನು ಬಿಗ್ ಬಾಸ್ ಅಲ್ಲಿ ಅವನ ಪಾರ್ಟಿಸಿಪೇಷನ್ ನೋಡಿದಾಗ ಗೊತ್ತಾಗ್ತಾ ಬಂತು. ಅಫ್ಕೋರ್ಸ್ ಅದಾದ್ಮೇಲೆ ಒಂಥರ ಕರ್ನಾಟಕದ ಮನೆ ಮಗ ತರ ಎಲ್ರಿಗೂ ಇಷ್ಟ ಆಗ್ಬಿಟ್ಟು. ಬಿಫೋರ್ ನಾನು ಮುಂದಕ್ಕೆ ಬರೋಕ್ ಮುಂಚೆ ಇದನ್ನ ನೀವೇ ಹೇಳೋಕ್ ಸಾಧ್ಯ, ಇನ್ಯಾರಿಗೂ ಗೊತ್ತಿಲ್ಲ ಇದು. ಬಯಸಿ ಪಡೆಯೋದು ಅಂತಾರೆ. ಅಂದ್ರೆ ಒಂದು ಮಗು ಬೇಕು ಅಂದಾಗ ಅದು ಗಂಡು ಮಗುನೇ ಬೇಕಿತ್ತಾ ಹೆಣ್ಣು ಮಗುನ ಗೊತ್ತಿಲ್ಲ, ನಿಮ್ ಲೆಕ್ಕಾಚಾರ ಏನಿತ್ತು ಅಂತ. ಟೆಲಸ್ ಆ ದಿನ ಅವ್ನು ಹುಟ್ಟಿದ್ದು, ಅದು ಬಯಸಿದ್ದು ಹೆಂಗಿತ್ತು ಆ ಗಳಿಗೆಗಳೆಲ್ಲ? ಇಲ್ಲ, ನಿಜ ಹೇಳ್ಬೇಕು ಅಂದ್ರೆ ನನ್ಗೆ ಹೆಣ್ಮಗು ಬೇಕಾಗಿತ್ತು.
ಹೆಸರೆಲ್ಲ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟಿದ್ದೆ. ಏನಂತ? ಅನರ್ಘ್ಯ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೆ ನಾನು. ಅನರ್ಘ್ಯ. ಅದು ನನಗೆ ಹೆಣ್ಮಗು ಆಗಿ ಬೇಜಾರೇನಿಲ್ಲ, ಬಟ್ ನನಗೆ ಬೇಕಾಗಿದ್ದು ಹೆಣ್ಮಗು. ಯಾಕೆಂದ್ರೆ ನಾನು ಆರ್ಟಿಸ್ಟ್ ಆಗಿರೋದ್ರಿಂದ ಹೆಣ್ಮಕ್ಳನ್ನ ತುಂಬಾ ಡೆಕೋರೇಟ್ ಮಾಡ್ಬೋದು, ಗಂಡ್ ಮಕ್ಳನ್ನ ಡೆಕೋರೇಟ್ ಮಾಡಕ್ಕಾಗಲ್ಲ. ಆ ಪಾಯಿಂಟ್ ಇತ್ತು ನನಗೆ. ಆಮೇಲೆ ಇವನು ಹುಟ್ಟಿದಾಗ ನನ್ ಬೇಸರ ಏನಿಲ್ಲ, ನೀವು ನಂಬಲ್ಲ ಅನ್ಸುತ್ತೆ, ಅವನ ನಾಮಕರಣದ ದಿನದವರೆಗೂ ಹೆಸರು ಸೆಲೆಕ್ಟ್ ಆಗಿರ್ಲಿಲ್ಲ. ಏನ್ ಹೆಸರು ಅಂತ ಗೊತ್ತಿಲ್ಲ. ಅವರು ಅರ್ಚಕರು ಬಂದಿದ್ದಾರೆ, ಪೂಜೆಗೆಲ್ಲ ಸಿದ್ಧ ಆಗಿದೆ, ಮಗುನ್ ಕೂಡ್ಸ್ಕೊಂಡು ಕೂತಿದ್ದೀವಿ, ಏನ್ ಹೆಸರು ಗೊತ್ತಿಲ್ಲ, ಅಲ್ಲಿ ತನಕ ಗೊತ್ತಿಲ್ಲ. ನನಗೆ ಶಾಸ್ತ್ರದ ಪ್ರಕಾರ ಏನೋ ಈ ಅಕ್ಷರದಿಂದ ಶುರುವಾಗ್ಬೇಕು ಎಲ್ಲ ಹೇಳ್ತಾ ಇದ್ದಾರೆ, ನನ್ಗೆ ಕನ್ವಿನ್ಸ್ ಆಗ್ತಾ ಇಲ್ಲ. ಅದು ದಾ ಬಂದಿತ್ತು, ಕೆಲವರೆಲ್ಲ ದುಷ್ಯಂತ ಅಂತ ಇಡು ಅಂತ. ನಾನು ಅವ್ನು ದುಷ್ಯಂತ ಅಂತ ಇಟ್ರೆ ಕಾಲೇಜ್ನಲ್ಲೆಲ್ಲ ನಿನ್ ಶಕುಂತಲೆ ಯಾರು ಅಂತ ರೇಗಿಸ್ತಾರೆ, ಬೇಡ ಯೋಚನೆ ಮಾಡಿದೀರಾ? ಹಂಗೆಲ್ಲ ಆಯ್ತು. ಕೊನೆಗೆ ಏನ್ ಯೋಚನೆ ಮಾಡಿದೆ ಅಂದ್ರೆ, ಅವನು ಹುಟ್ಟಿದ್ದು ಶಿಶಿರ ಋತು. ಸೊ ಆ ಋತುವನ್ನ ನಾವು ಹೆಸರು ಮಾಡೋಣ ಅಂತ ಹೇಳ್ಬಿಟ್ಟು ಅವ್ರಿಗೆ ಕೇಳ್ತಾ ಇದ್ದಾರೆ, ಇವರು ಪುರೋಹಿತರು ಕೇಳ್ತಾ ಇದ್ದಾರೆ, ಹೆಸರೇಳಿ ಸರ್, ಹೆಸರೇಳಿ ಏನ್ ಇಡ್ಬೇಕು ಅಂತ. ತಕ್ಷಣ ಶಿಶಿರ ಅಂತ ಹೇಳಿದ್ದು. ಅವನಿಗೆ ಶಾಸ್ತ್ರಿ ಹೇಗೆ ಅಂದ್ರೆ, ನಮ್ ಫ್ಯಾಮಿಲಿ ನೇಮ್ ಅದೇ ಆಕ್ಚುಲಿ, ಶಿಶಿರ್ ಶಾಸ್ತ್ರಿ. ಇದು ತುಂಬಾ ಸ್ವಾರಸ್ಯಕರವಾಗಿದೆ. ಈ ಶಾಸ್ತ್ರಿ ಹೇಗೆ ಪ್ಲೀಸ್? ಸಾಮಾನ್ಯವಾಗಿ ಶಾಸ್ತ್ರಿ ಅಂತ ಬರೋದು ಬ್ರಾಹ್ಮಣ ಸಮುದಾಯದಲ್ಲಿ ಬರುತ್ತೆ. ನಾನು ವಿಜಯ ಕಾಲೇಜಲ್ಲಿ ಅವನ್ನ ಅಡ್ಮಿಷನ್ ಮಾಡಿದಾಗ ಇದೆಲ್ಲ ಜಾತಿಗಳು ಹಾಕ್ಬಾರ್ದು ಅಂದ್ಬಿಟ್ಟು ನಾನು ಜಾತಿ ಕಾಲಂ ಖಾಲಿ ಬಿಟ್ಟು ಬಂದಿದ್ದೆ. ಅವರು ಅದರಲ್ಲಿ ಶಾಸ್ತ್ರಿ ನೋಡ್ಬಿಟ್ಟು ಆ ಜಾತಿ ಕಾಲಮಲ್ಲಿ ಅವ್ರು ಬ್ರಾಹ್ಮಣ ಅಂತ ಎಂಟ್ರಿ ಮಾಡ್ಕೊಂಡಿದ್ರು. ಅದು ಇನ್ನೊಂದು ವಿಚಾರ ಬಿಡಿ. ನಮ್ಮಲ್ಲಿ ಏನಂದ್ರೆ, ನಮ್ಮ ಕಮ್ಯುನಿಟಿನಲ್ಲಿ ಈ ಮದುವೆಗಳು ಮಾಡಿಸ್ತಾರಲ್ಲ, ಆ ಸಮುದಾಯದವ್ರನ್ನ ಶಾಸ್ತ್ರಿ ಅಂತ ಕರೀತಾರೆ. ಹಾಗೆ ನಮ್ಮ ತಾತನ ಹೆಸರು ನಂಜಪ್ಪ ಶಾಸ್ತ್ರಿಗಳು, ಅವ್ರ ತಂದೆ ಹೆಸರು ಜುಂಜಪ್ಪ ಶಾಸ್ತ್ರಿಗಳು ಅಂತ. ಆಮೇಲೆ ನಂಜಪ್ಪ ಶಾಸ್ತ್ರಿಗಳು ಏನ್ ಮಾಡಿದ್ರು ಅಂದ್ರೆ, ನನ್ನ ಮಗ ಈ ಎಲ್ಲ ಉದ್ಯೋಗ ಮಾಡೋದ್ ಬೇಡ, ಅವ್ನು ಸರ್ಕಾರಿ ಉದ್ಯೋಗಕ್ಕೆ ಹೋಗ್ಬೇಕು ಅಂದ್ಬಿಟ್ಟು ನಮ್ಮ ಅಪ್ಪನಿಗೆ ಇಡ್ಲಿಲ್ಲ, ಶಾಸ್ತ್ರಿ ಅಂತ ಇಡ್ಲಿಲ್ಲ, ಶಿವರುದ್ರಯ್ಯ ಅಷ್ಟೇ ಇಟ್ರು. ನಮ್ಮ ಅಪ್ಪನಿಗೆ ಯೋಚನೆ, ನನ್ನ ಇದು ಹಿಂದಿಂದೆಲ್ಲ ಹೋಗ್ಬಿಡುತ್ತಲ್ಲ ಅಂತ ನಮ್ಮ ಅಣ್ಣನಿಗೂ ನನಗೂ ಇಟ್ರು. ನಮ್ಮ ಅಣ್ಣ ರುದ್ರಮೂರ್ತಿ ಶಾಸ್ತ್ರಿ, ನಾನು ಷಡಕ್ಷರಿ ಶಾಸ್ತ್ರಿ ಅಂತ ಇಟ್ವಿ. ನಮ್ಮ ಅಣ್ಣ ಕ್ಯಾರಿ ಮಾಡ್ಕೊಂಡು ಹೋದ್ರು. ನಂದು ಸ್ಕೂಲಿಗೆ ಸೇರ್ಸೋವಾಗ ಮೇಷ್ಟ್ರು, ಏನ್ರಿ ಈಗಿನ ಕಾಲದಲ್ಲೆಲ್ಲ ಶಾಸ್ತ್ರಿ ಅಯ್ಯಂಗಾರಿ ಅನ್ಕೊಂಡು ತೆಗೀರಿ ಅಂತ ನನ್ನ ಹೆಸರು ನನ್ನಲ್ಲಿ ಶಾಸ್ತ್ರಿ ತೆಗೆದ್ಬಿಟ್ರು. ಆಮೇಲೆ ನಮ್ಮಣ್ಣ ಅವ್ರ ಮಕ್ಳಿಗೆ ಕಂಟಿನ್ಯೂ ಮಾಡ್ಲಿಲ್ಲ. ನನಗೆ ಅದ್ರ ಬಗ್ಗೆ ಮೋಹ ಜಾಸ್ತಿ, ನಮ್ಮ ಪರಂಪರೆ ಬಿಡಬಾರ್ದು. ನಾನು ನನ್ನ ಮಗನ್ ಕಂಟಿನ್ಯೂ ಮಾಡಿದೆ. ಇದು ಅವನಿಗೆ ಶಾಸ್ತ್ರಿ ಅಂತ ಬಂದಿದ್ರ ಹಿನ್ನೆಲೆ. ಶಾಸ್ತ್ರಿಗಳೇ ನಮಸ್ತೆ. ಅದೊಂದು ಲೆಗಸಿನ ತಗೊಂಡೋಗ್ಬೇಕಲ್ಲ. ಹೌದು. ಹ್ಯಾಪಿ ಅಲ್ಲ ಫಾರ್ ದಿಸ್? ಡೆಫಿನೆಟ್ಲಿ. ಬಟ್ ಟು ಬಿ ವೆರಿ ಫ್ರಾಂಕ್, ನಾನು ಸ್ಕೂಲಲ್ಲಿ ಕಾಲೇಜಲ್ಲೆಲ್ಲ ಇದ್ದಾಗ ನಂಗೆ ಮೆಚುರಿಟಿ ಬರಕ್ ಮುಂಚೆ ಶಾಸ್ತ್ರಿ ಅನ್ನೋದ್ರ ಬಗ್ಗೆ ನಂಗೆ ಒಂಚೂರು ಅಳಕಿತ್ತು, ಸೆಕೆಂಡ್ ನೇಮ್ ಹೇಳ್ಕೊಳ್ಳೋದಕ್ಕೆ. ಬಟ್ ನಾನು ಯಾವಾಗ ಇಂಡಸ್ಟ್ರಿಗೆ ಬಂದು ಐ ವಾಸ್ ವೆರಿ ಪ್ರೌಡ್. ನನ್ನ ಸೆಕೆಂಡ್ ನೇಮ್ ನಾನು ಹೇಳ್ಕೊಳ್ಳೋದಕ್ಕೆ ಎಲ್ಲ ಕಡೆ ನಾನು ಸೆಕೆಂಡ್ ನೇಮ್ ನ ಕೊಡ್ತಾ ಇದ್ದೆ. ನಾನು ಎಲ್ಲ ಕಡೆ ಪೂರ್ತಿ ಹೆಸರನ್ನೇ ಕೊಡ್ತಾ ಇದ್ದೆ ನಾನು. ಸೊ ಅದನ್ನೇ ಹೇಳ್ತಾರೆ, ವಿತ್ ಮೆಚುರಿಟಿ ಅದು ಬರುತ್ತೆ ಅಂತ ಹೇಳ್ತಾರಲ್ಲ. ಸೊ ಹಾಗಾಗಿ ಅದ್ ನನಗೆ ತುಂಬಾ ಇಷ್ಟ ಆಗ್ತಿತ್ತು. ನನಗೆ ನನ್ನ ಸೆಕೆಂಡ್ ನೇಮ್ ನ ಕೊಟ್ಟು ಎಲ್ಲರೂ ನನ್ನ ಆತರ ಸಂಬೋಧಿಸೋದು ನಂಗೆ ತುಂಬಾ ಇಷ್ಟ ಆಗ್ತಾ ಇತ್ತು. ಇವತ್ತು ಹರಿಕಥೆಯಲ್ಲಿ ನಮ್ಮ ಜೊತೆ ಇದ್ದಾರೆ ಶಿಶಿರ್ ಶಾಸ್ತ್ರಿ. ವಾವ್, ಥ್ಯಾಂಕ್ ಯು. ಹುಟ್ಟಿದ ಮಗು ಯಾರ ತರ ಇರುತ್ತೆ ಅಂತ ಗೊತ್ತಿಲ್ಲ. ಬೆಳೀತಾ ಬೆಳೀತಾ ಹಂಗೆ ಚೇಂಜಸ್ ಆಗ್ತಾ ಹೋಗುತ್ತೆ. ಸಾಮಾನ್ಯವಾಗಿ ಮಗ ಅಮ್ಮನ ಹೋಲಿಕೆ ಇದ್ರೆ ಲಕ್ಕಿ ಅಂತನೋ, ಮಗಳ ಅಪ್ಪನ ಹೋಲಿಕೆ ಇದ್ರೆ ಲಕ್ಕಿ ಅಂತನೋ ಏನೋ ಇರುತ್ತೆ. ನಿಮ್ಮ ಮನೇಲಿ ಹೆಂಗೆ? ನನಗೆ ಏನು ಗೊತ್ತಾಗಲ್ಲ, ಬಟ್ ನೋಡಿದವರೆಲ್ಲ ಅವನು ಅವ್ರ ಅಮ್ಮನ ತರ ಅಂತ ಹೇಳ್ತಾರೆ. ನಮ್ಗೆ ಹತ್ರದಿಂದ ನೋಡ್ತೀವಲ್ಲ, ಏನು ಗೊತ್ತಾಗಲ್ಲ. ಆಮೇಲೆ ನಾನು ನಮ್ಮಮ್ಮನ್ ನೋಡಿಲ್ಲ. ನಮ್ಮಮ್ಮ ಸತ್ತಾಗ ನನಗೆ 2.5 ವರ್ಷ ನಮ್ಮಮ್ಮ. ಬಟ್ ಒಂದೇ ಒಂದು ಫೋಟೋ ಇತ್ತು, ಯಾವ್ದೋ ಗ್ರೂಪ್ ಫೋಟೋನ ತೆಗೆದು ಪೇಂಟ್ ಮಾಡಿಸಿದ ಒಂದು ಫೋಟೋ ಇತ್ತು. ಅದು ಆ ಫೋಟೋ ಇವನು ತುಂಬಾ ಹೋಲುತ್ತೆ ಅಂತ ನನ್ಗನ್ಸುತ್ತೆ. ಅವ್ರ ಅಜ್ಜಿ ತರ, ನಮ್ ತಾಯಿ ತರ. ಬಟ್ ಎಲ್ರು ಹೇಳೋದು ಇವ್ರ ಅಮ್ಮನ್ ತರ ಇದೆ, ನನ್ನ ಹೆಂಡತಿ ತರ ಇದ್ದಾನೆ ಅಂತ. ಎನಿ ಚೇಂಜಸ್ ಶಿಶಿರ್ ಹುಟ್ಟಿದ್ಮೇಲೆ ಬದುಕಿನಲ್ಲಿ? ಜವಾಬ್ದಾರಿ ಒಂದಷ್ಟು, ಆಮೇಲೆ ಕನಸುಗಳು ಒಂದಷ್ಟು, ಆಮೇಲೆ ನಾನೇನೇನೋ ಕಲ್ಪನೆಗಳನ್ನ ಇಟ್ಕೊಂಡಿದ್ದೆ. ಟು ಬಿ ಫ್ರಾಂಕ್, ನನಗೆ ನನ್ನ ಮದುವೆ ಆದ್ಮೇಲೆನೇ ನಾನು ಒಬ್ಬ ಮನುಷ್ಯ, ನಾನು ಒಬ್ಬ ಫ್ಯಾಮಿಲಿ ಮ್ಯಾನು, ನನಗೂ ಒಂದಷ್ಟು ರೆಸ್ಪಾನ್ಸಿಬಿಲಿಟಿ ಅದೆಲ್ಲ ಗೊತ್ತಾಗಿದ್ದು. ಯಾಕೆಂದ್ರೆ ಅಪ್ಪ ಅಮ್ಮ ಇಲ್ದಿರೋ ಮಕ್ಳು ಹೇಗ್ ಬೆಳಿತಾರೆ ಅಂತ ಗೊತ್ತು. ಸ್ಟ್ರಗಲ್ಗಳ ಜೊತೆನೆ ಬಂದದ್ದು. ಆಮೇಲೆ ಎಲ್ಲ ನನಗೆ ಏನೇನು ಜೀವನದಲ್ಲಿ ಒಳ್ಳೇದಾಯ್ತೋ ಅದೆಲ್ಲ ಮದುವೆ ಆದ್ಮೇಲೆ ಆಗಿತ್ತು. ಮದುವೆ, ಮಗು, ಆಮೇಲೆ ಮಗುನ್ ನೋಡ್ಕೊಳ್ಳೋದು ಎಲ್ಲ. ಆಕ್ಚುಲಿ ಆಗಿ ನಾನು ಇವನು ಇಂಡಸ್ಟ್ರಿಗೆ ಬರ್ತಾನೆ ಅಂತ ನಾನು ನಿರೀಕ್ಷೆ ಮಾಡಿರ್ಲಿಲ್ಲ. ನಾನು ಅನ್ಕೊಂಡೆ, ನನಗಿದ್ದೇನಂದ್ರೆ ಅವನ್ನ ಕ್ಲಾಸಿಕಲ್ ಫೀಲ್ಡ್ ಅಲ್ಲಿ ಕಳಿಸ್ಬೇಕು. ಯಾಕೆಂದ್ರೆ ಯಾವುದೇ ಪೇರೆಂಟ್ಸು ಅವ್ರು ಯಾವ ಫೀಲ್ಡ್ ಅಲ್ಲಿ ಇದಾರೋ ಆ ಫೀಲ್ಡ್ ಅಲ್ಲಿ ಮಕ್ಳು ಬರ್ಬೇಕು ಅಂತ ಬಯಸ್ತಾರೆ. ನಾನ್ ಕ್ಲಾಸಿಕಲ್ ಆರ್ಟ್ ಫೀಲ್ಡ್ ಬಂದಾಗ ನನಗೆ ಸರಿಯಾಗಿ ಬೇಸ್ಮೆಂಟ್ಗಳಾಗ್ಲಿಲ್ಲ. ಅದು ಆಗ್ಬೇಕು ಇವನಿಗೆ ಅಂತ ಹೇಳ್ಬಿಟ್ಟು ಅವನ್ನ ಡಾನ್ಸರ್ ಮಾಡ್ಬೇಕು ಅಂತ ಪ್ರಯತ್ನ ಪಟ್ಟು
ಡಾನ್ಸರ್ ಆಗೋರಿಗೆ ಮ್ಯೂಸಿಕ್ ಎಷ್ಟು ಇಂಪಾರ್ಟೆಂಟ್ ಅಂತ ನನಗೆ ಗೊತ್ತಿತ್ತು, ನಾನು ಮಾಡೋಕ್ಕಾಗಲಿಲ್ಲ. ಅದಕ್ಕಾಗಿ ಡಾನ್ಸ್ ಕ್ಲಾಸಿಗೆ ಸೇರ್ಸೋದು ಮೊದಲು ಅವನ ಮೃದಂಗಕ್ಕೆ ಸೇರಿಸಿದೆ. ಆಮೇಲೆ ನನಗೆ ಏನಂದ್ರೆ ಅವ್ನಿಗೆ ಯಾವುದೇ ವಿದ್ಯೆ ಹೇಳ್ಕೊಟ್ರು ಕೂಡ ಅದರಲ್ಲಿ ಸ್ಟ್ರಾಂಗ್ ಆಗಿರೋ ಗುರುಗಳೇ ಬೇಕು, ಅಂತ ಗುರುಗಳು ಬೇಕಾಗಿಲ್ಲ ನನಗೆ. ಹಾಗಾಗಿ ವಾಸುದೇವರಾವ್ ಅಂತ ಒಬ್ಬರು ದೊಡ್ಡ ವಿದ್ವಾಂಸರು, ಮೃದಂಗ ವಿದ್ವಾಂಸರು, ಅವ್ರ ಹತ್ರ ಮೃದಂಗಕ್ಕಾಗ್ತೆ ತುಂಬಾ ಅದ್ಭುತವಾಗಿ ಪಾಠ ಮಾಡಿದ್ರು. ಅವರು ಕಚೇರಿಗಳಿಗೆ ಕರ್ಕೊಂಡು ಹೋಗ್ತಾ ಇದ್ರು, ಇವನ್ನ ತಾಳವಾದ್ಯ ಕಚೇರಿಗೆ ಕರ್ಕೊಂಡು ಹೋಗ್ತಾ ಇದ್ರು. ಆಮೇಲೆ ಹೇಳೋರು ಅವ್ನ ಫಿಂಗರಿಂಗ್ ಚೆನ್ನಾಗಿದೆ, ತಬ್ಲಾ ಕೊಡೋರು, ಇವನ್ಗೆ ಮೃದಂಗ ಕಲ್ತಿದ್ರೆ ತಬ್ಲಾ ಕೊಡೋರು, ಕೇಳಿದ್ರೆ ಹೇಳೋರಂತೆ ಅವ್ನಿಗೆ ಫಿಂಗರಿಂಗ್ ಚೆನ್ನಾಗಿದೆ, ತಬ್ಲಾ ಚೆನ್ನಾಗಿ ನುಡಿಸ್ಬೋದು ಅಂತ. ಆ ಥರ ಇದ್ದಿದ್ದು. ಅವ್ನಿಗೆ ಜೂನಿಯರ್ ಎಕ್ಸಾಮ್ ಮಾಡ್ದ. ಜೂನಿಯರಲ್ಲಿ ಅವ್ನ ರಿಸಲ್ಟ್ ನೋಡಕ್ ಹೋದಾಗ ಅದೊಂದು ತಮಾಷೆ ಇದು. ರಿಸಲ್ಟ್ ನೋಡಕ್ ಹೋದಾಗ ನಾನು ಕೆಳಗಡೆಯಿಂದ ನೋಡ್ತಾ ಇದ್ದೆ, ಇಲ್ಲೆಲ್ಲೋ ಇರ್ತಾನೆ ಅಂತ. ಇಲ್ಲ, ಆತಂಕ ನನಗೆ, ಹೆಸರೇ ಇಲ್ಲ. ಆಮೇಲೆ ಮೇಲ್ ಬಂದ್ರೆ ಡಿಸ್ಟಿಂಕ್ಷನ್ ಅಲ್ಲಿ ಅವನ ಹೆಸರು. ಅದೊಂದು ನಂಗೆ ಖುಷಿ ಇತ್ತು. ಆಮೇಲೆ ಮೃದಂಗ ಒಂದು ಹಂತಕ್ಕೆ ಬಂದ್ಮೇಲೆ ಡಾನ್ಸ್ಗೆ ಹಾಕ್ಬೇಕು ಅಂತ. ಡಾನ್ಸ್ ಪ್ರವೀಣ್ ಕುಮಾರ್ ಅಂತ ನಿಮಗೆ ಗೊತ್ತಿರ್ಬೋದು, ಇವತ್ತು ಈಗಂತೂ ಅದ್ಭುತವಾದಂತಹ ಕಲಾವಿದ, ಅಷ್ಟೇ ಒಳ್ಳೆ ಗುರು. ಅವ್ರ ಹತ್ರನೇ ಹಾಕ್ಬೇಕು ಅಂತ ಅವ್ರ ಹತ್ರನೇ ಹಾಕಿ ಅವ್ರ ಹತ್ರನೇ ಅರಂಗೇಟ್ರಂ ಮಾಡಿಸಿ, ಅವನ ಅರಂಗೇಟ್ರಂನಲ್ಲಿ ನನಗೊಂದು ಖುಷಿಯಾಗಿದ್ದೇನೆಂದ್ರೆ, ಮೆಡ್ರಾಸಿಂದ ಒಬ್ರು ಪದ್ಮಭೂಷಣ ಅವಾರ್ಡಿ ಸಿ ವಿ ಚಂದ್ರಶೇಖರ್ ಅಂತ ಒಬ್ರು ಚೀಫ್ ಗೆಸ್ಟ್ ಆಗಿ ಬಂದಿದ್ರು. ಪ್ರವೀಣ್ ಕರೆದಿದ್ರು ಅವ್ರನ್ನ, ಚೀಫ್ ಗೆಸ್ಟ್ ಆಗಿ ಬಂದಿದ್ರು. ಅವ್ರು ಭಾಷಣ ಮಾಡ್ತಾ ಒಂದು ಸೆಂಟೆನ್ಸ್ ಯೂಸ್ ಮಾಡಿದ್ರು ಅವರು, ಆಫ್ಟರ್ ಸೋ ಲಾಂಗ್ ಇಯರ್ಸ್ ಐ ಆಮ್ ವಾಚಿಂಗ್ ಎ ಪರ್ಫೆಕ್ಟ್ ಮೇಲ್ ಡಾನ್ಸರ್ ಅಂತ. ಅದು ನನಗೆ ಸಾರ್ಥಕ ಅನ್ನಿಸ್ಬಿಡ್ತು ನನಗೆ. ಅದಾದಮೇಲೆ ಫೀಲ್ಡಲ್ಲಿ ಮುಂದುವರಿತಾನೆ ಅಂತ ಅಂದ್ಕೊಂಡೆ, ಗೊತ್ತಾಗ್ತಿಲ್ಲ ಅವ್ನ ಡೆಸ್ಟಿನಿ ಈ ಕಡೆ ಇತ್ತು. ಬೇಜಾರೇನಿಲ್ಲ, ಓಕೆ ಇನ್ನೊಂದು ಫೀಲ್ಡು, ನಂದಲ್ಲದೆ ಇರೋ ಫೀಲ್ಡ್, ನಾನು ಪೂರ್ತಿ ನಂದಲ್ಲ ಅಂತಲೂ ಹೇಳೋಕ್ಕಾಗಲ್ಲ, ಬಟ್ ನಾನು ಈ ಕಡೆ ಇದ್ದೆ, ಅವನು ಆ ಕಡೆ ಬಂದ, ಖುಷಿ ಇದೆ ಅದರಲ್ಲಿ. ಅದನ್ನು ತುಂಬ ಜನ ಅಷ್ಟೊಂದು ಆಳವಾಗಿ ನೋಡಿರ್ಲಿಕ್ಕಿಲ್ಲ. ಶಿಶಿರ್ ಶಾಸ್ತ್ರಿ ಒಬ್ಬ ಅದ್ಭುತವಾದಂಥ ಮೃದಂಗ ವಾದಕ, ಶಿಶಿರ್ ಶಾಸ್ತ್ರಿ ತಬಲವನ್ನು ನುಡಿಸಬಲ್ಲ, ಶಿಶಿರ್ ಶಾಸ್ತ್ರಿ ಶಾಸ್ತ್ರೋಕ್ತವಾಗಿ ಭರತನಾಟ್ಯವನ್ನು ಕಲಿತು ರಂಗಪ್ರವೇಶವನ್ನು ಪೂರೈಸಿರುವಂಥ ಅದ್ಭುತವಾದಂಥ ಪುರುಷ ಭರತನಾಟ್ಯ ಕಲಾವಿದ, ಪರಿಣಿತ. ಆಮೇಲೆ ಆರ್ಟಿಸ್ಟ್, ಆಮೇಲೆ ಆಕ್ಟಿಂಗ್. ಕಟ್ ಮಾಡಿದ್ರೆ ಫ್ಲಾಶ್ ಬ್ಯಾಕ್ ಅಲ್ಲಿ ಒಂದು 20 ವರ್ಷದಿಂದ, ಅಲ್ಲ 25 ವರ್ಷದಿಂದನೇ ನಾನು ಫಸ್ಟ್ ಟೈಮ್ ಅವ್ರ ಮನೆಗೆ ಹೋದಾಗ ಒಂದು ಪುಟಾಣಿ ಮಗ ಓಡಾಡ್ತಾ ಇದ್ದ ಅವ್ರ ಮನೇಲಿ. ನನ್ನ ಮಗ ಕಣೋ ಅಂತ ಅಣ್ಣ ಹೇಳಿದ್ರು, ಪರಿಚಯ ಮಾಡಿಸಿದ್ರು. ಹಾಯ್ ಶಿಶಿರ್ ಅಂದಿದ್ದೆ, ಹಾಯೋ ಅಂಕಲ್ ಅಂದಿದ್ದ. ಸಿ ಅದನ್ನ ಕಟ್ ಮಾಡಿದ್ರೆ ನಾವಿಬ್ರು ಇಲ್ಲಿ ಮಾತಾಡ್ತಾ ಇದೀವಿ ಅಂದ್ರೆ ಹೆಂಗ್ ಅನಿಸ್ಬೇಡ ಶಿಶಿರ್? ಅಷ್ಟೊಂದು ಕಾಡುತ್ತೀಗ. ದಟ್ಸ್ ಹೌ ಇಟ್ಸ್ ಗ್ರೋನ್. ಬಟ್ ಯು ನೋ ವಾಟ್, ಅಪ್ಪನ ಇನ್ಫ್ಲೂಯೆನ್ಸ್ ಅಂತೂ ಇದ್ದೇ ಇರುತ್ತೆ, ಬಿಕಾಸ್ ಮನೇಲಿ ಕಲೆ ಹಂಗೆ ತುಂಬಿ ತುಳುಕ್ತಾ ಇರುತ್ತೆ. ಬಟ್ ನಿಮ್ ತಲೆಯಲ್ಲಿ ಏನಿತ್ತು ಶಿಶಿರ್? ಇಲ್ಲ, ಖಂಡಿತ ನಾನು ಮೃದಂಗಾನು ನಾನು ತುಂಬಾ ಅಷ್ಟೇ ಶ್ರದ್ಧೆಯಿಂದ ನಾನು ಕಲಿತೆ. ನಂಗೆ ತುಂಬಾ ಇಷ್ಟ ಆಗ್ತಿತ್ತು. ಪರ್ಕಷನ್ಸ್ ನಂಗೆ ತುಂಬಾ ಇಷ್ಟ ಆಗ್ತಿತ್ತು, ಯಾಕಂದ್ರೆ ನನ್ಗೆ ಗುರುಗಳು ಆ ತರ ಸಿಕ್ಕಿದ್ರು. ನನ್ಗೆ ತುಂಬಾ ತುಂಬಾ ಅದ್ಭುತವಾಗಿ ಪಾಠ ಮಾಡಿದ್ರು. ಅಂಡ್ ನಾನು ನನ್ನ ಸ್ಕೂಲಲ್ಲಿ ನಂದೇ ಆದಂತ ಒಂದು ಬ್ಯಾಂಡ್ ಕಟ್ಕೊಂಡಿದ್ದೆ ಆ ಕಾಲದಲ್ಲೇ. ಇಟ್ ವಾಸ್ ಅ ಹ್ಯೂಜ್ ಹಿಟ್. ಆ ಬ್ಯಾಂಡ್ ಇಡೀ ಇಂಟರ್ ಸ್ಕೂಲ್, ಇಡೀ ಬೆಂಗಳೂರು, ಇಡೀ ಕರ್ನಾಟಕದಲ್ಲಿ ನಮ್ಮ ತಂಡ ಹೋಗ್ತಿದ್ದ ಕಾಂಪಿಟೇಷನ್ಗೆ ಅಂದ್ರೆ ಎಲ್ಲರೂ ಹೆದರೋರು. ಆ ತರದ್ ಒಂದು ಬ್ಯಾಂಡ್ ಕಟ್ಟಿದ್ದೆ ನಾನು ಅವಾಗ. ಏನ್ ಹೆಸರು? ಚಿಗುರು. ನೆಕ್ಸ್ಟ್ ಚಿಗುರು ಅದು ಕಂಟಿನ್ಯೂ ಆಯ್ತು. ಅದ್ರದ್ದು ಹೆಸರು ನೆನಪಿಲ್ಲ ನನಗೆ. ಸೊ ಆ ತರದ್ ಒಂದು ಬ್ಯಾಂಡ್. ಸೊ ಈ ತರದೆಲ್ಲ ಇದ್ದಾಗ ಅಲ್ಲೆಲ್ಲ ಇವ್ರ ಕಾಂಪಿಟೇಷನ್ ಹೋದ್ರೆ ಬೇರೆಯವರೆಲ್ಲ ಸೆಕೆಂಡ್ ಪ್ಲೇಸ್ ಇಂದ ನೋಡೋರು. ಹೌದು, ಸೆಕೆಂಡ್ ಬರುತ್ತಾ, ಥರ್ಡ್ ಬರುತ್ತಾ, ಫಸ್ಟ್ ಫಿಕ್ಸ್. ಅದ್ರ ಏನ್ ಪರ್ಫಾರ್ಮೆನ್ಸ್ ಇರ್ತಿತ್ತು? ಅದೇ ನಾವು ಜಾನಪದ ಹಾಡುಗಳನ್ನ ಒಂಚೂರು ಫ್ಯೂಸ್ ಮಾಡ್ತಾ ಇದ್ವಿ ನಾವು. ಹೆಂಗೆ ಅಂದ್ರೆ ಇವಾಗ ಜನಪದ ಹಾಡುಗಳಲ್ಲಿ ಯೂಶಲಿ ಡೋಲಕ್ಕು, ತಬ್ಲಾ ಅಥವಾ ಟಮ್ಟೆ, ಕಂಜರ ಈ ತರ ಯೂಸ್ ಮಾಡೋರು. ನಾವು ಅದ್ರ ಜೊತೆಗೆ ರಿದಮ್ಸ್ ಯೂಸ್ ಮಾಡ್ತಾ ಇದ್ವಿ, ಗಿಟಾರ್ಸ್ ಯೂಸ್ ಮಾಡ್ತಾ ಇದ್ವಿ. ಇದು ಆ ಕಾಲಕ್ಕೆ ಹೊಸದು. ನಾವು ಫ್ಯೂಸ್ ಮಾಡ್ತಿದ್ದಿದ್ದು ಆ ಕಾಲಕ್ಕೆ ಹೊಸದು. ಸೊ ಅದು ತುಂಬಾ ಹ್ಯೂಜ್ ಆಗಿ ಹಿಟ್ ಆಗೋಗಿತ್ತು ಅವಾಗ. ಒಂದು ಉದಾಹರಣೆಗೆ ಒಂದು ಸಣ್ಣದು ಝಲಕ್. ನನಗೆ ಹಾಡ್ಗಿಡಕ್ಕೆಲ್ಲ ಬರೋಲ್ಲ, ಸುಮ್ಮನೆ ಝಲಕ್ ಹೇಗೆ ಅಂತ. ಭಯಂಕರ ಆಡ್ಬೇಕು ಅಂತಿಲ್ಲ, ಒಂದ್ ಸಣ್ಣದ. ಏನು ಅನುಕೂಲ ಆಗ್ತಿತ್ತು ಅಂದ್ರೆ ಅವ್ನ ಬ್ಯಾಚ್ ಅಲ್ಲಿ ಬೇರೆ ಬೇರೆ ಫೀಲ್ಡ್ ಅಲ್ಲಿ ತುಂಬಾ ಹೆಸರು ಮಾಡಿರುವಂತ ಸ್ಟೂಡೆಂಟ್ಸ್ ಇದ್ರು, ಹಾಡೋರಿದ್ರು, ಇವನು ರಿದಮ್ ನೋಡ್ಕೊಳ್ತಾ ಇದ್ದ, ಬೇರೆ ಇನ್ಸ್ಟ್ರೂಮೆಂಟ್ ನುಡ್ಸೋರಿದ್ರು, ಅವರೆಲ್ಲ ಕೋಆರ್ಡಿನೇಟ್ ಮಾಡ್ಕೊಳ್ತಾ ಇದ್ರು. ಹಂಗಾಗಿ ಇವು ಎಲ್ಲಿವರೆಗೂ ಅಂದ್ರೆ ನನಗೂ ಇವನ್ ಬಗ್ಗೆ ಒಂದು ನನ್ನ ಕ್ಲಾಸಲ್ಲಿ ಇದ್ದಾಗ, ಇವಾಗ ನನ್ನ 3rd ಅವರ್ ಕನ್ನಡ ಕ್ಲಾಸ್ ಇರುತ್ತೆ, 3rd ಅವರ್ ಇರೋನು, ಬಟ್ 2nd ಅವರ್ 4th ಅವರ್ ಇರ್ತಿರ್ಲಿಲ್ಲ. ಚೆನ್ನಾಗಿದೆ ಅಲ್ಲ? ಕಾಲೇಜಲ್ಲಿ ಅಪ್ಪ ಟೀಚರ್, ಲೆಕ್ಚರರು, ಮಗ ಸ್ಟೂಡೆಂಟು, ಅಪ್ಪನ ಕ್ಲಾಸ್ ಮಾತ್ರ ಅಟೆಂಡ್ ಮಾಡ್ತಾನೆ, ಹಿಂದ್ಗಡೆ ಕ್ಲಾಸ್ ಅಟೆಂಡ್ ಮಾಡಲ್ಲ, ಮುಂದ್ಗಡೆ ಕ್ಲಾಸ್ ಅಟೆಂಡ್ ಮಾಡಲ್ಲ. ಆಮೇಲೆ ಅವ್ನು ಬಿಕಾಮ್ ಅಲ್ಲಿ ಇದ್ದಾಗ್ಲೂ ಕೂಡ ನಾನು ಟೀಚರ್ಸ್ಗಳಿಗೆ ಹೋಗಿ ಹೇಳ್ತಾ ಇದ್ದೆ, ಮೇಡಮ್ ಅವನಿಗೆ ಬುದ್ಧಿ ಕಲಿಸ್ಬೇಕು, ಅಟೆಂಡೆನ್ಸ್ ಇಲ್ಲ, ನೀವು ಎಕ್ಸಾಮ್ ಕೊಡಬೇಡಿ. ಹ್ಞೂ ಸರ್, ಕೊಡಲ್ಲ ಸರ್, ನೀವು ಹೇಳಿದ್ ಕರೆಕ್ಟು ಸರ್,
ಅಂತ ಅಂದ್ರೆ ಕರೆದ್ಬಿಟ್ಟು ಮೆಲ್ಗೆ ಆ ಟಿಕೆಟ್ ಕೊಟ್ಟು ಕಳಿಸ್ಬಿಟ್ಟಿರೋದು. ಆ ತರ ಫೇವರಿಸಮ್. ಏನು ಇಲ್ಲ, ಏನು ಮಾಡ್ತಿರ್ಲಿಲ್ಲ, ಅಲ್ಲಿ ಹೋಗಿ ಇದನ್ನು ನುಡಿಸ್ತಾ ಇದ್ದಿದ್ದು, ಇನ್ನೇನು ಜಾಮ್ ಮಾಡ್ತಾ ಇರ್ತಿದ್ವಿ. ಫಾರ್ ಎಕ್ಸಾಂಪಲ್ ಇವ್ರದ ನೀವು ಎಕ್ಸಾಂಪಲ್ ಕೇಳಿದ್ರಿ, ಮಂಟೇಸ್ವಾಮಿ ನಾಟಕ ಮಾಡಿದ್ರು ಇವರು, ಹಾಡಿದವರ ಮನವಬಲ್ಲಿ ಸಾಂಗ್, ಅದಕ್ಕೆ ಯೂಶಲಿ ಟಮ್ಟೆ, ತಬ್ಲಾನು ಇಲ್ಲ ಡೋಲಕ್ಕೂ ಇಲ್ಲ, ಬರೀ ಟಮ್ಟೆ ಮಾತ್ರ ಯೂಸ್ ಮಾಡ್ತಾರೆ ಅದಕ್ಕೆ. ನಾವು ಅದಕ್ಕೆ ಎಷ್ಟು ಇನ್ಸ್ಟ್ರೂಮೆಂಟ್ಸ್ ಹಾಕಿದ್ವಿ ಅಂದ್ರೆ ನಿಜವಾಗ್ಲೂ ಒಂದು ಕೇಳಕ್ಕೆ ಅಲ್ಲೊಂದು ರಿದಮ್ಸ್ ಇತ್ತು, ಅಲ್ಲೊಂದು ಆಮೇಲೆ ಒಂದು ಗೆಜ್ಜೆ ಇಟ್ಟಿದ್ವಿ ಅದಕ್ಕೊಂದು, ಆಮೇಲೆ ಗಿಟಾರ್ದು ಒಂದು BGM ಕೊಟ್ಟಿದ್ವಿ ಅದಕ್ಕೆ. ಸೊ ಈ ತರದೆಲ್ಲ ಫ್ಯೂಸ್ ಮಾಡ್ತಿದ್ದು ಅಲ್ಲಿ ಬಂದ್ ಜಡ್ಜಸ್ಗೆ ಆಶ್ಚರ್ಯ ಆಗೋದು. ಸೊ ಈ ತರ ತುಂಬಾ ಮಾಡ್ತಿದ್ವಿ ನಾವು. ಅದಕ್ಕೆ ಆನ್ಸರ್ ಕೊಡ್ಲಿಲ್ಲ. ಹೆಂಗೆ ಎಲ್ಲಾ ಟೀಚರ್ಸ್ ಗಳನ್ನು ಅಷ್ಟೊಂದು ವಿಶ್ವಾಸಕ್ಕೆ ಇಟ್ಕೊಂಡಿದ್ರಿ? ಏನಿಲ್ಲ, ತುಂಬಾ ಚೆನ್ನಾಗಿ ನಗ್ತಾ ಇದ್ದೆ, ಮಾತಾಡಿಸ್ತಾ ಇದ್ದೆ. ಅಲ್ಲೇ ಅಂತ ಅಲ್ಲ, ಕಾಲೇಜಲ್ಲೇ ಅಂತ ಅಲ್ಲ, ಇವನು ಸೀರಿಯಲ್ಗಳು ಮಾಡುವಾಗ ಆ ಟೀಮ್ನವರೆಲ್ಲ ಎಷ್ಟು ಇಷ್ಟಪಡ್ತಾರೆ ಅವನ್ನ ಅಂತಂದ್ರೆ ಅಷ್ಟು ಇಷ್ಟಪಡ್ತಾರೆ. ಎಲ್ಲಾ ಕಡೆನೂ ಅಷ್ಟೇ. ನಿಮ್ಗೆ ಗೊತ್ತಿಲ್ಲ ಅಲ್ಲ ಇನ್ನು ಎಷ್ಟೊಂದ್ ಜನ ಹುಡುಗಿರು ಹೆಂಗ್ ಇಷ್ಟಪಡ್ತಾರೆ ಅವನ್ನ ಅಂತ ಗೊತ್ತು. ನನಗಿಂತ ಜಾಸ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಆಕ್ಟಿವ್ ಇರೋದು, ನಾನಲ್ಲ. ಅಲ್ಲ ಅದು ಕರೆಕ್ಟ್, ಆಮೇಲೆ ಬರ್ತೀನಿ ನಾನು. ಬಟ್ ಆದ್ರೆ ಮಗನನ್ನ ಅವಾಗಿಂದ ಅದ್ ಹೆಂಗ್ ಮುಂದುವರಿತಾ ಇದೆ ಅಂತ ಹೇಳ್ತಾ ಇದೀನಿ ನಾನು. ಈಗ ಅವ್ನು ಪ್ರೊಡಕ್ಷನ್ ಶುರು ಮಾಡಿದಾಗ್ಲೂ ಕೂಡ ನನ್ಗೆ ಅವ್ನ ಕಾಲೇಜಲ್ಲಿ ಇದ್ದಾಗ ನಡೆದಿದ್ದ ಒಂದು ಇನ್ಸಿಡೆನ್ಸ್, ಯಾವ ಕಂಪ್ನಿ ಅಂತ ಗೊತ್ತಿಲ್ಲ, ಇವ್ರಿಗೊಂದು ಕೂಲ್ ಡ್ರಿಂಕ್ಸ್ ಅಡ್ವರ್ಟೈಸ್ಮೆಂಟ್ ಶೂಟ್ ಮಾಡ್ಕೊಡಿ ಅಂತ ಇವ್ರಿಗೊಂದು ಕಾನ್ಸೆಪ್ಟ್ ಕೊಟ್ಟಿದ್ದಾರೆ. ಇವರು ಅದು ಇದು ಖಾಲಿ ಬಾಟ್ಲ್ಗಳು ತಗೊಂಡ್ಬಂದು ಅದಕ್ಕೆ ನೀರು ತುಂಬಿಸ್ಕೊಂಡು ಕಾಲೇಜ್ ಮುಂದೆಗಡೆ ಏನೋ ಶೂಟ್ ಮಾಡಿ ಅದೆಲ್ಲ ಎಷ್ಟು ಅದ್ಭುತವಾಗಿ ಮಾಡಿದ್ರು ಅಂದ್ರೆ, ಅವಾಗ ಇವ್ರಿಗೆಲ್ಲ ಫಸ್ಟ್ ಪ್ರೈಸ್ ಬಂದು ಆ ಟೀಮ್ ನಲ್ಲಿ ಇರೋರಿಗೆಲ್ಲ ಇದು ಮೊಬೈಲ್ ಫೋನ್ ಅವಾಗಷ್ಟೇ, ಇದು ಸ್ಕ್ರೀನ್, ಇದು ಟಚ್ ಸ್ಕ್ರೀನ್ ಅವಾಗಷ್ಟೇ ಬಂದಿತ್ತು. ಅದೊಂದು ಇವ್ರು ಎಲ್ಲಾರ್ಗು ಫೋನ್. ಅದೇ ಫಸ್ಟ್ ನಾನು ಹಿಂಗ್ ಇಟ್ಕೊಂಡು ಹೆಂಗಪ್ಪ ಇದನ್ನು ಹಿಂಗಂದ್ರೆ ಪುಯ್ ಅಂತ ಹೋಗ್ಬಿಡೋದು. ನನಗೆ ಬೇಡ ಇದೊಂದು ಸ್ಥಿತಿ ಇಟ್ಕೋ ಅಂತ ನಂಗೆ ಕೊಡ್ತಿದ್ದಾನೆ, ನಂಗೆ ಬೇಡ ಅಂತ ವಾಪಸ್ ಕೊಟ್ಟೆ. ಸುಮ್ನೆ ಹಿಂಗಂದ್ರೆ ಮುಂದಕ್ಕೆ ಕೊಟ್ಟಬಿಡುತ್ತೆ, ಹಿಂಗಂದ್ರೆ ಹಿಂದಕ್ಕೆ ಬಂದ್ಬಿಡುತ್ತೆ, ನಂಗೆ ಬೇಡ ಅಂತ ವಾಪಸ್ ಕೊಟ್ಬಿಟ್ಟಿದ್ದೆ. ಹಂಗೆ ಅವ್ನು ಅವಾಗ್ಲಿಂದ ನೆನೆ ಅವ್ನು ಪ್ರೊಡಕ್ಷನ್ ಹೌಸ್ ಶುರು ಮಾಡ್ತೀನಿ ಅಂತ ಹೇಳಿದಾಗ ನಂಗೆ ಅದು ಫ್ಲಾಶ್ ಆಯ್ತು. ಸೊ ಹಿ ಕ್ಯಾನ್ ಮಾಡ್ಬೋದು ಅವನು. ಅಲ್ಲಿ ಅವಾಗ್ಲೇನೆ ಅಷ್ಟೆಲ್ಲ ಐಡಿಯಾ ಇತ್ತಲ್ಲ ಅವನಿಗೆ ಅಂತ ಅನ್ನಿಸ್ತಾ ಇತ್ತು ನನಗೆ. ಅದು ವಾಸ್ ಫನ್ ಆಕ್ಚುಲಿ. ಅದು MTV ಇದೊಂದು ಶೋ ಅದು. ಸೊ ಅವಾಗ MTV ವಾಸ್ ಬೂಮಿಂಗ್. ಅಂದ್ರೆ ಯೂತ್ಸ್ ವಿಚಾರದಲ್ಲಿ MTV ತುಂಬಾ ಬೂಮ್ ಆಗ್ತಿತ್ತು. ರೋಡೀಸ್ ಬರ್ತಾ ಇತ್ತು, ಈ ತರದೆಲ್ಲ ಆಗ ಶುರುವಾಗಿದ್ದು ಟ್ರೆಂಡ್. ಸೊ ಆಗ MTV ಗ್ಯಾಂಗ್ ನೆಕ್ಸ್ಟ್ ಅಂತ ಒಂದು ಶುರು ಮಾಡಿದ್ರು. ಅಂದ್ರೆ ಅದು ಯೂಟ್ಯೂಬ್ ಪ್ಲಾಟ್ಫಾರ್ಮ್ ಅವಾಗ್ಲೇ, ಸ್ಯಾಟಲೈಟ್ ಟೆಲಿಕಾಸ್ಟ್ ಅಲ್ಲ, ಅದು ಯೂಟ್ಯೂಬ್ ಪ್ಲಾಟ್ಫಾರ್ಮ್. ಸೊ MTV ಅವರ ಪೇಜ್ಗೆ ಹೋಗಿ ನಾವು ಅಪ್ಲೋಡ್ ಮಾಡ್ಬೇಕಾಗಿತ್ತು ನಮ್ಮ ವಿಡಿಯೋಸ್. ಪ್ರತಿ ವಾರ ಒಂದೊಂದು ಕಾನ್ಸೆಪ್ಟ್ ಕೊಡೋರು. ಕಾನ್ಸೆಪ್ಟ್ ನಾವೇ ಶೂಟ್ ಮಾಡ್ಬೇಕಿತ್ತು, ನಾವೇ ಎಡಿಟ್ ಮಾಡ್ಬೇಕಾಗಿತ್ತು, ನಾವೇ ಮ್ಯೂಸಿಕ್ ಮಾಡಿ ಅಪ್ಲೋಡ್ ಮಾಡ್ಬೇಕಾಗಿತ್ತು. ನಾನು ಇವತ್ತಿಗೂ ಆ ವಿಡಿಯೋಸ್ ನ ನೋಡಿದ್ರೆ ಇದು ನಾವ ಮಾಡಿದ್ನು ಅನ್ಸುತ್ತೆ. ಆ ರೀತಿಯ ಎಡಿಟಿಂಗ್ ನಮ್ಮ ಹತ್ರ ಇದ್ದಿದ್ದು ಒಂದು ಹ್ಯಾಂಡಿ ಕ್ಯಾಮ್, ಅದು ನಮ್ಮ ಚಿಕ್ಕಪ್ಪನಿಂದ ಇಸ್ಕೊಂಡಿದ್ದೆ ನಾನು. ಆ ಹ್ಯಾಂಡಿ ಕ್ಯಾಮಲ್ಲಿ ಶೂಟ್ ಮಾಡ್ತಾ ಇದ್ದೆ. ಕಂಪ್ಯೂಟರ್ ಅಲ್ಲಿ ಯಾವ್ದೋ ಒಂದು ಬೇಸಿಕ್ ಸಾಫ್ಟ್ವೇರ್, ಡಿಫಾಲ್ಟ್ ಸಾಫ್ಟ್ವೇರ್ ಕೊಡ್ತಾರಲ್ಲ, ಮೂವಿ ಕಟ್ಟರೋ ಏನೋ ಬರ್ತಿತ್ತು ಅವಾಗ, ಫ್ರೀ ಬೇಸಿಕ್ ಡಿಫಾಲ್ಟ್ ಸಾಫ್ಟ್ವೇರ್, ಅದ್ರಲ್ಲಿ ಕೂತ್ಕೊಂಡು ಎಡಿಟ್ ಮಾಡ್ತಾ ಇದ್ದೆ, ಅದನ್ನ ಹಾಕ್ತಾ ಇದ್ದೆ. ಅದರಲ್ಲಿ ಅದೇ ಇಡೀ ಸೌತ್ಗೆ ನಮ್ ಗ್ಯಾಂಗ್ ಫಸ್ಟ್ ಬಂದಿತ್ತು. So that was how we did it. ಆಗ್ಲೇ ಐಡಿಯಾಸ್. That is one and only Surana College. Surana College. Oh yes. ಇಬ್ಬರು Surana College. ಹೌದು. Yes. ಅಂದ್ರೆ ಕಲೆಗೆ, ಕಲಾವಿದರಿಗೆ ಅದು ಲೆಕ್ಚರರ್ಸ್ ಆಗ್ಲಿ ಮತ್ತು ಮಕ್ಕಳಾಗ್ಲಿ ಹೌದು ಹೆಂಗ್ ಎಂಕರೇಜ್ ಮಾಡ್ತಿದ್ರು ಅನ್ನೋದಕ್ಕೆ ನೀವಿಬ್ರು ಉದಾಹರಣೆ ಇದೆ. ಹೌದು. ಐ ಶುಡ್ ಟೆಲ್ ಮ್ಯಾನೇಜ್ಮೆಂಟ್ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಈ ತರ ಎಷ್ಟೊಂದು, ನಾನು ಒರಿಸ್ಸಾಕ್ ಹೋಗಿದ್ದೆ ಒಂದು ಟೈಮ್ NSS ಇಂದ, ಕರ್ನಾಟಕನ ರೆಪ್ರೆಸೆಂಟ್ ಮಾಡಿ. ಐ ವಾಸ್ ಅ ಫ್ಲಾಗ್ ಬೇರರ್ ಕರ್ನಾಟಕ ಕಲ್ಚರಲ್ ಟೀಮ್ಗೆ. ಸೊ ಆಗ್ಲೂ ಅಷ್ಟೇ ಕ್ಲಾಸಸ್ ಒಂದಷ್ಟು ವಾರಗಳು ಮಿಸ್ ಆಯ್ತು. ಆಮೇಲೆ NCC RD ಪೆರೇಡ್ಗೆ ನಾನು ಪ್ರೀವಿಯಸ್ ಅದಕ್ಕೆ ಮುಂಚಿಂದೇನೋ ಕ್ಯಾಂಪ್ ಅಂತಾರೆ ಅದಕ್ಕೆ 15 ದಿನ. ಸೊ ಅದಕ್ಕೂ ಕೂಡ ಆಲ್ ಸೌತ್ ಅವರೆಲ್ಲ ಬೆಂಗಳೂರಿಗೆ ಬಂದಿರು ಫಾರ್ ಫಸ್ಟ್ ಟೈಮ್. ಸೊ ಅದಕ್ಕೆ ಅಗೇನ್ ಕರ್ನಾಟಕದಿಂದ ಕಲ್ಚರಲ್ ಟೀಮ್ ಅಲ್ಲಿ ನಾನಿದ್ದೆ. ಅಂಡ್ ಒಂದಷ್ಟು ಕಲ್ಚರಲ್ ಆಕ್ಟಿವಿಟೀಸ್ ಹೊರಗಡೆ ಹೋಗ್ತಾ ಇದ್ದೆ, ಕ್ಲಾಸ್ ಕಡಿಮೆ ಅಟೆಂಡ್ ಮಾಡ್ತಾ ಇದ್ದೆ, ಬಟ್ ಕಾಲೇಜ್ಗೆ ಕಲ್ಚರಲ್ಸ್ ವಿಚಾರದಲ್ಲಿ ಹೆಸರು ತಂದು ಕೊಡ್ತಾ ಇದ್ದೆ. ಸೊ ಈ ತರ ಎಲ್ಲಾದ್ರೂ ಸಪೋರ್ಟ್ ಮಾಡಿದಂಥದ್ದು ಸುರಾನಾ ಕಾಲೇಜ್ ಲೆಕ್ಚರರ್ಸ್ ಮತ್ತೆ ಮ್ಯಾನೇಜ್ಮೆಂಟ್ ಟೀಮ್. ಸೊ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ಬೇಕು. ನಾನು ಇಬ್ಬರನ್ನೂ ಕೇಳಬೇಕು. ಅಂದ್ರೆ ವೇ ಬ್ಯಾಕ್ ಅಪ್ಪಂದೊಂದು ಜನರೇಷನ್, ಮಗಂದೊಂದು ಜನರೇಷನ್. ಈ ಭರತನಾಟ್ಯ ಯಾವಾಗ್ಲೂ ಹೆಣ್ಣು ಮಕ್ಕಳ ಕಲೆ, ಹೌದು, ಗಂಡು ಕಲೆ ಅಲ್ಲ. ಹೌದು. ಆದ್ರೆ ಕಲ್ತಿದ್ದಾರೆ, ಹೆಸರು ಮಾಡಿದ್ದಾರೆ, ಬೆರಳೆಣಿಕೆಯ ಕಲಾವಿದರು ಇಲ್ಲ ಅಂತ ಹೇಳ್ತೀವಿ. ಬಟ್ ನೀವು ಕಲಿಬೇಕಾದ್ರೆ ಒಬ್ಬ ಗಂಡು ಹುಡುಗ ಭರತನಾಟ್ಯ ಕಲಿಯುವುದಕ್ಕೂ ಮತ್ತು ನೀವು ಕಲಿಬೇಕಾದ್ರೆ ಒಬ್ಬ ಗಂಡು ಹುಡುಗ ಕಲಿಬೇಕಾದ್ರೂ ಹೇಗಿತ್ತು ಪರಿಸ್ಥಿತಿ, ಹೇಗಿತ್ತು ಜನರ ಮನಸ್ಥಿತಿ? ಪ್ಲೀಸ್. ಇಲ್ಲ, ಅವನು ಕಲಿಯೋಕ್ ಶುರು ಮಾಡೋ ಅಷ್ಟೊತ್ತಿಗೆ ಟ್ರೆಂಡ್ ಚೇಂಜ್ ಆಗಿತ್ತು. ಅಫ್ಕೋರ್ಸ್ ನೀವು ಹೇಳ್ದಂಗೆ ನಾನ್ ಕಲಿಯುವಾಗ ಅದೆಲ್ಲ ಇತ್ತು. ನನಗೆ ಒಂದ್ ಕಡೆಯಿಂದ ಡಿಸ್ಅಡ್ವಾಂಟೇಜ್ ಆಯ್ತು, ಇನ್ನೊಂದ್ ಕಡೆಯಿಂದ ಅಡ್ವಾಂಟೇಜ್ ಆಯ್ತು. ಏನು ಅಂತ ಅಂದ್ರೆ, ಒಂದ್ ಕಾಲದಲ್ಲಿ ನಾನು ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೆ. ನನ್ನ ಸುತ್ತ ಇರೋ ಹೆಣ್ಮಕ್ಳೆಲ್ಲರೂ ಕೂಡ ಒಂಥರ ಕಡೆಗಣಿಸೋದು. ಇವನೇ ನೋಡೋಕ್ ಚೆನ್ನಾಗಿಲ್ಲ, ಆಮೇಲೆ ನನಗೆ ಸ್ಟೈಲ್ ಆಗಿ ಮಾತಾಡೋಕ್ ಬರಲ್ಲ, ಆ ಥರದ್ದೆಲ್ಲ ಏನೇನೋ ಇಟ್ಕೊಂಡು ತುಂಬಾ
ಕಡೆಗಣಿಸೋದು ಮಾಡ್ತಿದ್ರು. ಆಮೇಲೆ ನಮ್ಮಲ್ಲಿ ಒಬ್ರು ಸಿದ್ದರಾಮಣ್ಣ ಅಂತ ಮೇಕಪ್ ಆರ್ಟಿಸ್ಟ್ ಇದ್ರು. ಅವರು ನಮ್ಮ ಗುರುಗಳಿಗೆ, ಉಷಾದಾತರ್ ನಮ್ಮ ಗುರುಗಳು, ಯಾವಾಗಲೂ ನೀವು ಯಾಕೆ ಅವನ್ನ ಸ್ಟೇಜ್ ಮೇಲೆ ತರಲ್ಲ, ಅವ್ನು ಇಷ್ಟು ಒಳ್ಳೆ ಪರ್ಫಾರ್ಮರು ಹಾಗೆ ಹೀಗೆ ಅಂತ. ಅವರು ಏನೂ ಮಾತಾಡ್ತಿರ್ಲಿಲ್ಲ. ಒಂದ್ಸಾರಿ ಅವ್ರು ಸಿದ್ದರಾಮಣ್ಣ ಅವರಿಗೆ ಯಾವುದೋ ಗಣೇಶ ಫೆಸ್ಟಿವಲ್ ಅಲ್ಲಿ ಗ್ರೂಪ್ ಪರ್ಫಾರ್ಮೆನ್ಸ್ ಮಾಡ್ಸೋಕೆ ಯಾರಿಗಾದ್ರೂ ಹೇಳಿ ಅಂತ. ಅವ್ರು ಬಂದು ಉಷಾದಾತರ್ ಹತ್ರ ಹೇಳಿದ್ರು, ನೀವು ಷಡಕ್ಷರಿನ ಸೇರಿಸ್ಕೊಳ್ತೀರಿ ಅಂದ್ರೆ ಆ ಪ್ರೋಗ್ರಾಮ್ ನಾನು ತಗೋತೀನಿ ಅಂತ. ಸರಿ ಅಂತ ತಗೊಂಡ್ರು. 2 ಐಟಮ್ ಮೇಡಮ್ ನನ್ನ ಹತ್ರ ಮಾಡಿಸಿದ್ದು. ಅದು ಏನು, 6 ಜನ ಹುಡುಗಿರು, ನಾನೊಬ್ಬ, ಹೀಗೆ ಫಾರ್ಮೇಶನ್ ಸೆಂಟ್ರಲ್ ನಾನು ನಿಲ್ಸಿ. ಪ್ರೋಗ್ರಾಮ್ ಮುಗಿದ ಮೇಲೆ ಅಲ್ಲಿದ್ದವ್ರು ಮ್ಯಾಕ್ಸಿಮಮ್ ಪೀಪಲ್ ಬಂದು, ಮೇಡಮ್ ನಿಮ್ಮ ಗ್ರೂಪಲ್ಲಿ ಒಬ್ಬನೇ ಒಬ್ಬ ಹುಡುಗ ಇದ್ದ ನೋಡಿ, ಅವನೇ ಬೆಸ್ಟ್ ಡಾನ್ಸರ್ ಅಂತ. ಆವಾಗ ಉಷಾದಾತರ್ ಹೇಳಿದ್ರು, ಇಷ್ಟು ದಿನ ನಾನು ಅವನ ಕೈನಲ್ಲಿ ಯಾಕೆ ಸ್ಟೇಜಲ್ಲಿ ಡಾನ್ಸ್ ಮಾಡಿಸ್ಲಿಲ್ಲ ಅಂತ ಗೊತ್ತಾಯ್ತಾ ನಿಮಗೆ, ಈ ಇದು ರಿಯಾಕ್ಷನ್ ಬರಬೇಕಾಗಿತ್ತು ಅವನ ಬಗ್ಗೆ ಅಂತ. ಆಮೇಲೆ ಸುಮಾರಷ್ಟು ಕಡೆ ಮಾಡಿದೆ ನಾನು. ಒಂದ್ಸರಿ ಚಂದ್ರಭಾಗಾದೇವಿ ಅಂತ ಒಬ್ಬ ದೊಡ್ಡ ಡಾನ್ಸ್ ಗುರುಗಳಿದ್ದಾರೆ, ಅವ್ರ ಚೀಫ್ ಗೆಸ್ಟು, ನಂದೊಂದು ಪರ್ಫಾರ್ಮೆನ್ಸ್ ಇತ್ತು. ಅವ್ರು ಭಾಷಣ ಮಾಡ್ತಾ ಏನಂದ್ರೆ ಇಷ್ಟು ವರ್ಷ ನಾನೊಂದು ಅಭಿಪ್ರಾಯ ಕ್ಯಾರಿ ಮಾಡ್ಕೊಂಡು ಬಂದಿದ್ದೆ, ಇವತ್ತು ಚೇಂಜ್ ಮಾಡ್ಕೋತೀನಿ ಅಂತ ಓಪನ್ ಮೈಕಲ್ಲಿ ಹೇಳಿದ್ರು. ಏನು ಅಂದರೆ ಅಭಿನಯ ಗಂಡು ಹುಡುಗರು ಮಾಡಬಾರ್ದು, ನೃತ್ಯ ಮಾತ್ರ ಮಾಡಬೇಕು. ಅದು ನಾನು ನಂಬ್ಕೊಂಡಿದ್ದದ ಕಾನ್ಸೆಪ್ಟ್. ಇವತ್ತು ಷಡಕ್ಷರಿ ಅಭಿನಯ ನೋಡಿದ್ಮೇಲೆ ಮೆನ್ ಆಲ್ಸೋ ಕೆನ್ ಡೂ ಅಭಿನಯ ಅಂತ ಅನ್ನಿಸ್ತು. ನಾನಿನ್ಮೇಲೆ ಆ ಸ್ಟೇಟ್ಮೆಂಟ್ ಎಲ್ಲೂ ಕೊಡಲ್ಲ, ಎಂಥ ಅದ್ಭುತವಾದ ಅಭಿನಯ ಮಾಡ್ತಾರೆ ಅವರು ಅಂತ ಹೇಳಿದರು. ಆ ಥರ ಆಮೇಲೆ ನನಗೆ ತುಂಬ ಅವಕಾಶಗಳು ಬಂತು. ನಾನು ಎಲ್ಲ ಕಡೆ ಪರ್ಫಾರ್ಮೆನ್ಸ್ ಮಾಡ್ಕೊಂಬಂದೆ, ಎಲ್ಲ ಕಡೆ ಒಳ್ಳೆಯ ಅಭಿಪ್ರಾಯ ಬಂತು. ನನಗೆ ಕಾಂಪೇರಿಂಗಿಗೆ ಅಂತ ಬಂದಾಗಲೂ ಕೂಡ ನಾನು ಅಲ್ಲೇ ಡಿಪ್ರೆಷನ್ ಹೇಳಿದ್ನಲ್ಲ, ಎಗೈನ್ ಇಂಗ್ಲೀಷ್ ಬರಲ್ಲ ಅನ್ನೋಗೆ ನನ್ನನ್ನು ಕಂಡಮ್ ಮಾಡ್ತಾ ಇದ್ದೆ. ನನಗೆ ಗೊತ್ತು ಯಾರ್ಯಾರು ನನ್ನನ್ನು ಕಂಡಮ್ ಮಾಡ್ತಾರೋ ಇಂಗ್ಲೀಷ್ ಬರಲ್ಲ ಅಂತ, ಅವ್ರು ಮಾತಾಡೋ ಇಂಗ್ಲೀಷು ತಪ್ಪು ಅಂತ ನನಗೆ ಗೊತ್ತು. ಯಾರು ಗ್ರಾಮೆಟಿಕಲಿ ಕರೆಕ್ಟಾಗಿ ಮಾತಾಡ್ತಿರ್ಲಿಲ್ಲ. ನನ್ನನ್ನು ಯಾಕೆ ಆಡ್ಕೋದು. ನಾನು ಒಂದಿನ ಯೋಚನೆ ಮಾಡಿದೆ, ಅಯ್ಯೋ ಇವ್ರು ತಪ್ಪು ಇಂಗ್ಲೀಷ್ ಮಾಡ್ಕೊಂಡು ಇಷ್ಟೊಂದು ಕಾನ್ಫಿಡೆಂಟ್ ಆಗಿರ್ಬೇಕಾದ್ರೆ ನಂಗೆ ಒಳ್ಳೆ ಕನ್ನಡ ಬರುತ್ತೆ, ನಾನು ಯಾಕೆ ಕಾನ್ಫಿಡೆಂಟ್ ಆಗಿರಬಾರ್ದು ಅಂತ ಶುರು ಮಾಡಿಕೊಂಡೆ. ಅವತ್ತಿಂದ ಅಲ್ಲಿಂದ ಶುರುವಾಗಿದ್ದು 45 ಇಯರ್ಸ್ ಇನ್ನೂ ನಿಂತಿಲ್ಲ. ಇಲ್ಲಲ್ಲ, ಒಂದ್ ಕಡೆ ಸಾಹಿತ್ಯ, ಇನ್ನೊಂದು ಕಡೆ ಬರವಣಿಗೆ, ಮತ್ತೊಂದು ಕಡೆ ನೃತ್ಯ. ಅದನ್ನ ಹಂಗೆ ಧಾರೆ ಎರೆದು ಬಿಟ್ಟಿದ್ದೀರೇನೋ ಅಂತ ಅನಿಸ್ತಾ ಇದೆ. ಇಲ್ಲ, ಹಂಗ ನೋಡಕ್ ಹೋದ್ರೆ ನಾನು ಅವ್ನ ಏನಕ್ಕೂ ಇನ್ಫ್ಲೂಯೆನ್ಸ್ ಮಾಡಕ್ ಹೋಗಿಲ್ಲ. ಅಲ್ಲ ಅಣ್ಣ, ಅಂದ್ರೆ ಈಗ ಮಾಡರ್ನ್ ಜಗತ್ತಲ್ಲಿ ಇನ್ನೊಂದು ಜನರೇಷನ್ ಹುಟ್ಟರೋನು ಅವನು, ಮತ್ತದೇ ಕ್ಲಾಸಿಕಲ್ ಭರತನಾಟ್ಯ ಆತನ್ಗೋದ್ ಇಷ್ಟ ಇತ್ತಾ ಅಥವಾ ನೀವ್ ಹೇಳಿದ್ರಿ ಅಂತ ಹೋಯ್ತಾ ಅಲ್ಲಿಗೆ? ನಾನು ಅವನಿಗೆ ಮೃದಂಗ ಕ್ಲಾಸ್ಗೆ ಖುಷಿಯಾಗಿ ಹೋಗ್ಬಿಟ್ಟ. ಅವನು ಡಾನ್ಸ್ ಕ್ಲಾಸ್ಗೆ ಹೋಗ್ಬೇಕಾದ್ರೂ ಮನೆಯಲ್ಲಿ ಹಿಂಸೆ, ನಾನು ಹೋಗಲ್ಲ ಅಂತ. ನಾನು ಅವನಿಗೆ ಸಮಾಧಾನ ಮಾಡೋದು, ನೀನು ಹೋಗು, ನಿಂಗೆ ಇಷ್ಟ ಆಗ್ತಿದ್ರೆ ಬೇಡ, ನಾನೇನು ಕಂಟಿನ್ಯೂ ಮಾಡಿಸಲ್ಲ ಅಂತ ಬೈ ಫೋರ್ಸೇ ಅವನನ್ನು ಸೇರಿಸಿದ್ದು. ಆಮೇಲೆ ಅವನು ಅವ್ರ ಟೀಚರ್ಗೆ ತುಂಬ ಫೇವ್ರೇಟ್ ಸ್ಟೂಡೆಂಟು, ಇವನಿಗೆ ಅವ್ರು ತುಂಬ ಫೇವ್ರೇಟ್. ಇವಾಗಲೂ ಆ ಸಂಬಂಧ ಹಾಗೆ ಇದೆ, ಫ್ರೆಂಡ್ಸ್ ಥರ ಇರ್ತಾರೆ ಇಬ್ಬರು ಕೂಡ. ಅವನು ಅರಂಗೇಟ್ರಮ್ ಬ್ರೋಷರ್ಗೆ ಫೋಟೋ ತೆಗೆಸ್ಕೊಂಡಿದ್ದಾರೆ, ನೋಡ್ಬೇಕು ಇಬ್ರು ಕೂಡ. ಇಬ್ರು ಒಳ್ಳೆ ಗುರು ಶಿಷ್ಯರ ಥರ ತೆಗೆಸ್ಕೊಂಡಿಲ್ಲ, ಫ್ರೆಂಡ್ಸ್ ಥರ ಫೋಟೋ ತೆಗೆಸ್ಕೊಂಡಿದ್ದಾರೆ. ಆ ಥರ ತುಂಬ ಫೇವರ್ ಆಗಿಬಿಟ್ರು ಅವರು. ಅವನು ತುಂಬ ಪ್ರೋಗ್ರಾಮ್ ಮಾಡಿಸ್ತಾ ಇವನ ಕಡೆ. ಆಮೇಲೆ ಅವ್ರ ಅರಂಗೇಟ್ರಮ್ನಲ್ಲಿ ಅವ್ರ ಆ್ಯನಿವರ್ಸರಿ ಮಾಡಬೇಕಾದ್ರೆ ಒಂದು ಬ್ಯಾಚ್ ಮಾಡಿದ್ರೆ ನೆಕ್ಸ್ಟ್ ಇಯರ್ ಅವ್ರನ್ನ ಕ್ಯಾರಿ ಮಾಡೋಲ್ಲ ಆ ಸ್ಟೂಡೆಂಟ್ನ, ಹೊಸೊಬ್ರು ಕೊಡ್ತಾ ಇರ್ತಾರೆ. ಬಟ್ ಇವನ್ನ 4-5 ವರ್ಷ ಕಂಟಿನ್ಯೂ ಮಾಡಿದ್ದಾರೆ. ಅಷ್ಟು ಇಷ್ಟ ಆಗ್ತಿತ್ತು ಅವ್ರಿಗೆ. ಹಾಗೆ ಮುಂದುವರ್ಕೊಂಡು ಬಂದ, ಹಂಗೆ ಮುಂದುವರಿತಾನೆ ಅಂತ ಅನ್ಕೊಂಡಿದ್ದೆ. ಅವ್ನ ಡಿಸ್ಟಿನಿ ಆಗಿತ್ತು. ಆ ಥರದ್ದು ಎಲ್ಲೂ ಕಾಡ್ಲಿಲ್ವಾ ಭರತನಾಟ್ಯ ಹುಡುಗ ಮಾಡ್ತಿರೋದು? ನಿಮ್ಗೆಲ್ಲೂ ಕಾಡ್ಲಿಲ್ವಾ ಶಿಷ್ಯ? ಇಲ್ಲ, ನಾನು ಕ್ಲಾಸಸ್ ಶುರು ಮಾಡಿದಾಗ ಅಥವಾ ಪರ್ಫಾರ್ಮೆನ್ಸ್ ಶುರು ಮಾಡಿದಾಗ ನಂಗೆ ಎಲ್ಲೂ ಕಾಡಿಲ್ಲ. ಯಾಕಂದ್ರೆ ನನ್ನ ಕಾಂಟೆಂಪ್ರರೀಸ್ ನಾನು ನೋಡ್ತಾ ಇದ್ದೆ. ಚಿಂಗು ಇರ್ಬೋದು ಅಂಡ್ ಅನಂತ್ ಇರ್ಬೋದು, ಕರೆಕ್ಟ್, ಈ ತರ ಕಾಂಟೆಂಪ್ರರೀಸ್ ತುಂಬಾ ಜನ ಹುಡುಗರು ಬರುವಷ್ಟೊತ್ತಿಗೆ ಸುಮಾರಷ್ಟು ಜನ ಬಂದ್ಬಿಟ್ಟಿದ್ರು. ಪಾರ್ಶ್ವನಾಥ್ ಉಪಾಧ್ಯಾಯ, ಈ ತರದವ್ರನ್ನೆಲ್ಲ ಮೇಲ್ ಡಾನ್ಸರ್ಸ್ ನ ತುಂಬಾ ನೋಡ್ತಾ ಇದ್ದೆ. ಗುರುಗಳು ಪ್ರವೀಣ್, ಅದು ಅಂದ್ರೆ ಗುರುಗಳು ಬಿಟ್ಟು ನನ್ನ ಕಾಂಟೆಂಪ್ರರೀಸ್, ನನ್ನ ಏಜ್ ಗ್ರೂಪ್ ಅವರು ಅಥವಾ ನನ್ನ ಜೊತೆ ಮಾಡಿದವರು. ಸೊ ನಾನು ನಾವ್ ಒಂಥರ ಫ್ಯಾಸಿನೇಟ್ ಆಗೋದು ಅವ್ರು ನೋಡ್ಬಿಡು, ಎಷ್ಟು ಚೆನ್ನಾಗಿ ಮಾಡ್ತಾರೆ ಗುರು, ವಾಟ್ ಅ ಸ್ಟೈಲ್. ಈ ತರ ಇಷ್ಟ ಆಗಿ ನಾನು ಇನ್ನೂ ಜಾಸ್ತಿ ವರ್ಕ್ ಮಾಡಕ್ ಶುರು ಮಾಡಿದೆ ಅದ್ರ ಮೇಲೆ. ಬಟ್ ನಂಗೆ ಆಕ್ಚುಲಿ ಐರಾನಿಕಲಿ ಏನ್ ಗೊತ್ತಾ, ಇವ್ರಿಗಾಗಿರೋ ಅಷ್ಟು ಎಕ್ಸ್ಪೀರಿಯನ್ಸ್ ನನ್ನ ಲೈಫಲ್ಲಿ ಸೇಮ್ ಆಗಿದೆ, ಅವ್ರಿಗೆ ಗೊತ್ತಿಲ್ಲ. ಸೇಮ್ ಆಗಿದೆ, ಸೇಮ್ ಡಿಪ್ರೆಷನ್ ಫೇಸು, ಸೇಮ್ ಇಂಗ್ಲಿಷ್ ವಿಚಾರ, ಇದಷ್ಟು ನನ್ನ ಲೈಫಲ್ಲಿ ಆಗಿದೆ. ಹೇಳ್ತೀನಿ, ಫಸ್ಟ್ ಸೀರಿಯಲ್ ಸೊಸೆ ತಂದ ಸೌಭಾಗ್ಯ, ಜಿ ಕನ್ನಡ, ನನ್ನ ಫಸ್ಟ್ ಎಂಟ್ರಿ ಟು ದ ಸೀರಿಯಲ್. ಆಬ್ವಿಯಸ್ಲಿ ಎಷ್ಟು ಒಂದು 15 ವರ್ಷ ಡ್ಯಾನ್ಸ್ ಮಾಡ್ಕೊಂಡ್ ಬಂದಿದ್ದೆ ಕಂಟಿನ್ಯೂಸ್. ನಂಗೆ ಡ್ಯಾನ್ಸ್ ಬಿಟ್ರೆ ಬೇರೆ ಜೀವನ ಇರಲಿಲ್ಲ ಆ ಟೈಮಲ್ಲಿ. ಬರೀ ಡ್ಯಾನ್ಸ್, ಬೆಳಗ್ಗೆ ಎದ್ರೆ ಡ್ಯಾನ್ಸು, ರಾತ್ರಿ ಮಲಗೋವರೆಗೂ ಡ್ಯಾನ್ಸ್, ಇದಿಷ್ಟ ನಡೀತಾ ಇತ್ತು. ಕಟ್ ಮಾಡಿದ್ರೆ ಸೀರಿಯಲ್, ಫಸ್ಟ್ ಡೇ ಫಸ್ಟ್ ಟೈಮು ಆಕ್ಟಿಂಗ್ ಎಲ್ಲ. ಎಲ್ರು 12-13 ಜನ ಆರ್ಟಿಸ್ಟ್ಗಳು. CR ಸಿಂಹ ಸರ್ ಇದ್ದಾರೆ, ಮರೀನಾ ತಾರಾ ಮೇಡಮ್ ಇದ್ದಾರೆ, ಸುಷ್ಮಾ ಅವ್ರು ನನ್ನ ಹೀರೋಯಿನ್ನು. ನಾನು ಅವ್ರನ್ನ ಮನೆಯೊಂದು 3 ಬಾಗಿಲು ಈ ತರ ಸೀರಿಯಲ್ಗಳಲ್ಲಿ ನಾನು ಚಿಕ್ಕ ಹುಡುಗ ಇದ್ದಾಗ ನೋಡ್ತಿದ್ದೆ. ಸಾರಿ ಸುಷ್ಮಾ ಅವ್ರು ಬೇಜಾರು ಮಾಡ್ಕೋಬಿಡಿ. ಎನಿವೇಸ್, ಚಿಕ್ಕ ಹುಡುಗ ಇದ್ದಂಗಿಂದ ನೋಡ್ತಾರೆ. ಅವ್ರು ನನ್ನ ಹೀರೋಯಿನ್ನು ಆ ಸೀರಿಯಲ್ ಅಲ್ಲಿ.
ಒಂದ್ 2-3 ದಿನ ಶೂಟ್ ಆಗಿತ್ತು. ಫಸ್ಟ್ ಟೈಮ್ ಆಲ್ ಆರ್ಟಿಸ್ಟ್ ಕಾಂಬಿನೇಷನ್. ಅಷ್ಟು ಜನ ನೋಡ್ಬಿಟ್ಟು ಆಲ್ರೆಡಿ ಗಡಗಡ ಆಗ್ಬಿಟ್ಟಿದ್ದೆ ನಾನು. ಒಂದು ಮನೆಗೆ ಎಂಟ್ರಿ ಶಾಟ್, ಹೀರೋ ಮನೆಗೆ ಎಂಟ್ರಿ ಬರ್ತಾನೆ, ನಡ್ಕ ಬಾ ಅಂದ್ರಪ್ಪ. ನನಗೆ ಡ್ಯಾನ್ಸ್ ಗೊತ್ತಾಯ್ತು ನಂದು. ನಾನು ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ನಡ್ಕೊಂಡ್ ಬಂದ್ಬಿಟ್ಟೆ. ಇಡೀ ಸೆಟ್ ನಕ್ಬಿಟ್ರು. ಇಡೀ ಸೆಟ್ ಟೆಕ್ನಿಷಿಯನ್ಸ್ ಇಂದ ಹಿಡಿದು ಪ್ರತಿಯೊಬ್ರು ಜೋರಾಗಿ ನಕ್ಕಿದ್ರು. ನನಗೆ ಬಿದೋಯ್ತು, ಅಲ್ಲಿಗೆ ಹೋಯ್ತು ನಂದು. ಇನ್ನ ಇದು ಕಾನ್ಫಿಡೆನ್ಸು ಇಲ್ಲ, ಇನ್ನೇನು ಇಲ್ಲ, ಇದು ನನ್ನ ಕೈಯಲ್ಲಿ ಆಗಲ್ಲ. ಎಲ್ಲ ನಕ್ಕಿದ್ರು. ನಂಗೆ ಯಾಕೋ ಡ್ಯಾನ್ಸ್ ಅನ್ನೋದು ಮೈಯಲ್ಲಿ ಕೂತ್ ಬಿಟ್ಟಿದೆ, ಅದು ಹೋಗಲ್ವೇನೋ. ಅಂಡ್ ನನ್ಗೆ ಖುಷಿ ವಿಚಾರ ಏನಪ್ಪಾ ಅಂದ್ರೆ, ನನ್ನ ಗುರುಗಳು ಪ್ರವೀಣ್ ಸರ್ ಹುಡುಗರಿಗೆ ಯಾವ ತರ ಪಾಠ ಮಾಡ್ಬೇಕು ಹಂಗೆ ಮಾಡಿದ್ರು. ಫೆಮಿನೈನ್ ಬಾಡಿ ಲ್ಯಾಂಗ್ವೇಜ್ ನನಗಿರ್ಲಿಲ್ಲ. ಕ್ಲಾಸಿಕಲ್ ಡಾನ್ಸರ್ಸ್ಗೆ ಒಂದಷ್ಟು ಜನ ಹುಡುಗರು ಮಾಡಿದ್ರೆ ಫೆಮಿನೈನ್ ಬಾಡಿ ಲ್ಯಾಂಗ್ವೇಜ್ ಬಂದ್ಬಿಡುತ್ತೆ. ಬಟ್ ನನಗೆ ಅದಾಗಿರ್ಲಿಲ್ಲ ಥ್ಯಾಂಕ್ಫುಲಿ. ಬಟ್ ಆ ಬಾಡಿ ಲ್ಯಾಂಗ್ವೇಜ್ ಇತ್ತು, ಕ್ಲಾಸಿಕಲ್ ಡಾನ್ಸರ್ ಬಾಡಿ ಲ್ಯಾಂಗ್ವೇಜ್ ಇತ್ತು. ಅದಾಗ್ತಾ ಇತ್ತು. ನೋಡು ಅಂದ್ರೆ ನಾನು ನಿಧಾನಕ್ಕೆ ಹಿಂಗ್ ತರಗ್ ನೋಡೋದು, ಈ ತರದೆಲ್ಲ ಮಾಡ್ತಾ ಇದ್ದೆ ನಾನು. ತುಂಬಾ ಬಯ್ಯಕ್ಕಾಗದೆ ಒಂಥರ ಅನ್ನೋರು, ಯಾಕಾದ್ರೂ ಹಾಕೊಂಡೆ ಅಂತ ಅನ್ನೋರು, ಈ ತರದೆಲ್ಲ ಆಗ್ತಾ ಇತ್ತು. ಬಟ್ ಈ ವಿಚಾರದಲ್ಲಿ ಸುಷ್ಮಾ ಅವ್ರಿಗೆ ನಂಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಸುಷ್ಮಾ ಅವ್ರು ಕೂಡ ಕ್ಲಾಸಿಕಲ್ ಡಾನ್ಸರ್ ಆಗಿದ್ದಿದ್ರಿಂದ ಅಷ್ಟು ದೊಡ್ಡ ಹಿಟ್ ನಟಿ ಆಗಿದ್ರು ಅವರು ತುಂಬಾ ಪೇಷನ್ಸ್ ಇಂದ ನನಗೆ ಒಂದಿನ ಒಂದು ಮಾತು ಹೇಳಿದ್ರು. ಗೊತ್ತು ಇದೆಲ್ಲ ಆಗುತ್ತೆ ಅಂತ ನನಗೆ ಅರ್ಥ ಆಗುತ್ತೆ, ಟೇಕ್ ಯು ಟೈಮ್, ತಲೆ ಕೆಡಿಸ್ಕೋಬೇಡ, ಟೇಕ್ ಯು ಟೈಮ್. ಸೊ ಅವತ್ತಿಂದ ನಾನು ಒಬ್ಬನೇ ವರ್ಕ್ ಮಾಡಕ್ ಶುರು ಮಾಡಿದೆ. ಯಾರಿಗೂ ಗೊತ್ತಿಲ್ಲ ಇದು, ನಾನು ಒಬ್ಬನೇ ಮಿರರ್ ಮುಂದೆ ನಿಂತ್ಕೊಳ್ಳೋದು. ನೆವರ್ ಟೋಲ್ಡ್ ಎನಿಬಡಿ, ಯಾರಿಗೂ ಇದುವರೆಗೂ ಹೇಳಿರ್ಲಿಲ್ಲ, ಯಾರಿಗೂ ಹೇಳಿಲ್ಲ ಇದು, ನಾನು ಯಾರಿಗೂ ಹೇಳಿಲ್ಲ. ಇದು ತುಂಬಾ ಒಂಥರ ಅವಮಾನದ ತರನೇ ಆಗೋಯ್ತು ನನಗೆ ಅವತ್ತು. ಎಲ್ರು ನಕ್ಕಿದ್ದು, ನನ್ಗೆ ಸೈಡ್ಗೆ ಹೋಗಿ ಮಾತಾಡ್ಕೊಂಡಿದ್ದು, ಗುಸ್ಗುಸು ಅಂತಿದ್ದು ಎಲ್ಲ ಕೇಳಿಸ್ತಾ ಇತ್ತು ನನಗೆ. ನನ್ನ ಪಾಡಾಗ ನಾನು ಹೊರಗಡೆ ಹೋಗಿ ನಿಂತಿದ್ದೆ, ಎಲ್ಲ ಕೇಳಿಸ್ತಾ ಇತ್ತು ನನಗೆ. ಯಾಕೆ ಹಿಂಗಾಗೋಯ್ತು? ಬಟ್ ಆಕ್ಚುಲಿ ನನ್ನ ಆ ಸೀರಿಯಲ್ ಸೆಲೆಕ್ಟ್ ಮಾಡಿದ್ದೆ ಇನ್ಯಾರೋ ಒಬ್ಬ ನಟನ್ನ ಏನೋ ಜಗಳ ಆಗಿತ್ತು ಅನ್ನೋ ಕಾರಣಕ್ಕೆ ಅವ್ನಿಗೆ ಆಪೋಸಿಟ್ ಒಬ್ಬನ್ ತರಬೇಕು, ಫೇಸ್ ಚೆನ್ನಾಗಿದೆ ಅಂದ್ಬಿಟ್ಟು ಸೆಲೆಕ್ಟ್ ಮಾಡಿದ್ದು. ನಾನು ನಾಟ್ ಅಪ್ ಟು ದ ಮಾರ್ಕ್ ಅಲ್ವಾ, ವಾಟ್ ಆಮ್ ಐ ಡೂಯಿಂಗ್, ಏನಾಗ್ತಿದೆ ಇಲ್ಲಿ, ನಂದಲ್ವಲ್ಲ ಇದು, ನನ್ನ ಕೈಲಿ ಆಗದೇ ಇಲ್ವೇನೋ ಇದು ಅನ್ನೋ ಡಿಪ್ರೆಷನ್ಗೆ ಹೋಗಿ ಆಮೇಲೆ ಶೂಟಿಂಗ್ 1-2 ದಿನ ಬ್ರೇಕ್ ಮಾಡಿ, ಇವರು ರಾಮ್ಜಿ ಅವರು ಡೈರೆಕ್ಟರ್ ಆ ಸೀರಿಯಲ್ಗೆ. ಸೊ ಅದಾದ್ಮೇಲೆ ನಿಧಾನಕ್ಕೆ ಮೋಲ್ಡ್ ಆಗ್ತಾ ಬಂದೆ. ನನಗೆ ನಾನೇ ಹೋಮ್ ವರ್ಕ್ ಮಾಡ್ಕೊಂಡಿದ್ದು, ಇದು ಯಾರು ನನಗೆ ಹೇಳ್ಕೊಟ್ಟಿದ್ದು ಅಲ್ಲ. ಅದನ್ನ ನಾನು ತುಂಬಾ ನೋಡ್ತಾ ಇದ್ದೆ. ನನ್ಗೆ ಇವ್ರು ಹೇಳ್ದಂಗೆ ನಂಗೆ ಅಬ್ಸರ್ವೇಷನ್ ತುಂಬಾ ಜಾಸ್ತಿ ಇದೆ. ನನಗೆ ನಾನು ನೋಡಿದ್ರೆ ಅದನ್ನ ಅಬ್ಸರ್ವ್ ಮಾಡ್ಕೊಳ್ಳೋದು ಅಥವಾ ಅದನ್ನ ಅಳವಡಿಸ್ಕೊಳ್ಳೋದು ತುಂಬಾ ಜಾಸ್ತಿ. ತುಂಬಾ ಸೀರಿಯಲ್ಸ್ ನೋಡಕ್ ಶುರು ಮಾಡಿದೆ, ಅಥವಾ ತುಂಬಾ ಸೀನ್ಸ್ಗಳನ್ನ ನೋಡಕ್ ಶುರು ಮಾಡಿದೆ. ಹೆಂಗ್ ಆಕ್ಟ್ ಮಾಡ್ತಾರೆ, ಹೆಂಗ್ ರಿಯಾಕ್ಟ್ ಮಾಡ್ತಾರೆ, ಯಾವ ತರ ಡೈಲಾಗ್ ಡೆಲಿವರಿ ಮಾಡ್ತಾರೆ, ಬಾಡಿ ಲ್ಯಾಂಗ್ವೇಜ್ ಹೆಂಗಿರುತ್ತೆ ನಡಿಬೇಕಾದ್ರೆ, ಒಬ್ಬ ಹೀರೋ ಅಂದ್ರೆ ಹೆಂಗ್ ನಡಿಬೇಕು, ಅವ್ನ ಕತ್ ಹೆಂಗಿರ್ಬೇಕು, ಇದೆಲ್ಲ ನೋಡಿ 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 ನಿಧಾನಕ್ಕೆ ಥ್ಯಾಂಕ್ಸ್ ಟು ರಾಮ್ಜಿ ಸರ್ ಆಲ್ಸೋ. ಅವರು ಯಾವತ್ತು ನನಗೆ ಇವತ್ತವರೆಗೂ ಅವ್ರು ನನ್ನ ಹೋಗಿ ಬನ್ನಿ ಅಂತಾನೆ ಕರೆಯೋದು. ನಾನು ತುಂಬಾ ಚಿಕ್ಕವನು ಅವ್ರಿಗಿಂತ. ಮೊದಲನೇ ಪ್ರಾಜೆಕ್ಟ್, ಅವ್ರ ಪ್ರೊಡ್ಯೂಸರ್ ಡೈರೆಕ್ಟರ್. ಅವತ್ತು ನನ್ನ ಫಸ್ಟ್ ಡೇ ಹೋಗಿ ಬನ್ನಿ ಅಂತಿದ್ರು, ಇವತ್ತು ನನ್ನ ಹೋಗಿ ಬನ್ನಿ ಅಂತಾನೆ ಕರೆಯೋದು. ಅವ್ರು ಯಾವತ್ತೂ ನನ್ನ ಬೇರೆಯವರೆಲ್ಲ ಹಂಗಿಸಿದ್ರು, ಅವ್ರು ಯಾವತ್ತೂ ನನ್ನ ಮೇಲೆ ನಂಬಿಕೆ ಕಳ್ಕೊಂಡಿರ್ಲಿಲ್ಲ. ಗುಡ್. ಸೊ ಇದೆಲ್ಲ ಒಂಚೂರು ಇವನೊಂದು ಹದಕ್ ಬಂದ ಅಂದಾಗ ಒಂದಿನ ಕರೆದ್ರು ನನ್ನ. ನಾಳೆ ನಿನ್ಗೆ ಇಟ್ಸ್ ಇಂಪಾರ್ಟೆಂಟ್ ಡೇ ಫಾರ್ ಯು, ಏನಕ್ಕೆ ಅಂತ ನಾಳೆ ಗೊತ್ತಾಗುತ್ತೆ ಹೋಗು. ಯೂಶಲಿ ನಂಗೆ ಹಿಂದಿನ ದಿನ ಸೀನ್ ಪೇಪರ್ಸ್ ಕಳಿಸಿರ್ಲಿಲ್ಲ. ನೆಕ್ಸ್ಟ್ ಡೇ ಬೆಳಗ್ಗೆ ಸೆಟ್ಗೆ ಹೋದೆ. ಐ ಥಿಂಕ್ 4 ಪೇಜ್ ಸೀನು, ಒಬ್ಬನಿದ ಡೈಲಾಗು, ಸಿಂಗಲ್ ಶಾಟ್ ಕ್ಯಾಮ್ರಾ ಮೂಮೆಂಟ್. ಅದೇ ಯಾವುದೋ ಒಂದು ಬ್ಲಾಕ್ ಇಂದ ಇನ್ಯಾವುದೋ ಬ್ಲಾಕ್ ಹೋಗಬೇಕು, ರೈನ್ ಎಫೆಕ್ಟ್. ಮಾಡ್ತೀಯ ಮಾಡು, ಆಯ್ತು ಮಾಡ್ತೀವಿ, ಚೆನ್ನಾಗಾಯ್ತು. ಬಟ್ ಆ ಫೇಸ್ ಇದೆಯಲ್ಲ, ಲಿಟ್ರಲಿ ನಂಗೆ ಆವಾಗ ಡಿಪ್ರೆಷನ್ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಇದಕ್ಕೆ ಡಿಪ್ರೆಷನ್ ಅಂತ ಕರೀತಾರೆ ಅಂತ ಗೊತ್ತಿಲ್ಲ, ಇಷ್ಟು ಜನ ಹಂಗಿಸ್ತಿದ್ದಾರೆ ಅನ್ನೋ ಒಂದು ಫೀಲಿಂಗು, ಇದೆಲ್ಲ ನಾನು ಎಲ್ಲಿ ಬಂದ್ಬಿಟ್ಟಿದ್ದೀನಿ, ರಾಂಗ್ ಫೀಲ್ಡ್ ಬಂದ್ಬಿಟ್ಟಿದ್ದೀನಲ್ಲ ಅನ್ನೋ ಒಂದು ಫೀಲಿಂಗು, ಒಬ್ಬೊಬ್ಬನೇ ಹತ್ತಿರೋದು ಉಂಟು. ಆಮೇಲೆ ಇಲ್ಲ ಮಾಡಲೇಬೇಕು, ಬಂದಾಗಿದೆ ಮಾಡಲೇಬೇಕು, ನಿಂತ್ಕೊಳ್ಳೇಬೇಕು ಅಂತ ಒಂದು ಹಠ. ಸೊ ಇದೆಲ್ಲ ಆಗಿದ್ದು ಒಂದು ಟ್ರೊಮಟೈಸ್ ಸಿಚುವೇಶನ್ ಆಗಿತ್ತು. ಅಂಡ್ ನಿಂತಿದ್ದು ಹೆಂಗ್ ನಿಂತೆ ಅಂದ್ರೆ, ಅದೇ ಫಸ್ಟ್ ಪ್ರಾಜೆಕ್ಟು ಒಂದು 8 ತಿಂಗಳಿಗೆ ಕುಟುಂಬ ಅವಾರ್ಡ್ಸ್ ಆಗುತ್ತೆ, ಬೆಸ್ಟ್ ಹೀರೋ ನನಗೆ ಬರುತ್ತೆ. ಜೊತೆಗೆ ರಾಮ್ಜಿ ಅವರು ಎಷ್ಟು ಸಪೋರ್ಟ್ ಮಾಡ್ತಿದ್ರು ಅಂದ್ರೆ, ಇವನಿಗೆ ಒಂದು ಯಾವುದೋ ಸಂಸ್ಥೆಯಿಂದ ಬೆಸ್ಟ್ ನ್ಯೂ ಫೇಸ್ ಅಂತ ಅವಾರ್ಡ್ ಬಂತು. ಕೋಇನ್ಸಿಡೆಂಟ್ಲಿ ಆ ಪ್ರೋಗ್ರಾಮ್ಗೆ ನಾನು ಆಂಕರ್. ನೋಡಿದ್ರೆ ಇವನ್ ಹೆಸರು ಅನೌನ್ಸ್ ಮಾಡಿದಾಗ ಆಡಿಯನ್ಸ್ ಇಂದ ಫುಲ್ಲು ವಿಷಲ್ಲು ಜೋರ್ ಚಪ್ಪಾಳೆ ನಿಂತಿದ್ದಾರೆ. ನೋಡಿದ್ರೆ ರಾಮ್ಜಿ ಅವ್ರ ಟೀಮ್ನವ್ರನ್ನೆಲ್ಲ ಕರ್ಕೊಂಡ್ಬಂದು ಕೂತ್ಕೊಂಡಿದ್ರು. ನಮಗ್ ಗೊತ್ತೇ ಇಲ್ಲ ಅದು. ಒಬ್ಬ ಅವರು ಡೈರೆಕ್ಟ್ ಮಾಡಿರೋ ಒಬ್ಬ ಆಕ್ಟರ್ಗೆ ಅದು ಹೊಸದಾಗಿ ಬಂದಿರೋ ಆಕ್ಟರ್ಗೆ ಒಂದು ಅವಾರ್ಡ್ ಬರುತ್ತೆ ಅಂತ ಅಂದಾಗ ಒಬ್ಬ ಡೈರೆಕ್ಟ್ರು ಸಂಭ್ರಮಿಸೋದಿದೆಯಲ್ಲ, ಅದು ಬಹಳ ಮುಖ್ಯ ಆಗುತ್ತೆ. ಅವಾಗ ನಾನು ಅನ್ಕೊಂಡೆ, ಎಂತ ಒಳ್ಳೆ ಮನುಷ್ಯರು ಅಂತ ಅನ್ಸ. ಅವರು ಎಲ್ಲಾರನ್ನೂ ಕರ್ಕೊಂಡ್ಬಂದಿದ್ದಾರೆ, ಸೀರಿಯಲ್ನಲ್ಲಿ ಇರೋರ್ನೆಲ್ಲ ಸುಮಾರಷ್ಟು ಜನ ಕರ್ಕೊಂಡು ಒಂದು ಟೀಮ್ ಮಾಡ್ಕೊಂಡು ಕೂತಿದ್ದಾರೆ. ಇವನ ಹೆಸರು ಅನೌನ್ಸ್ ಮಾಡಿದ ತಕ್ಷಣ ಫುಲ್ಲು ಆಡಿಟೋರಿಯಂ ಅಲ್ಲಿ ಅವ್ರ ಕಡೆನೇ ಅವ. ನೀವಿಬ್ರು ಹೆಸರು ತೆಗೆದ್ಮೇಲೆ ಹರೀಶ್ ನೋಡಿ ಮೆನ್ಷನೇ ಮಾಡಲಿಲ್ಲ ಅನ್ಬಾರ್ದು, ಬಿಕಾಸ್ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್. ರಾಮ್ಜಿ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಬಿಕಾಸ್ ಸಿ ಬಿಗ್ ಮ್ಯಾನ್, ಸ್ಮಾಲ್ ಸ್ಕ್ರೀನ್ ಇಂಡಸ್ಟ್ರಿಯಲ್ಲಿ ದೊಡ್ಡ ಪ್ರೊಡಕ್ಷನ್ನು, ದೊಡ್ಡ ಡೈರೆಕ್ಷನ್ನು,
10 ವರ್ಷ 100 ಕಲಾವಿದರನ್ನ ರಾಮ್ಜಿ ನೋಡಿದ್ದಾರೆ ಹೌದು ಹೌದು ಮತ್ತೆ ಇಂಡಸ್ಟ್ರಿಗೆ ತಂದಿದ್ದಾರೆ. ಸೊ ಅಂಥದ್ರಲ್ಲಿ ಯಾರದ್ದು ಕಲೆ ಇದೆ ಅವ್ನು ಒಂದ್ ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ಅವ್ನು ಬೆಳೀತಾನೆ ಅಂತ ಒಂದು ಅನ್ಕೊಳ್ಳೋದಿದೆಯಲ್ಲ, ಅದನ್ನ ಮಾಡಿಸೋದಿದೆಯಲ್ಲ, ಥ್ಯಾಂಕ್ಸ್ ರಾಮ್ಜಿ. ಗುರ್ತಿಸೋದಿದೆಯಲ್ಲ ಒಂದ್ ಸಣ್ಣ ಬೆಂತಟದಷ್ಟೇ ಕೆಲಸ. ಅವತ್ತು ಬಹುಶಃ ಬೇರೆಯವ್ರ ತರ ಅವರು ನಿನ್ ಕೈಲಾಗಲ್ಲ ಬಿಟ್ಬಿಡಪ್ಪ ಅಂತ ಒಂದ್ ಮಾತು ಹೇಳಿದರೆ ಇವತ್ತಿಲ್ಲಿ ಇರ್ತಿರ್ಲಿಲ್ಲ. ಚಾನ್ಸೇ ಇಲ್ಲ. ಆಲ್ಮೋಸ್ಟ್ 13 ವರ್ಷ ಮಾಡಿರೋ ಎಲ್ಲಾ ಪ್ರಾಜೆಕ್ಟು ಮೇನ್ ರೋಲೇನೆ. ಹೌದು, ಎಲ್ಲ ಲೀಡ್ ರೋಲೆ. ಸೊ ಯು ಡಿಸೈಡೆಡ್ ಭರತನಾಟ್ಯ ಬೇಡ? ಇಲ್ಲ, ಭರತನಾಟ್ಯ ಬೇಡ ಅಂತ ನಾನು ಡಿಸೈಡ್ ಮಾಡಿಲ್ಲ. ಸೊಸೆ ಶುರುವಾದಾಗ್ಲೂ ನಾನು ಒಂದು ಶೋ ಮಾಡಿದೆ. ಆಮೇಲೆ ನನ್ ಗಡ್ಡ ಮೀಸೆ ತೆಗಿಯಕ್ ಆಗ್ತಿರ್ಲಿಲ್ಲ ಸೀರಿಯಲ್ಗೋಸ್ಕರ. ಡಾನ್ಸ್ಗೆ ಗಡ್ಡ ಮೀಸೆ ಇಟ್ಕೊಳಕ್ ಆಗ್ತಿರ್ಲಿಲ್ಲ. ಬಟ್ ನಾನು ಮಾಡ್ಲೇಬೇಕು ಅಂದ್ಬಿಟ್ಟು ಒಂದು ಶೋ ಮಾಡಿದೆ ನಾನು ಮಧ್ಯದಲ್ಲಿ. ಫುಲ್ ಕ್ಲೀನ್ ಶೇವ್ ಮಾಡಿ ಅವರೆಲ್ಲ ಒದ್ದಾಡಿ ಪುಡಿಗಳೆಲ್ಲ ಅಂಟಿಸಿ ನನ್ಗೆ ಆಮೇಲೆ ಶೂಟಿಂಗ್ ಕಂಟಿನ್ಯೂಟಿಗೆ ಈ ತರದೆಲ್ಲ ಮಾಡಿದೆ. ಬಟ್ ಲೇಟರ್ ಆನ್ ಏನಾಯ್ತು ಅಂದ್ರೆ ಈ ಕಡೆ ನನಗೆ ಕೆಲ್ಸಗಳು ಜಾಸ್ತಿ ಸಿಗಕ್ ಶುರುವಾಯ್ತು, ಹೆಸರು ಜಾಸ್ತಿ ಬರಕ್ ಶುರುವಾಯ್ತು. ಅಂಡ್ ಇಲ್ಲಿ ಬೇಕು ಕೇಳೋರು ಶುರುವಾದ್ರು ಜಾಸ್ತಿ. ಸೊ ಹಾಗಾಗಿ ಅಲ್ಲಿ ಹೋದ್ರೆ ನಿಮ್ಗೆ ಗೊತ್ತಿದೆ, ಡಾನ್ಸ್ ಅಂದ್ರೆ ರಿಹರ್ಸಲ್ಸ್ ಮಾಡ್ಬೇಕು, ತುಂಬಾ ತಯಾರಿಗಳಾಗ್ಬೇಕು, ಅದು ಎಲ್ಲ ಇರುತ್ತೆ. ಅಷ್ಟೊಂದು ಟೈಮ್ ಇರ್ತಿರ್ಲಿಲ್ಲ ಅವನಿಗೆ. ಶೂಟ್ಸ್ ಯಾವಾಗ್ಲೂ ಶೂಟಿಂಗ್ ಅಲ್ಲೇ ಇರ್ತಿದ್ದ. ಹಂಗಾಗಿ ಏನದು ಗಡ್ಡ ಇದ್ರೆ ಚೆನ್ನಾಗಿ ಕಾಣಿಸ್ತೀಯ ಅಂತನಾ? ಹಂಗೇನಿಲ್ಲ, ಬಟ್ ಅದೊಂದು ಇದೆಯಲ್ಲ, ಒಂದು ಫಾರ್ಮುಲಾ ಇದೆಯಲ್ಲ, ಹೀರೋಗಳು ಗಡ್ಡ ಇರ್ಬೇಕು, ಮೀಸೆ ಇರ್ಬೇಕು ಅಂತ. ಗೊತ್ತಿಲ್ಲ ನಂಗೆ, ಕೇಳ್ತಾ ಇದ್ದೀನಿ. ನಿಜ ಅಲ್ಲ, ಯಾವತ್ತು ಮನೇಲಿ ಹೇಳಿಲ್ಲ ಅಪ್ಪ ಅಮ್ಮ ಏನೋ ಇದು ಗಡ್ಡ ಬಿಟ್ಕೊಂಡಿದ್ಯಾ ತಗ್ಸೋ ನೀಟಾಗಿ ಅಂತ? ಯಾವತ್ತೂ ಹೇಳಿಲ್ಲ. ಇಲ್ಲ ಅವ್ರು ಅನ್ಕೊಂಡಿರ್ತಾರೇನೋ, ಬಟ್ ಹೇಳಿಲ್ಲ ಅಷ್ಟೇ. ಗೊತ್ತಾಗುತ್ತೆ. ಇಲ್ಲ, ನನ್ಗೆ ಯಾವಾಗ್ಲೂ ಇವನೇ ಅಂತ ಅಲ್ಲ, ಯಾವುದೇ ಹುಡುಗರು ಇವನ್ ವಯಸ್ಸಿನ ಹುಡುಗರು ಗಡ್ಡ ಬಿಡೋದ್ರ ಬಗ್ಗೆ ನನಗೇನು ಬೇಸರ ಇಲ್ಲ. ಬಟ್ ಅದನ್ನ ಮೇಂಟೈನ್ ಮಾಡ್ಬೇಕು, ಹೆಂಗೋ ಬಿಟ್ಕೊಂಡಿರ್ಬಾರ್ದು ಅಷ್ಟೇ. ಟ್ರಿಮ್ ಮಾಡ್ಕೊಂಡು ನೀಟಾಗಿ ಗ್ರೂಮ್ಡ್ ಆಗಿರ್ಬೇಕು. ಬಟ್ ಟ್ರೆಂಡ್ ಕೂಡ ಹೌದಲ್ಲ, ಮೆನ್ಷನ್ ಟ್ರೆಂಡ್ ಅದು ಆತರ ಇದ್ರೆ ಚೆನ್ನಾಗಿ ಕಾಣಿಸ್ತಾರೆ. ನಮ್ದು ಮ್ಯಾನ್ಲಿ ಯಾಕೆ ಕಾಣಿಸ್ತಾರೆ? ಕೆಲವರೆಲ್ಲ ಹೆಂಗೋ ಬಿಟ್ಕೊಂಡಿರ್ತಾರೆ, ನಂಗೆ ಅದು ಇಷ್ಟ ಆಗಲ್ಲ. ಸೊ ಅಲ್ಲಿಂದ ತಿರುಗಿ ನೋಡ್ಲಿಲ್ಲ. ಇಲ್ಲ, ಥ್ಯಾಂಕ್ಫುಲಿ. ಸೊ ಬ್ಯಾಕ್ ಟು ಬ್ಯಾಕ್ ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳು ಹಿಟ್ ಬರ್ತಾ ಇತ್ತು. ಅಂಡ್ ಶಿಶಿರ್ ಶಾಸ್ತ್ರಿ ಬೆಳಿತಾ ಹೋದ. ಅಂದ್ರೆ ಬೆಳಿತಾ ಹೋದೆ ಅನ್ನೋದಕ್ಕಿಂತ ನಾನು ಹೇಳದ್ನಲ್ಲ, ಈ ಬಿಗ್ ಬಾಸ್ ಮುಂಚೆ 12 ವರ್ಷದ ಜರ್ನಿ ಏನಿದೆ, ಆ ಗ್ರಾಫ್ ನೋಡಿದ್ರೆ ಇದು ಇಟ್ಸ್ ಅ ಸ್ಟ್ರೇಟ್ ಲೈನ್. ಗುರುತಿಸುವಿಕೆ ಹೇಗಿತ್ತು ಬಿಫೋರ್ ಬಿಗ್ ಬಾಸ್? ಹೌದು, ಒಂದ್ ಪಾತ್ರದ ಮುಖಾಂತರ ಗುರುತಿಸೋರು. ಕುಲವಧು ಮಾಡಿದಾಗ ಒಂದು ರೀಚ್ ಬೇರೆನೆ ಇತ್ತು, ಬಿಕಾಸ್ ಚಾನೆಲ್ ಆತರ ಇತ್ತು. ಅಂಡ್ ಆ ಟೈಮಲ್ಲಿ ಬೂಮ್ ಇತ್ತು, ಪ್ರಾಜೆಕ್ಟ್ ವಾಸ್ ಅ ಸೂಪರ್ ಹಿಟ್. ಆ ಟೈಮಲ್ಲಿ ಎಲ್ಲರೂ ಗುರುತಿಸೋರು ಹೊರಗಡೆ. ಕುಲವಧು ವೇದ್ ಅನ್ನೋರು ಮಾತಾಡೋರು. ಕುಲವಧು ಮುಗಿತಿದ್ದಂಗೆ ನಾನು ಇನ್ನೊಂದು ಪ್ರಾಜೆಕ್ಟ್ ಶುರು ಮಾಡಿದೆ. ಆ ಪ್ರಾಜೆಕ್ಟ್ ಅಲ್ಲಿ ಒಂಚೂರು ಡೌನ್ ಆಯ್ತು. ಬಟ್ ಪಾತ್ರನ ಆ ನೋಡೋರು, ಸೀರಿಯಲ್ ಯಾರು ನೋಡ್ತಿದ್ರು ಅವರಂತೂ ಗುರುತಿಸೋರು. ನಾನು ಹೇಳೋದಲ್ಲ, ನಾನು ಇಟ್ ವಾಸ್ ಅ ಸ್ಟ್ರೇಟ್ ಲೈನ್. ನಂದು ಹಿಂಗ್ ಹೋಗಿಲ್ಲ ಯಾವತ್ತು, ಬಟ್ ಹಿಂಗೂ ಬಿದ್ದಿಲ್ಲ ಗಾಡ್ಸ್ ಗ್ರೇಸ್ ಇಂದ. ಬಟ್ ಹಿಂಗ್ ಹೋಗಿದ್ ನಾನು ನೋಡ್ಲೇ ಇಲ್ಲ ಯಾವತ್ತು ಲೈಫಲ್ಲಿ 12 ವರ್ಷದಲ್ಲಿ. ಹೇಗಿತ್ತು ಮನೇಲಿ? ಅಮ್ಮ ಅಫ್ಕೋರ್ಸ್ ವಾಚರ್ ಇದ್ದೇ ಇರ್ತಾರೆ ರೆಗ್ಯುಲರ್ ಆಗಿ, ಅಪ್ಪ ಅಂತೂ ಗಮನಿಸ್ತಾನೆ ಇರ್ತಾರೆ. ಹೌದು. ಏನ್ ಸಜೆಷನ್ಸ್ ಗಳು ಬರ್ತಿತ್ತು? ಆಕ್ಟಿಂಗ್ ವಿಚಾರದಲ್ಲಿ ಸಜೆಸ್ಟ್ ಯಾವತ್ತೂ ಮಾಡಿಲ್ಲ. ಅಲ್ಲ ಅಂದ್ರೆ ಸೆಲೆಕ್ಷನ್ ಆಫ್ ಪಾತ್ರ ಅಥವಾ ಕಥೆ ಅದನ್ನೇನಾದ್ರು ಇನ್ವಾಲ್ವ್ ಆಗ್ತಿಲ್ಲ? ನಾವು ನಮ್ಮನೇಲಿ ನಾನು ನನ್ನ ಹೆಂಡತಿ ಮಾತಾಡ್ಕೊಳ್ತಿದ್ವಿ, ತುಂಬಾ ಇಂಟರ್ಫಿಯರ್ ಆಗೋದು ಬೇಡ, ಅವನಿಗೆ ಜವಾಬ್ದಾರಿ ಗೊತ್ತಿದೆ. ಆಮೇಲೆ ಆ ಟೆಕ್ನಿಷಿಯನ್ಸ್ ಮಧ್ಯೆನೇ ಇರ್ತಾನೆ, ಏನಾದ್ರು ಸಜೆಷನ್ಸ್ ಅಲ್ಲಿಂದ ಬರುತ್ತೆ. ನಾವು ಆಸ್ ಎ ಫಾದರ್ ಅಂಡ್ ಮದರ್ ನಾವೇನೋ ಹೇಳೋದು ಅಲ್ಲಿಗೆ ಹೊಂದಿಕೆ ಆಗದೆ ಇರ್ಬೋದು. ಯಾಕೆಂದ್ರೆ ಅವನು ಅದನ್ನ ಕೆರಿಯರ್ ಅಂತ ತಗೊಂಡ್ಬಿಟ್ಟಿದ್ದಾನೆ. ಸೊ ಸರ್ವೈವ್ ಹೇಗೆ ಆಗ್ಬೇಕು ಅಂತ ಅವ್ನಿಗೆ ಗೊತ್ತಿರುತ್ತೆ. ಆ ಥರದ್ದೇನಾದ್ರು ತೊಂದರೆಗಳಾದಾಗ ಸಪೋರ್ಟಿಗೆ ನಾವು ಇದ್ದೇ ಇರ್ತೀವಿ ಅಲ್ವೇ. ಅದಿದ್ಮೇಲೆ ಡೇ ಟು ಡೇದು ನಾನು ಇವಾಗ ಅವ್ನು ಬಿಗ್ ಬಾಸ್ದು ಸುಮಾರಷ್ಟು ಕಮೆಂಟ್ಸ್ಗಳು ಅವ್ನು ಬಂದ್ಮೇಲೆ ಮಾಡಿದ್ವಿ. ಅವನಿಗೆ ಗೊತ್ತಿಲ್ಲ ಅನ್ಸುತ್ತೆ, ಆ ಬಿಗ್ ಬಾಸ್ ನಡಿವಾಗ ಸೋಷಿಯಲ್ ಮೀಡಿಯಲ್ಲಿ ಅವನಿಗೆ ಸಂಬಂಧಪಟ್ಟಿದ್ದು ಏನೇನು ಕ್ಲಿಪ್ಪಿಂಗ್ಸ್ ಬರ್ತಾ ಇತ್ತು, ಫೋಟೋಸ್ ಬರ್ತಾ ಇತ್ತು, ಎಲ್ಲ ಡೌನ್ಲೋಡ್ ಮಾಡ್ಕೊಂಡು ಒಂದು ಫೋಲ್ಡರ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಈಗಲೂ ನನ್ನ ಫೋನಲ್ಲಿದೆ ಅದು. ಅವನಿಗೆ ಗೊತ್ತಿಲ್ಲ ಅದು. ಎಲ್ಲ ಥರ ನಾನು ಇವ್ನು ಹಿಂಗಿರ್ಬೋದಾಗಿತ್ತಲ್ವಾ, ಇದರಲ್ಲಿ ಹಂಗಿರ್ಬೋದಾಗಿತ್ತಲ್ವಾ ಅಂತ ನಾವು ಮಾತಾಡ್ಕೋತಿದ್ವಿ. ಬಟ್ ಅವ್ನಿಗೆ ಹೇಳ್ತಿರ್ಲಿಲ್ಲ, ಯಾಕೆಂದ್ರೆ ಅಲ್ಲಿ ನಮಗೆ ತೋರಿಸೋದು 1.5 ಗಂಟೆ ಬಿಗ್ ಬಾಸ್, ಅವ್ರು 24 hours ಇರ್ತಾರೆ. ಯಾವುದಕ್ಕೆ ಲಿಂಕ್ ಆಗಿ ಅವ್ನು ಆ ಥರ ರಿಯಾಕ್ಟ್ ಮಾಡಿರ್ತಾನೆ ಗೊತ್ತಿಲ್ಲ ನಮ್ಗೆ. ಇಲ್ಲಿ ನಾವು ಆ 1.5 ಗಂಟೆ ನೋಡಿ ಮಾತ್ರ ರಿಯಾಕ್ಟ್ ಮಾಡ್ತೀವಿ, ಜನಗಳು ಹಾಗೆ ಮಾಡ್ತಾರೆ. ಹಾಗಾಗಿ ಬೇಡ, ಅವನಿಗೆ ಗೊತ್ತು, ಅವನಿಗೆ ಜವಾಬ್ದಾರಿ ಇದೆ ಅಂತ ಅಂದ್ಕೊಂಡು ನಾನು ಜಾಸ್ತಿ ಕಮೆಂಟ್ ಎಲ್ಲ ಮಾಡೋಕ್ಕೆ ಹೋಗಲ್ಲ. ಬಟ್ ನಂದೊಂದು ಸ್ವಭಾವ ಏನು ಅಂದರೆ, ಯಾರಿಗೇ ಆಗಲಿ ನನ್ನ ಸ್ವಭಾವ ಏನು ಅಂದರೆ, ಒಳ್ಳೆಯದನ್ನು ಅಪ್ರಿಷಿಯೇಟ್ ಮಾಡ್ತೀನಿ, ಕೆಟ್ಟದ್ದನ್ನು ನಾನೇ ಇಟ್ಕೋತೀನಿ. ಥ್ಯಾಂಕ್ಫುಲಿ ಹಂಗೆ ನಾನೇ ಇಟ್ಕೊಂಡು ಅಯ್ಯೋ ಹಿಂಗೆ ಆಗ್ಬಿಟ್ನಲ್ಲ ಅಂಥದ್ದೇನು ಏನೂ ನಡೆದಿಲ್ಲ. ಬಟ್ ಅಪ್ರಿಷಿಯೇಟ್ ಮಾಡುವಂಥದ್ದು ಸುಮಾರು ನಡೆದಿದೆ. ಸುಮಾರಷ್ಟು ಅವ್ನ ಆ್ಯಕ್ಟಿಂಗು, ಅವ್ನ ಕ್ಲೋಸಪ್ ಶಾಟ್ಸು ಅದೆಲ್ಲ ನೋಡಿ ಅಬ್ಬಾ ಏನು ಶಿಶಿರನ ಇದು ಅಂತ ಅನ್ನಿಸ್ಬಿಡುತ್ತೆ ನನಗೆ. ಕಣ್ಣಲ್ಲೆಲ್ಲ ನೀವು ಓಪನ್ ಮಾಡಿದಾಗಲೂ ಅಷ್ಟೇ ನಂಗೆ ಇನ್ನೂ ಕಣ್ಣ ನೀರು ಬರ್ತಾನೆ ಇದೆ. ಆ ಥರ ಆ ಗ್ರೋತ್ ನನ್ಗೆ ಖುಷಿ ಇದೆ. ನೋಡಿ ಶಿಶಿರ್, ಅಪ್ಪನ ಕಣ್ಣಲ್ಲಿ ನೀರು ಬರ್ತಾ ಇದೆ ಅಂದರೆ ಎಷ್ಟು ಎಮೋಷನಲ್ ಆಗ್ತಿದ್ದಾರೆ. ವೈ ಅಣ್ಣ?
ಏನಿಲ್ಲ, ಮಕ್ಕಳಲ್ವಾ, ಮಕ್ಕಳು ಒಳ್ಳೆಯ ಸ್ಥಾನದಲ್ಲಿ ಬೆಳೀತಾರೆ, ಜನ ಎಲ್ಲ ಇಷ್ಟಪಡ್ತಾರೆ ಅಂತ. ಸುಮಾರಷ್ಟು ಜನ ಅವ್ನು ಬಿಗ್ ಬಾಸ್ ಶುರುವಾದಾಗೆಲ್ಲ ಇದು ವೇದಲ್ವಾ ಅಂತ ಎಲ್ಲ ಕಮೆಂಟ್ ಮಾಡೋರು. ಶಿಶಿರ ಅಂತ ಸುಮಾರಷ್ಟು ಜನಕ್ಕೆ ಗೊತ್ತೇ ಇರಲಿಲ್ಲ. ಆಮೇಲೆ ನನಗೆ ಅವನು ಎವಿಕ್ಟ್ ಆದಾಗ ನಂಗೆ ಸಿಕ್ಕಾಪಟ್ಟೆ ಹರ್ಟ್ ಆಗೋಯ್ತು. ಅವತ್ತೇನಾಯಿತು ಅಂದ್ರೆ ನಂಗೊಂದು ಪ್ರೋಗ್ರಾಮ್ ಇತ್ತು, ನಾನು ಕ್ಯಾಬ್ ಮಾಡ್ಕೊಂಡು ಹೋಗಿದ್ದೆ, ಕಾಲೇಜಿಂದ ಕ್ಯಾಬ್ ಮಾಡ್ಕೊಂಡು ಪ್ರೋಗ್ರಾಮ್ಗೆ ಹೋಗ್ಬೇಕಾದ್ರೆ ನನ್ನ ಫೋನಲ್ಲಿ ಚಾರ್ಜು ಸ್ವಲ್ಪ ಇತ್ತು, ಮತ್ತು ವಾಪಸ್ ಬರೋಕ್ಕೆ ಚಾರ್ಜ್ ಬೇಕಲ್ಲ ಅಂದ್ಬಿಟ್ಟು ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ಟಿದ್ದೆ. ಆವಾಗ ಮನೆಗೆ ಫೋನ್ ಮಾಡಿ ಹೇಳಿದ್ದಾರೆ, ಎವಿಕ್ಟ್ ಆಗ್ತಾ ಇದ್ದಾನೆ ಶಿಶಿರು, ನೀವು ಬನ್ನಿ ಶೂಟ್ಗೆ ಅಂತ. ಇವಳು ನನ್ನ ಹೆಂಡತಿ ಫೋನ್ ಮಾಡಿದ್ದಾಳೆ, ಮೆಸೇಜ್ ಹಾಕಿದ್ದಾಳೆ, ನಾನು ಸ್ವಿಚ್ ಆಫ್ ಆಗಿತ್ತಲ್ಲ, ಗೊತ್ತೇ ಆಗಲಿಲ್ಲ ನನಗೆ. ಆಮೇಲೆ ಇವ್ನ ಫ್ರೆಂಡ್ಸ್ ಎಲ್ಲ ಟಚ್ಚಲ್ಲಿದ್ರು, ನಮ್ಮ ಫ್ಯಾಮಿಲಿ ಜೊತೆ ಟಚ್ಚಲ್ಲಿದ್ರು. ಫ್ರೆಂಡ್ಸ್ ಎಲ್ಲ ಸುಮಾರು ಜನ ಇವ್ನು ಬಿಗ್ ಬಾಸಲ್ಲಿ ಇದ್ದಾಗ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ದಾರೆ ನಮಗೆ. ಆಮೇಲೆ ಅವರೆಲ್ಲ ಗ್ರೂಪ್ ಮಾಡಿಕೊಂಡು ಇವಳನ್ನ ಕರ್ಕೊಂಡು ಹೋಗಿದ್ದಾರೆ. ನನ್ನ ಪ್ರೋಗ್ರಾಮಲ್ಲಿ ಮಧ್ಯೆ ಏನಾದ್ರು ಎಮರ್ಜೆನ್ಸಿ ಇರುತ್ತಾ ಅಂತ ಸ್ವಿಚ್ ಆನ್ ಮಾಡಿದೆ, ನೋಡಿದ್ರೆ ಮೆಸೇಜ್ ಇತ್ತು. ನಂಗೆ ಮುಂದೆ ಪ್ರೋಗ್ರಾಮ್ ಕಂಡಕ್ಟ್ ಮಾಡೋಕ್ಕೆ ಕಷ್ಟ ಆಗೋಗ್ಬಿಡ್ತು, ಅದು ಎವಿಕ್ಷನ್ ಅನ್ನೋದು ನಂಗೆ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಆಮೇಲೆ ಅದಾದಮೇಲೆ ಸೋಷಿಯಲ್ ಮೀಡಿಯಲ್ಲಿ ಬಂದಿದ್ದ ರಿಯಾಕ್ಷನ್ ನೋಡಿ ಹಬ್ಬ ಅನ್ನಿಸ್ಬಿಡ್ತು ನನಗೆ. ಎಲ್ಲರ ಬಾಯಿನಲ್ಲೂ ಬರ್ತಿದ್ದು ಒನ್ ಆಫ್ ದಿ ಡಿಗ್ನಿಫೈಡ್ ಕಂಟೆಸ್ಟೆಂಟ್ಸ್, ಎಷ್ಟು ಡಿಗ್ನಿಫೈಡ್ ಆಗಿ ಇದ್ದ ಅನ್ನುವಂಥದ್ದು. ಸುಮಾರಷ್ಟು ಜನ ಎಲ್ಲ ಇಂಥ ಕಂಟೆಸ್ಟೆಂಟ್ನ ಬಿಟ್ಟು ನೀವು ಯಾವ ಪುರುಷಾರ್ಥಕ್ಕೆ ಮಾಡ್ತೀರಾ, ಆ ಥರದ್ದೆಲ್ಲ ರಿಯಾಕ್ಷನ್ಸು ಸುಮಾರು ಬಂತು. ಅಷ್ಟೇ ಅಲ್ವಾ ಪೇರೆಂಟ್ಸಿಗೆ ಬೇಕಾಗಿರೋದು. ಹೋದ ಬಿಡು ಅನ್ನೋ ಕಾಮೆಂಟ್ ಎಲ್ಲೂ ಬಂದಿಲ್ಲ. ನೀವು ನಂಬಲ್ಲ ಅನಿಸುತ್ತೆ, ನಾನು ಇವಾಗಲೂ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡಿದ್ದೀನಿ. ಯಾರೋ ಒಬ್ಬರು ಪೂನಾಯಿಂದ, ಕನ್ನಡದವರೇ, ಪೂನಾಯಿಂದ ಮೆಸೇಜ್ ಮಾಡಿದ್ದಾರೆ ಅವರು. ಅದು ತೋರಿಸ್ತೀನಿ ಆಮೇಲೆ ಅವರು ಎಷ್ಟು ಎಮೋಷನಲ್ ಆಗಿದ್ದಾರೆ ಅವರು ಅಂತ. ಅಂದರೆ ಅದು ಓಪನ್ ಆಗಿ ಹೇಳೋದು ಕಷ್ಟ ಆಗುತ್ತೆ, ಅಷ್ಟು ಎಮೋಷನಲ್ ಆಗಿದ್ದಾರೆ. ಅದೇ ನಿಮ್ಮ ಕಣ್ಣು ಹೇಳ್ತಾ ಇದೆ ಅಪ್ಪ. ಅವರು ಫಸ್ಟ್ ಟೈಮು ಮಗನಿಗೆ ಗೊತ್ತಿಲ್ಲದೆ ಅಪ್ಪ ಏನೇನೆಲ್ಲ ಮಾಡಿರ್ತಾರಲ್ಲ, ಇಲ್ಲಿ ಕೂತ್ ಮಾತಾಡ್ತಿದಾರ, ಅದನ್ನ ಕಣ್ಣು ನೋಡಿ ಹೆಂಗೆ ಹೇಳ್ತಾ ಇದೆ. ಸಾರಿ, ಇಟ್ಸ್ ಓಕೆ, ಇಟ್ಸ್ ಓಕೆ. ಅಂದರೆ ನಾವು ಆ ಭಾವನೆಯಲ್ಲೇ ಬದುಕಿರೋರು. ಎಷ್ಟೋ ಸರಿ ಅಪ್ಪ ಮಕ್ಕಳು ಅಂದಾಗ ಎಮೋಷನ್ಸ್ ಇರಲ್ಲ, ಬರೀ ತಾಯಿಗಷ್ಟೇ ಇರುತ್ತೆ ಅಂತೀವಿ. ಹೌದೌದು, ತಾಯಿ ಎಕ್ಸ್ಪ್ರೆಸ್ ಮಾಡ್ತಾರೆ. ಇದು ನೋಡಿ, ನಾನು ಶೋಲ್ ಏನು ಅನ್ಕೊಂಡು ಹೋದ್ನೋ ಅದಾಯ್ತು ಅಷ್ಟೆ. ನನಗೆ ಅವ್ರ ಹೆಸರು ಎಲ್ಲೂ ಹಾಳು ಮಾಡಬಾರ್ದಿತ್ತು, ಅದಾಯ್ತು. ಒಂದ್ಸಲ ಆ್ಯಕ್ಚುಲಿ ನಾನು ತ್ರಿವಿಕ್ರಮ್ ಮಾತಾಡ್ತಾ ಇದ್ವಿ ಶೋಲ್ಲಿ, ಐ ಥಿಂಕ್ ಫ್ರೈಡೇ ಅನ್ಸುತ್ತೆ. ಅದನ್ನು ಫ್ರೈಡೇ ಏನು ನಡೆಯುತ್ತೋ ಅದನ್ನು ಟೆಲಿಕಾಸ್ಟ್ ಕಡಿಮೆ ಆಗುತ್ತೆ, ಬಿಕಾಸ್ ವೀಕೆಂಡ್ ಎಪಿಸೋಡ್ ಸ್ಯಾಟರ್ಡೇನೇ ಶೂಟ್ ಆಗೋದ್ರಿಂದ ಫ್ರೈಡೇ ನಮಗೆ ಹಾಲಿಡೇ ಥರ ಅದು. ಆಗ ನಾನು ತ್ರಿವಿಕ್ರಮ್ ಮಾತಾಡ್ತಿದ್ರು, ಅವನ ಅಮ್ಮನ ಬಗ್ಗೆ ಏನೋ ಹೇಳ್ತಾ ಇದ್ದ. ಅಮ್ಮ ಒಬ್ಬರೇ ಇರ್ತಾರೆ, ಇವಾಗ ಚಳಿಗಾಲ, ಅವ್ರಿಗೇನೋ ಕಿವಿಯೆಲ್ಲ ನೋವಿರುತ್ತೆ, ಹಂಗೆ ಹಿಂಗೆ ಅಂತ. ನಾನು ಮಾತಾಡ್ತಿರ್ಬೇಕಾದ್ರೆ ಹಿಂಗೆ ನನಗಿನ್ನೇನು ಇಲ್ಲ ವಿಕ್ಕಿ, ನನಗಿರೋದೇ ಒಂದು, ನಾನು ಇಲ್ಲಿ ಬಂದಿದ್ದೀನಿ, ಎಷ್ಟು ದಿನ ಇರ್ತೀನೋ, ಕೊನೆವರೆಗೂ ಇರ್ತೀನೋ ಅಥವಾ ನಾಳೆನೋ ಹೋಗ್ತೀನೋ ನನಗೆ ಗೊತ್ತಿಲ್ಲ, ಬಟ್ ಇರೋ ಅಷ್ಟು ದಿನ ಹೋದ ಮೇಲೂ ಕೂಡ ಇವ್ರ ಹೆಸರು ನಾನು ಹಾಳು ಮಾಡಬಾರ್ದು. ತುಂಬ ಕಷ್ಟಪಟ್ಟು ಹೆಸರು ಮಾಡಿದ್ದಾರೆ ನಮ್ಮ ತಂದೆ, ತುಂಬ ಕಷ್ಟಪಟ್ಟು ಹೆಸರು ಮಾಡಿದ್ದಾರೆ. ತುಂಬ ಹತ್ತಿರದಿಂದ ನೋಡಿದ್ದೀನಿ ನಾನು ಏನೇನು ಕಷ್ಟಪಟ್ಟಿದ್ದಾರೆ. ಹೊರಗಡೆ ಜನ ಇವ್ರನ್ನ ಎಷ್ಟು ಗೌರವಿಸ್ತಾರೆ, ಅವರ ಫೀಲ್ಡಲ್ಲಿ ಅವರು ಎಷ್ಟು, ಹೀಸ್ ಎ ಲೆಜೆಂಡ್. ಕರೆಕ್ಟ್, ಇಟ್ಸ್ ನಾಟ್ ಅ ಸ್ಮಾಲ್ ಥಿಂಗ್ ಅವ್ರು ಮಾಡಿರೋದು. ಸೊ ಅದನ್ನ ನಾನು ಎಲ್ಲೂ ಕಡಿಮೆ ಮಾಡಬಾರ್ದು. ದಟ್ ಇಸ್ ಮೈ ಓನ್ಲಿ ಗೋಲ್. ಅದನ್ನ ನಾನು ಈಡೇರಿಸ್ಕೊಂಡ್ಬಿಟ್ರೆ ಸಾಕು. ಹಂಗಂತ ನಾನು ಅದೇ ನಿಟ್ಟಿನಲ್ಲಿ ಫೇಕ್ ಆಗಿ ಆಡ್ಲಿಲ್ಲ. ನಾನು ಇದ್ದಿದ್ದೆ ಹಂಗೆ, ನಾನು ಇರೋದೇ ಹಂಗೆ, ನಂಗೆ ಸಂಸ್ಕಾರ ಕಲ್ಸ್ಕೊಟ್ರದೇ ಹಂಗೆ ಅವರು. ಸೊ ಹಾಗಾಗಿ ಅಷ್ಟೇ, ನಾವಾಗೇ ಒಳಗೋಗಿ ನಾವಾಗೇ ಆಚೆಗೆ ಬರೋದಿದೆಯಲ್ಲ. ಸುದೀಪ್ ಎಕ್ಸ್ಪ್ರೆಸ್ ಮಾಡಿದ್ರು ಅದನ್ನ ವಿಕ್ಟಿಮ್ಗೆ ಎಪಿಸೋಡ್ ಅಲ್ಲಿ, ಪಂಚಾಯತಿನಲ್ಲಿ ಅವ್ರು ಹೇಳಿದ್ರು ಅದನ್ನ, ಹೇಗೆ ಹೋದ್ರು ಹಾಗೆ ಬಂದ್ರಿ ನೀವು. ಬದುಕು ಹೆಂಗ್ ಚೇಂಜ್ ಆಯ್ತು ಬಿಗ್ ಬಾಸಿನ ಆಚೆ ಬಂದ್ಮೇಲೆ, ವೈಯಕ್ತಿಕವಾಗಿ ನಿಮ್ಮದು ಮತ್ತು ಕುಟುಂಬದ್ದು? ಕುಟುಂಬದ ವಿಚಾರದಲ್ಲಿ ಇನ್ನೂ ಹತ್ರ ಆದ್ವಿ ಅನ್ಸುತ್ತೆ ಎಲ್ರು. ಬಿಗ್ ಬಾಸ್ ನಂತರ, ಬಿಗ್ ಬಾಸ್ ನಂತರ 3 ಜನ ಇನ್ನೂ ಹತ್ರ ಆದ್ವಿ ಅಂತ ಅನ್ಸುತ್ತೆ. ಅದು 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 ತುಂಬಾ ಖುಷಿ ಇದೆ ನನಗೆ. ಅದೆಲ್ಲೋ ಮಧ್ಯದಲ್ಲಿ ಎಲ್ಲೋ ಒಂದೊಂದು ಗೆರೆ ಇದ್ದಿದ್ದು ಅದೆಲ್ಲ ಅಳಸೋಯ್ತು. ತುಂಬಾ ಹತ್ರ ಆಗಿ 3 ಜನ ತುಂಬಾ ಖುಷಿಯಾಗಿದ್ದೀವಿ ಅಂತ ಅನ್ಸುತ್ತೆ ಇವಾಗ. ಬಟ್ ಪ್ರೊಫೆಷನಲಿ ಅಂತ ಬಂದಾಗ ಹೌದು, ನೀವೇ ಹೇಳಿದಾಗ ಒಂದು ವೈಡರ್ ಎಕ್ಸ್ಪೋಜರ್, ಜನ ಶಿಶಿರಾಗಿ ಗುರುತಿಸ್ತಾ ಇದ್ದಾರೆ. ಅಂಡ್ ಹೊರಗಡೆ ಹೋದಾಗ ಎಲ್ಲರೂ ಮಾತಾಡ್ಸೋದು, ಇದೆಲ್ಲ ನನಗೆ 12 ವರ್ಷ ಇಂಡಸ್ಟ್ರಿಲಿ ಇದ್ರು ಇದೆಲ್ಲ ಹೊಸದು, ನನಗೆ ಈ ಎಕ್ಸ್ಪೀರಿಯನ್ಸ್ ಹೊಸದು. ಸೊ 12 ವರ್ಷ ಒಂದು ಲೆಕ್ಕ, ಈ 1 ವರ್ಷ ಮತ್ತೊಂದು ಬೇರೆ ಲೆಕ್ಕನೇ. ಅಂಡ್ 12 ವರ್ಷದ ಹಿಂದೆ ಇಂಡಸ್ಟ್ರಿ ಅವರೇ ಒಂದಷ್ಟು ಜನ ನನ್ನನ್ನು ಮಾತಾಡ್ಸಿದ್ದ ರೀತಿ, ಈಗ ಮಾತಾಡ್ಸೋ ರೀತಿ ಇರ್ತವೆ. The way they behave, the way they come and speak to me, ಅಡ್ರೆಸ್ ಮಾಡೋದಾಗಿರ್ಬೋದು. ಆಗ ಮಾತಾಡಿಸ್ತಿದ್ದೆ ಬೇರೆ, 3 ತಿಂಗಳ ಹಿಂದೆ ಮಾತಾಡಿಸ್ತಿದ್ದೆ ಬೇರೆ, 3 ತಿಂಗಳ ಆದ್ಮೇಲೆ ಮಾತಾಡಿಸ್ತಿರೋದು ಬೇರೆ. ಏನ್ರಿ ಶಶೀರ್? ಅದು ಇಲ್ಲ, ಮತ್ತೆ ನೋಡ್ತಿದ್ರು.
ಅಷ್ಟೇ. ಓ ಅಲ್ಲೇ ಏನ್ರಿ ಶಿಶಿರು ಇಲ್ಲ, ಮಾತು ಇಲ್ಲ, ನೋಡೋರ ಅಷ್ಟೇ, ಜಸ್ಟ್ ಅನ್ ಆಟಿಟ್ಯೂಡ್ ಅಷ್ಟೇ. ಈಗ ಹೇಗಿದ್ದೀರಾ ಶಿಷ್ಯರ್? ಇನ್ನೂ ಎಕ್ಸೈಟ್ಮೆಂಟ್. ಹೇಗಿದ್ದೀರಾ ಶಿಷ್ಯರ್? ನನಗೆ ಒಂದೊಂದ್ಸತಿ ಏನಿದು ಪ್ರಪಂಚ ಇಷ್ಟೇನ ಅನ್ಸ್ಬಿಡುತ್ತೆ. ಏನ್ ಮಾಡಕ್ಕಾಗಲ್ಲ. ಹೌ ಡು ಯು ಲುಕ್ ಅಟ್ ಲೈಫ್? ತುಂಬಾ ಚಿಕ್ಕದು. ಟೇಕ್ ಇಟ್ ಈಸಿ. ದಟ್ ಇಸ್ ಮೈ ಓನ್ಲಿ ಫಾರ್ಮುಲಾ. ಟೇಕ್ ಇಟ್ ಈಸಿ. ತುಂಬಾ ಕಾಂಪ್ಲಿಕೇಟ್ ಮಾಡ್ಕೊಳಕ್ ಹೋಗಲ್ಲ, ತುಂಬಾ ಹೊಡೆದಾಡಕ್ ಹೋಗಲ್ಲ, ತುಂಬಾ ಈಸಿಯಾಗಿ ತಗೋತೀನಿ ಲೈಫ್ನ. ದಟ್ ಇಸ್ ಹೌ. ನಂಗೆ ಪೀಸ್ ಆಗಿರ್ಬೇಕು, ತುಂಬಾ ಈಸಿ ಆಗಿರ್ಬೇಕು. ಯಾವುದನ್ನು ತುಂಬಾ ಕಾಂಪ್ಲಿಕೇಟ್ ಮಾಡ್ಕೊಂಡು ನೋಡ್ಕೊಂಡು ಮುಗಿದೋಯ್ತು. ಆ ಸ್ಟ್ರಗಲ್ ಗಿಗಲ್ ಎಲ್ಲ ಮುಗೀತು. ಟೇಕ್ ಇಟ್ ಈಸಿ, ಆರಾಮಾಗಿರೋಣ. ಅಪ್ಪನ್ ಕೇಳೋಣ, ಈಸಿನಾ ಅಥವಾ ಲೈಫ್ ಏನು ಅಂತ? ಅಪ್ಪನ್ ಡೆಫಿನೇಷನ್ ಬೇರೆ ಇರ್ಬೋದ? ನಿಮ್ ಪ್ರಕಾರ? ಈಗ ಏನಿಲ್ಲ, ನನಗೆ ಇಷ್ಟು ದಿನದ ಸ್ಟ್ರಗಲ್ ಎಲ್ಲ ಆಯ್ತು, ಒಂದು ಹಂತಕ್ಕೆ ಬಂದಿದ್ದೀವಿ, ನಾವೆಲ್ಲ ಚೆನ್ನಾಗಿದ್ದೀವಿ, ಸೊಸೈಟಿ ರೆಸ್ಪೆಕ್ಟ್ ಮಾಡುತ್ತೆ, ಜನ ರೆಸ್ಪೆಕ್ಟ್ ಮಾಡ್ತಾರೆ, ನಾವು ಏನೇನು ಬೇಕೋ ಅದನ್ನ ಮಾಡ್ಕೊಂಡಿದ್ದೀವಿ, ಮುಂದಕ್ಕೆ ಏನೇನು ಬೇಕು. ಇವಾಗೆಲ್ಲ ಒಂದು ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಅವ್ನು ತೊಗೊಂಡಿದ್ದಾನೆ, ನಾನು ಸ್ವಲ್ಪ ರಿಲ್ಯಾಕ್ಸಿಂಗ್ ಆಗಿದ್ದೀನಿ, ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ನನ್ನ ಕಾನ್ಸಂಟ್ರೇಷನ್ ಅದು ನನ್ನ ಕಾಂಪಿಯರ್ ನಡೀತಾ ಇದೆ, ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ. ನನಗೆ ಮೊದಲಿಂದನೂ ನನ್ನ ಸ್ವಭಾವ ಏನು ಅಂದರೆ, ನಂಗೆ ಜಲಸ್ ಅನ್ನೋದು ಬರಲ್ಲ. ನನ್ನ ಜೀವನದಲ್ಲೇ ಬಂದಿಲ್ಲ ಜಲಸ್ಸು. ಯಾರೋ ಒಬ್ರು ಸ್ನೇಹಿತರು ಮನೆ ಕಟ್ಟಿಸ್ತಾರೆ ಅಂತ ಅಂದರೆ ಅವ್ರಿಗಿನ್ನ ಜಾಸ್ತಿ ಅವ್ರ ಸೈಟ್ ಹತ್ರ ನಾನು ಹೋಗಿ ನೋಡ್ಕೊಂಡ್ಬರ್ತಾ ಇದ್ದೆ. ನಾನು ನೋಡಿದ್ದೀನಿ ಅದನ್ನ. ಜೊತೆಗೆ ನನಗೂ ಏನಾದ್ರು ಆದಾಗ ಹೊಗಳಿರುವಂಥ ವ್ಯಕ್ತಿಲಿ ಪ್ರಮುಖ ಪಾತ್ರ ಇದೆ. ಆಮೇಲೆ ಯಾರೋ ಏನೋ ಸಾಧನೆ ಮಾಡಿದ್ರು ನನಗಿಲ್ವಲ್ಲ, ಅವ್ರು ಮಾಡ್ತಾ ಇದ್ದಾರೆ, ನಂಗೆ ಯಾವತ್ತೂ ಬಂದಿಲ್ಲ ನನಗೆ. ಅದೇ ನನಗಿದ್ದಿದ್ದು. ಅದೇ ಥರ ನಡ್ಕೊಂಡು ಬಂದಿದೆ. ದೇವ್ರು ಚೆನ್ನಾಗಿ ನಡ್ಸ್ಕೊಂಡು ಹೋಗಿದ್ದಾರೆ. ಬಟ್ ಒಂದಂದರೆ, ನನ್ನ ಸೈಡ್ ಬೈ ಸೈಡ್ ದೇವ್ರು ಇದ್ದಿದ್ದು. ನನ್ನ ಬಾಲ್ಯ ಎಲ್ಲ ನಡ್ಕೊಂಬಂದದ್ದು ನೋಡಿದ್ರೆ ನಾನು ಬೇರೆ ಏನೋ ಆಗಬೇಕಾಗಿತ್ತು ಸರ್ವೈವ್ ಆಗೋಕ್ಕೆ. ಆಗಲಿಲ್ಲ, ದೇವ್ರು ಆ ಕಡೆಗೆ ಕಳಿಸ್ಲಿಲ್ಲ. ಕಷ್ಟ ಆದರೂ ನೀನು ಒಳ್ಳೆ ತಂದಲ್ಲೇ ಇರು ಅಂತ. ಈಗ ನನಗೆ ಈಸಿ ಇದೆ, ನನಗೇನು ಕಷ್ಟ ಇಲ್ಲ, ತುಂಬ ಚೆನ್ನಾಗಿದೆ. ಐ ಸ್ಟಿಲ್ ರಿಮೆಂಬರ್. ಅಂದರೆ ಅಪ್ಪ ಎದ್ವತ್ತದ ದುಡ್ಡು ಖರ್ಚು ಮಾಡೋರಲ್ಲ. ಹೌದೌದು. ನಾನು ನೋಡಿದ್ದೀನಿ 25 ವರ್ಷದಿಂದ. ಅಂದ್ರೆ ಎಷ್ಟೇ ದುಡ್ಡು ಬಂದ್ರು ಅದನ್ನ ನೀಟಾಗಿ ಕೂಡ ಹಾಕ್ತಾರೆ. ಒಂದು ಕ್ಷಣ ಅವ್ರ ಜೊತೆ ನಾನು ಇದ್ದಾಗ ನಾನೇ ಒಂಚೂರು ಧಾರಾಳ, ಆದ್ರೆ ಅವ್ರ ಹಂಗಲ್ಲ. ಅಂದ್ರೆ ವೆರಿ ನೀಟಾಗಿ ಫ್ಯಾಮಿಲಿ ಅಥವಾ ಹಿಂಗೆಲ್ಲ ಬೇಕು, ನಂಗೆ ಈ ತರದೆಲ್ಲ ಆಗ್ಬೇಕು, ಆ ತರದ ಅಂದ್ರೆ ಆ ತರ ಕ್ಯಾಲ್ಕುಲೇಷನ್ ಮಾಡಿ ನೀಟಾಗಿ ಖರ್ಚು ಮಾಡ್ತಾ ಇದ್ದಾರೆ. ಇವಾಗ ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ಅಂದ್ರೆ, ನಂಗೆ ಈಗೇನು ಇಲ್ಲ, ನಾನು ಆರಾಮಾಗಿದ್ದೀನಿ, ಅವ್ನು ನೋಡ್ಕೊತಾನೆ. ಅದೇ ಬೇಕಲ್ವಾ? ಇನ್ನೇನು, ಒಬ್ಬ ಮಗನಾಗಿ ಅಪ್ಪನ ಬಾಯಿಂದ ಆ ಮಾತು ಬಂತು ಅಂದ್ರೆ ಸಾಕು. ನಾನು ಹೇಳ್ತಾ ಇರ್ತೀನಿ, ಸಾಕು, ರಿಲ್ಯಾಕ್ಸ್ ಮಾಡಿ, ಕೆಲಸ ಬಿಡು ಅಂತ. ಅವನು ಯಾಕೆ ಬಿಟ್ಟಿಲ್ಲ ಇನ್ನು ನೀವು? ನಂಗೆ 2 ಕಡೆಯಿಂದ, ಒಂದು ನಾನು ಎಂಗೇಜ್ ಆಗಿರ್ಬೇಕು, ಒಂದು ಎರಡನೇದು ನಾನು ಮ್ಯಾನೇಜ್ಮೆಂಟ್ ಬಿಡ್ತಾ ಇಲ್ಲ. ಒಂದು ಈ ಸುರನ ಕಾಲೇಜಲ್ಲಿ ಹಂಗೆ, ನೀವು ತುಂಬಾ ಒಳ್ಳೆ ಲೆಕ್ಚರ್ ಆಗ್ಬಿಟ್ರೆ, ಒಳ್ಳೆ ಮಕ್ಕಳಾಗ್ಬಿಟ್ರೆ ಅವ್ರು ಅದಕ್ಕೆ ಅಷ್ಟೇ ಸಪೋರ್ಟ್ ಮಾಡ್ತಾರೆ, ಮತ್ತೆ ಬಿಟ್ಕೊಡಕ್ ಬಯಸಲ್ಲ. ಹೌದು. ಏನ್ ಕಷ್ಟ ಆಗ್ತಿದೆ ಹೇಳು, ಆ ಕಷ್ಟ ಕಡಿಮೆ ಮಾಡ್ಕೊಡ್ತೀವಿ, ಯಾಕೆ ಬಿಡ್ತೀಯಾ ಅಂತಾರ ಅವರು. ನನ್ಗೂ ಅನ್ಸುತ್ತೆ, ಓಕೆ ಅವ್ರು ಎಂಗೇಜ್ ಆಗಿರ್ಲಿ. ಇದಕ್ಕೆ ಇಮಿಡಿಯೇಟ್ ಆಗಿ ಎಲ್ಲಾ ಕೆಲಸ ಎಲ್ಲ ನಿಂತೋಗಿ ಮನೇಲೇ ಇರ್ಬೇಕು ಅಂದಾಗ, ಅಯ್ಯೋ ತುಂಬಾ ಎಂಗೇಜ್ ಆಗಿದ್ದಾರೆ. ಅಂದ್ರೆ ಶೋಸ್ ಗಳು ಮಾಡ್ತಾರೆ. ಬರವಣಿಗೆ ಆಗ್ಲೇ ಒಂದು ಹೆಸರು ತೆಗೆದ್ರು, ಅವ್ರ ಅಣ್ಣನ ಹೆಸರು ತೆಗೆದ್ರು, ರುದ್ರಮೂರ್ತಿ ಶಾಸ್ತ್ರಿಗಳ ಹೆಸರನ್ನ ತೆಗೆದ್ರು. ಕನ್ನಡ ಸಿನಿಮಾ ಲೋಕ ಮತ್ತು ಸಾಹಿತ್ಯ ಲೋಕ ಮರೆಯಲಾರದಂತ ಒಂದು ವ್ಯಕ್ತಿತ್ವ ಅದು ರುದ್ರಮೂರ್ತಿ ಶಾಸ್ತ್ರಿಗಳದ್ದು. ಬರವಣಿಗೆಯಲ್ಲಿ ತುಂಬಾ ಜನರು ಗೊತ್ತಿಲ್ಲ ಅಣ್ಣ. ಅದಕ್ಕೆ ಹೇಳ್ತಾರೆ, ಸುಮಾರಷ್ಟು ಜನ ಸಾಹಿತ್ಯದಲ್ಲಿ ಇರೋರ್ಗೆ ಅವ್ರಿಗೆ ಗೊತ್ತು, ನಮ್ಮಣ್ಣ ಅಂತ ಗೊತ್ತಿಲ್ಲ. ಹೌದೌದು, ಸುಮಾರಷ್ಟು ಜನಕ್ಕೆ ಅದು ಇದೆ, ನಡೆಯುತ್ತೆ. ಸಾಹಿತ್ಯ ಎಷ್ಟು ಇನ್ಫ್ಲೂಯೆನ್ಸ್ ಮಾಡಿದ್ರು ಅಣ್ಣ ನಿಮ್ಗೆ? ನಮ್ಮ ಫ್ಯಾಮಿಲಿಲಿ ಒಂದು ಏನ್ ಗೊತ್ತಾ, ಯಾರಿಗೂ ಇನ್ಫ್ಲೂಯೆನ್ಸ್ ಮಾಡೋ ಅವಕಾಶಗಳು ಸಿಗ್ಲಿಲ್ಲ. ತುಂಬಾ ಡಿಫ್ರೆಂಟ್ ಆಗಿ ನಡ್ಕೊಂಡ್ ಬಂದಿದ್ದಂತ ಫ್ಯಾಮಿಲಿ. ಅದಕ್ಕೆ ಹೇಳಿದ್ದೆ ಯಾವಾಗ್ಲೂ ಮಕ್ಕಳಿಗೆ ಅಪ್ಪ ಅಮ್ಮ ಇರಬೇಕು ಅಂತ. ಅಪ್ಪ ಅಮ್ಮ ಎಲ್ಲ ಒಂದುಗೂಡಿಸ್ತಾರೆ. ಅಪ್ಪ ಅಮ್ಮ ಇಲ್ಲ ಅಂದರೆ ಎಲ್ಲ ಡಿವೈಡ್ ಆಗ್ತೀವಿ ಬೇರೆ ಬೇರೆ ಕಾರಣಗಳಿಂದ. ನಮ್ಮ ಅಣ್ಣನ್ನ ನಾನು ಫಸ್ಟ್ ಟೈಮ್ ನೋಡಿದ್ದು ನಾನು 9ನೇ ಕ್ಲಾಸ್ ಓದುವಾಗ. ಅಲ್ಲಿವರೆಗೂ ನಮ್ಮ ಅಣ್ಣ ನೋಡೇ ಇಲ್ಲ ನಾನು. ಕ್ಯಾನ್ ಯು ಬಿಲೀವ್? ಆ ಥರದ್ದು ಫ್ಯಾಮಿಲಿಗಳು ನಮ್ದೆಲ್ಲನೂ. ನಮ್ಮ ಅಣ್ಣ ಇವತ್ತೇನಾಗಿದ್ದಾನೆ, ಅವನು ಕೂಡ ಅವನ ಸ್ವಂತ ಸ್ಟ್ರಗಲಿಂದ ಮಾಡಿರೋದಷ್ಟೇ. ಅವನಿಗೆ ಸಪೋರ್ಟ್ ಮಾಡಿದವರು ಯಾರೂ ಇಲ್ಲ ಆ ಥರ. ಯಾಕೆಂದರೆ ಅಪ್ಪ ಇರಬೇಕು, ಅಮ್ಮ ಇರಬೇಕು. ಅಪ್ಪನೂ ಇಲ್ಲ, ಅಮ್ಮನೂ ಇಲ್ಲ, ಯಾರು ಮಾಡ್ತಾರೆ? ಅದೆಲ್ಲ ಹಂಗೆ ಬೆಳ್ಕೊಂಬಂದಿದ್ದು. ನಾವೆಲ್ಲ ಕನೆಕ್ಟ್ ಆಗಿದ್ದು ಯಾವಾಗ ಅಂದರೆ, ನಮ್ಮಪ್ಪ ಸತ್ತಾಗ ನಮ್ಮ ಅಣ್ಣ ನಮ್ಮ ಫ್ಯಾಮಿಲಿ ಜವಾಬ್ದಾರಿ ತೊಗೊಳಕ್ಕೆ ಟ್ರೈ ಮಾಡಿ. 2 ಹೆಣ್ಮಕ್ಳು ಮದುವೆ ಆಗಬೇಕಾಗಿತ್ತು, ನನಗೆ ಕೆಲಸ ಇರಲಿಲ್ಲ, ಆ ಥರದ್ದೆಲ್ಲ. ಆವಾಗ ನಾವೆಲ್ಲ ಒಂಚೂರು ಹತ್ತತ್ರ ಆದ್ವಿ. ಆದರೂ ಕೂಡ ಆ ಬಾಂಡಿಂಗು ಬಾಲ್ಯದಿಂದ ಇಲ್ಲದೆ ಇದ್ದಿದ್ದರಿಂದ ಆ ಬಾಂಡಿಂಗೇ ಇರಲಿಲ್ಲ, ಅದಾಗಲಿಲ್ಲ. ಆ ಥರ ಬರವಣಿಗೆ ಬಂತು ನಿಮ್ಗೆ, ನಿಮ್ಮೊಳಗಿತ್ತು, ನೀವು ನಂಬಲ್ಲ ಅನಿಸುತ್ತೆ. ನಾನು ನನ್ನ 44ನೇ ವಯಸ್ಸಿನಲ್ಲಿ MBA ಮಾಡಿದ್ದು. ಹೌದು, 44th ಏಜಲ್ಲಿ ನಾವಿಬ್ಬರು ಒಟ್ಟಿಗೆ MBA ಮಾಡಿದ್ವಿ.
ಹೌದು, ನಂಗೆ 44 ಅಲ್ಲ ಆಗ. ಅಲ್ಲಿ ಅದು ಬಟ್ ನನ್ನ ಬರವಣಿಗೆ ಅದಕ್ಕೆ ಮೊದಲೇ ಇತ್ತು. ಹೌದು, ನಾನು MA ಫೇಲ್ ಕ್ಯಾಂಡಿಡೇಟ್ಸು ರಿಪೀಟ್ ಎಕ್ಸಾಮ್ ಕಟ್ಟಿದ್ರೆ MA ಮಕ್ಕಳು ಪಾಠ ಮಾಡ್ತಿದ್ದೆ, ನಾನು ಗ್ರಾಮರ್ ಪಾಠ ಮಾಡ್ತಿದ್ದೆ. ನನಗೆ MA ಗ್ರಾಜುಯೇಷನ್ ಇಲ್ಲ. ಹಾಗಾಗಿ ನನಗೆ ಈಗಲೂ ನಂಗೆ ಆಶ್ಚರ್ಯ ಆಗುತ್ತೆ, ಹೇಗೆ ನಂಗೆ ಇದೆಲ್ಲ ಬಂತು ಬರವಣಿಗೆ ಗೊತ್ತಿಲ್ಲ ನನಗೆ. ಅಂದ್ರೆ ವಿದ್ವತ್ಪೂರ್ಣ ಹಾಡುಗಳನ್ನ ಬರೆಯೋದು, ಅಂದ್ರೆ ಕ್ಲಾಸಿಕಲ್ ಸಾಹಿತ್ಯವನ್ನ ಬರೆಯೋದು ಮತ್ತು ವಿಮರ್ಶೆಗಳನ್ನ ಮಾಡೋದು ನಾಟ್ ಅನ್ ಈಸಿ ಟಾಸ್ಕ್. ಹೌದು, ಅದಕ್ಕೆ ಎಂತೆಂತೋ ವಿದ್ವಾಂಸಗಳು ಬೇಕು ಅಂತಾರೆ. ಬಟ್ ನೀವು ಅದನ್ನ ಕರಗತ ಮಾಡ್ಕೊಂಡ್ರಿ, ಅದನ್ನಷ್ಟೇ ಸತ್ವಪೂರ್ಣವಾಗಿ ಕೊಟ್ರಿ ಇಂಡಸ್ಟ್ರಿಗೆ. ನಿಮಗೆ ಹೆಂಗೆ ಅಂದ್ರೆ ನನ್ಗೆ ಗೊತ್ತಿದೆ, ಒಬ್ಬ ದೊಡ್ಡ ಗುರುಗಳು, ಭರತನಾಟ್ಯ ಗುರುಗಳು, ಅವರು ದೊಡ್ಡ ಸ್ಕಾಲರು, ಷಡಕ್ಷರಕೆಯಲ್ಲಿ ಬರ್ಸ್ಬೇಕು, ಅವ್ರು ಬರ್ಕೊಡ್ಬೇಕು ಅಂತ ದುಂಬಾಲ್ ಬಿದ್ದು ಇವ್ರ ಟೈಮ್ ಕಾದು ಬರ್ಸ್ಕೊಂಡ್ರು ಇದಾರೆ. ದಟ್ ಇಸ್ ವಾವ್. ನಂಗೆ ಆಶ್ಚರ್ಯ ಅದು. ನಾನು ಈಗಲೂ ಕ್ಲಾಸಲ್ಲಿ ಮಕ್ಕಳು ಪಾಠ ಮಾಡ್ಬೇಕಾ ಎಷ್ಟೊಂದು ವಿಚಾರಗಳು ಶೇರ್ ಮಾಡ್ತೀನಿ. ನಾನು ಒಂದ್ಸರಿ ನಾನೇ ಕೂತ್ಕೊಂಡು ಯೋಚನೆ ಮಾಡ್ತೀನಿ, ನನಗೆ ಯಾವುದೇ ಟೀಚರಿಂಗ್ ಶೇರ್ ಮಾಡಿಲ್ವಲ್ಲ, ನಂಗೆ ಎಲ್ಲಿಂದ ಬಂತದು ಅಷ್ಟೇ, ಇನ್ನೇನು ಇಲ್ಲ. ಇವ್ರೇನು ಸ್ಟ್ರಿಕ್ಟ್ ಅಪ್ಪನಾ, ಸ್ಟ್ರಿಕ್ಟ್ ಟೀಚರಾ, ಅಥವಾ ಸ್ಟ್ರಿಕ್ಟ್ ಮೆಂಟರಾ, ಸ್ಟ್ರಿಕ್ಟ್ ಫ್ರೆಂಡಾ, ಅಥವಾ ಎಲ್ಲ ಈಸಿ ಗೋಯಿಂಗಾ? ಇಲ್ಲ, ಯಾವ್ಯಾವ ಸಿಚುಯೇಷನ್ ಅಲ್ಲಿ ಹೆಂಗಿರ್ಬೇಕು ಹಂಗಂಗೆ. ಅಂದ್ರೆ ಎಲ್ಲಿ ಸ್ಟ್ರಿಕ್ಟ್ ಆಗಿರ್ಬೇಕು ಅಲ್ಲಿ ಸ್ಟ್ರಿಕ್ಟ್ ಆಗಿ ಇದ್ದಿದ್ದಕ್ಕೆ ನಾವು ಒಂದ್ ಸ್ವಲ್ಪ ಕರೆಕ್ಟ್ ಆಗಿ ಇದ್ದಿದ್ದಕ್ಕಾಯ್ತು. ಎಲ್ಲಿ ಫ್ರೆಂಡ್ ಆಗಿರ್ಬೇಕು ಅಲ್ಲಿ ಫ್ರೆಂಡ್ ಆಗಿದ್ದು ಹಿಂಗಿರ್ಬೇಕು, ಹಿಂಗಿರಬಾರ್ದು. ಕಾಲೇಜಿನಲ್ಲಿ ಸುಮಾರು ಜನ ನಾವಿಬ್ರು ಅಪ್ಪ ಮಗ ಅನ್ನೋ ಟೀಚರ್ಸ್ ಹೇಳೋರು, ನಿಮ್ಮಿಬ್ರು ಅಪ್ಪ ಮಗ ಅಂತ ನಂಬೋಕೆ ಆಗಲ್ಲ, ಹಂಗಿರ್ತೀರಾ ನೀವು ಅಂತ. ತುಂಬಾ ಜಾಲಿಯಾಗಿರ್ತಾ ಇದ್ವಿ ಕಾಲೇಜಲ್ಲಿ ಓಡಾಡ್ಕೊಂಡು. ಯಾವ ವಿಷಯನ ಹೆಂಗ್ ಹೇಳ್ಬೇಕು, ಯಾವ ತರ ಹೇಳ್ಬೇಕು ಹಂಗಿದ್ದವ್ರು ಅವರು. ಹಿಂಗೇ ಇರ್ತಾರೆ, ಇದೇ ತರ ಸ್ಟ್ರಿಕ್ಟ್ ಆಗಿರ್ತಾರೆ, ಇಲ್ಲ ಈಸಿ ಗೋಯಿಂಗು ಇದೇ ತರ ಫ್ರೆಂಡ್ಲಿ ಆಗಿರ್ತಾರೆ, ಹಂಗಲ್ಲ. ಈಗ ನಮ್ಮ ಮನೇಲಿ ನಮ್ಮಪ್ಪ ಸರಿ ತೊಡೆ ಮೇಲೆ ಹೊಡೆದಿದ್ದಾರೆ, ಬೆಲ್ಟ್ ಅಲ್ಲಿ ಬಿದ್ದಿದೆ, ಕೋಲ್ ತಗೊಂಡ್ ಬಾರ್ಸಿದ್ದಾರೆ, ಅವೆಲ್ಲ ನನಗೂ ಆಗಿದ್ಯಾ? ಬೆಲ್ಟ್ ಕೋಲ್ ಎಲ್ಲ ಮುರಿದಾಗಿದೆ. ಅದಕ್ಕಿಂತ ಜಾಸ್ತಿ ನಾನು ಸೈಲೆಂಟ್ ಆಗ್ಬಿಡ್ತಿದ್ದೆ. ಆ ಸೈಲೆನ್ಸ್ ನಾವು ತಡ್ಕೊಳಕ್ ಆಗ್ತಿರ್ಲಿಲ್ಲ. ಯಾಕೆ ಕೇಳ್ತೀರಾ ಅದನ್ನ? ಹೊಡೆದ್ರು ಹೊಡೆಸ್ಕೊಂಡು ಸುಮ್ಮನೆ ಬಿಡ್ಬೋದು, ಆಮೇಲೆ ಬಂದು ಅವರೇ ಹೊಡೆದಿದ್ದೀನಿ ಅಂತ ಮಾತಾಡ್ಸೋರು. ಸೈಲೆಂಟ್ ಆಗ್ಬಿಡ್ರಿ, ಎಲ್ಲಿಂದ ನೀನ್ ಹೋಗಿ ಮಾತಾಡ್ಸ್ಬೇಕು. ಈಗ ಅವಾಗೆಲ್ಲ ಆಗಲ್ಲ. ಆ ಸೈಲೆನ್ಸ್ ಇದೆಯಲ್ಲ, ಬ್ರೇಕ್ ಮಾಡೋದು ಬಹಳ ಕಷ್ಟ. ಅಯ್ಯಪ್ಪ, ತುಂಬಾ ಕಷ್ಟ, ಭಾರಿ ಕಷ್ಟ ಅದು. ಹೊಡೆದ್ರೆ ನೆಕ್ಸ್ಟ್ ಮೂಮೆಂಟ್ ಬಂದು ಹೊಡೆದ್ಬಿಟ್ನಲ್ಲ ಅನ್ನೋ ತರ ಆದ್ರೂ ಬಂದ್ ಹಂಗಾದ್ರೂ ಬಂದು ಮಾತಾಡ್ಸೋರು. ಸೈಲೆಂಟ್ ಆಗ್ಬಿಟ್ಟು ಅವರೆಲ್ಲ ಹೋಗಿ ಕೂತ್ಕೊಂಡ್ಬಿಟ್ರೆ, ಅಯ್ಯಪ್ಪ ಇದು ನಾನು ಇದು ಹೆಂಗೆ ನೆಕ್ಸ್ಟ್ ಇದೆಲ್ಲ ಬಂದ್ಬಿಡತ್ ತಲೆಗೆ. ಬಟ್ ಅವ್ನು ಒಂದ್ ಲೆವೆಲ್ಗೆ ಬಂದ್ಮೇಲೆ ನಾನು ಅವೆಲ್ಲ ಯಾವ್ದನ್ನು ಕಂಟಿನ್ಯೂ ಮಾಡ್ಲಿಲ್ಲ. ಇವಾಗ ಅವನು ಪ್ರೊಫೆಷನಲಿ ಅವನು ಗೊತ್ತು, ಅವನು ಏನ್ ಮಾಡ್ಬೇಕು ಅಂತ ಗೊತ್ತಿದೆ. ಈಗ ಏನಾದ್ರು ಹೇಳ್ಬೇಕು ಅನ್ಸಿದ್ರು ಕೂಡ ಆಸ್ ಎ ಫ್ರೆಂಡ್ ಅಂತಾನೆ ಹೇಳ್ತೀನಿ. ಸ್ಟ್ರಿಕ್ಟ್ ಆಗಿ ಹೇಳೋದು, ನೀನ್ ಯಾಕೆ ಹಿಂಗ್ ಮಾಡಿದೆ ಅದೆಲ್ಲ. ಬಟ್ ಆ ದಿನಗಳಿತ್ತಲ್ಲ, ಅಂದ್ರೆ ಈಗ ಹುಡುಗ ಆದ್ಮೇಲೆ ಒಂದಷ್ಟು ಡಿಮ್ಯಾಂಡ್ಸ್ ಗಳಿರ್ತವೆ. ಅದು ಡೈರೆಕ್ಟ್ ಆಗಿ ಅಪ್ಪನ ಜೊತೆ ಡೀಲಿಂಗ ಅಥವಾ ಅಮ್ಮನ ಮೂಲಕ ಅಪ್ಪನ ಜೊತೆ ಡೀಲಿಂಗ? ಆತರ ನಾನೇನು ಡಿಮ್ಯಾಂಡ್ ಅಷ್ಟೊಂದು ಡಿಮ್ಯಾಂಡ್ ತುಂಬಾ ಇಲ್ಲ ಅವನಿಗೆ. ಅವನದೊಂದು ಸ್ವಭಾವ ನನಗೆ ಒಂದ್ಸರಿ ಗಿಲ್ಟ್ ಕಾಡುತ್ತೆ. ಇವಾಗ ಅವ್ನ ಬಾಲ್ಯ ನಾನು ಚೆನ್ನಾಗಿ ನೋಡ್ಕೊಳ್ಳಿ ಅನ್ನೋದು ನನಗ್ ಕಾಡುತ್ತೆ. ಬಟ್ ಅವನಿಗೇನು ಇಲ್ಲ. ತುಂಬಾ ಸಣ್ಣ 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 ವಿಚಾರಗಳಿಗೆ ನನಗೆ ಯಾಕೆ ನಾನು ಅದನ್ನ ಫಿಲ್ ಮಾಡಲಿಲ್ಲ, ಮಾಡ್ಬೋದಾಗಿತ್ತಲ್ವಾ ಅಂತ ಎಲ್ಲ ಅನ್ಸುತ್ತೆ. ಉದಾಹರಣೆಗೆ ಅವ್ನು ಕಾಲೇಜ್ಗೆ ಹೋಗ್ಬೇಕಾದ್ರೆ, ಡಿಗ್ರಿಗೆ ಹೋಗ್ಬೇಕಾದ್ರೆ ಅವನಿಗೆ 100 ರೂಪಾಯಿ ಕೊಡೋಕ್ಕೆ 100 ಸಾರಿ ಯೋಚನೆ ಮಾಡ್ತೀವಿ, ತಿಂಗ್ಳಿಗೆ 100 ರೂಪಾಯಿ ಕೊಡೋಕ್ಕೆ. ಆಮೇಲೆ ನನಗೆ ಒಂದೊಂದು ಸಾರಿ ಅನ್ನಿಸ್ಬಿಡೋದು, ಮಗುಗೆ ಅಷ್ಟು ಬೇಡವಾ ಅಂತ ಅನ್ನಿಸ್ಬಿಡೋದು. ಆಮೇಲೆ ಒಂದಷ್ಟು ಡೆಪಾಸಿಟ್ ಮಾಡಿಬಿಟ್ಟು ಆ ಬಡ್ಡಿ ಅವ್ನಿಗೆ ತೊಗೊಳಂಗೆ ಮಾಡೋಣ ಅಂತ ಡೆಪಾಸಿಟ್ ಮಾಡಿದೆ. ಆದರೆ ಬಡ್ಡಿ ಅವನಿಗೆ ಮಾಡಲಿಲ್ಲ, ಬಡ್ಡಿ ಮತ್ತೆ ನಾನೇ ತಗೋತಾ ಇದ್ದೆ. ಹಾಗೆಲ್ಲ ತುಂಬ ರಿಸ್ಟ್ರಿಕ್ಟ್ ಮಾಡಿದೆ. ಈಗ ಹೆಂಗೆ ಖರ್ಚು ಮಾಡ್ತಾನೆ ಅವ್ನು ನಮಗೆ ಅಂದರೆ, ಆಚೆ ಹೋದರೆ ನಾನು ಇವತ್ತು ಪರ್ಸ್ ತಂದಿಲ್ಲ, ನಾನು ತರಲ್ಲ, ಅವನ ಜೊತೆ ಬಂದರೆ ಪರ್ಸ್ ತರಲ್ಲ, ಅವನು ಈ ಡೋಂಟ್ ಅಲ್ಲೋ ಹಂಗಿರೋದು. ನಾನು ಅವಾಗ ಒಂದು ಮಿನಿಮಮ್ಮು ಮಾಡ್ಲಿಲ್ವಲ್ಲ ಅವನಿಗೆ ಅಂತ ನಂಗೆ ಅನ್ಸುತ್ತೆ. ಕಾಂಟ್ರಡಿಕ್ಟರಿ. ಅವ್ರಿಗೆ ಹಂಗ ಅನಿಸ್ತಿದೆ ಅಲ್ವಾ? ನಂಗೆ ಇದ್ರ ಕಾನ್ಸೆಪ್ಟೇ ನನಗೆ ತಲೆಲೇ ಇಲ್ಲ. ಪಾಕೆಟ್ ಮನಿ ಕಾನ್ಸೆಪ್ಟ್ ತಲೆಲಿಲ್ಲ. ಹಿಂಗೆ ವಾರಕ್ಕೆ ಪೆಟ್ರೋಲ್ ದುಡ್ಡು ಕೊಡ್ಬೇಕು ಅಥವಾ ಇದ್ ಮಾಡ್ಬೇಕು ತಲೆಲೇ ಇಲ್ಲ ನನಗೆ. ನಾನು ಫಸ್ಟ್ ಫೋನ್ ತಗೊಂಡಿದ್ದು ಇವ್ರದ್ದು ಯಾವ್ದೋ ಒಂದು ಪ್ರೊಡಕ್ಷನ್, ಹರಿಚೇತನ್ ಅವ್ರ ಪ್ರೊಡಕ್ಷನ್ ಅಲ್ಲಿ ಡ್ಯಾನ್ಸ್ ಮಾಡಿದಾಗ ಒಂದ್ 100 ರೂಪಾಯಿ ದುಡ್ಡು ಬಂದಿತ್ತು. ಅಲ್ಲೋಗಿ ನಾನು ಫಸ್ಟ್ ಫೋನ್ ತಗೊಂಡೆ. ಅಪ್ಪ ನಂಗೆ ಸೈಕಲ್ ಕೊಡ್ಸಿದ್ರು, ಸೈಕಲ್ ಇತ್ತು. ನನ್ಗೆ ಯಾವಾಗ್ಲೂ ಏನು ಇವ್ರು ಬರ್ಡನ್ ಆಗ್ಬಾರ್ದು ಅನ್ನೋ ನನ್ ಥಾಟ್ ಅದು. ಅವಾಗ ಈ ಪಾಕೆಟ್ ಮನಿಯೆಲ್ಲ ಇಸ್ಕೋಬಾರ್ದು, ಬರ್ಡನ್ ಆಗ್ಬಾರ್ದು, ಅವ್ರ ನಮ್ಮ ಮನೆಗೆ ಲೀಸ್ ಒಂದಷ್ಟು ದುಡ್ಡು ಕೂಡಿ ಇಡ್ತಾ ಇದ್ದಾರೆ, ನನ್ನ ಎಜುಕೇಶನ್ಗೆ ಫೀಸ್ ಕಟ್ತಾ ಇದ್ದಾರೆ, ಇದೆಲ್ಲ ನಾನು ಮಾಡ್ಕೋಣ, ನನ್ಗೆ ಬರುತ್ತೆ. ನಾನು ಅವಾಗ ಸ್ಟಾರ್ಟ್ ಎಂಸಿಂಗ್. ಅವಾಗ ಸ್ಟಾರ್ಟ್ ಎಂಸಿಂಗ್ ಅಲ್ಲ, ನಂಗೆ ಇಂಗ್ಲಿಷ್ ವಿಚಾರದಲ್ಲಿ ಅಲ್ಲೇ ಆಗಿದ್ದೆ. ಸೊ ಅವಾಗ ಫಸ್ಟ್ ಬೈಕ್ ತಗೊಂಡಿದ್ದೆ. ಅವಾಗ ನಾನು ಡಿಗ್ರಿ ಫಸ್ಟ್ ಇಯರ್ ಅಲ್ಲಿ ಫಸ್ಟ್ ಬೈಕ್ ತಗೊಂಡೆ. ಅದೇ ದುಡ್ಡಲ್ಲಿ ಎಂಸಿಂಗ್ ದುಡ್ಡಲ್ಲಿ ಕೂಡಿಟ್ಟು ಬೈಕ್ ತಗೊಂಡೆ. ಆಮೇಲೆ ಪಾಕೆಟ್ ಮನಿಗೂ ಅಷ್ಟೇ. ಪಾಕೆಟ್ ಮನಿ ಅಂದ್ರೆ ನನ್ನ ಖರ್ಚಿಗೆ, ಪಾಕೆಟ್ ಮನಿ ಅನ್ನೋ ಕಾನ್ಸೆಪ್ಟೇ ನಂಗೆ ಗೊತ್ತಿಲ್ಲ ಅವಾಗ. ನನ್ನ ಖರ್ಚಿಗೆ ಎಂಸಿಂಗ್ ಇಂದ ದುಡ್ಡು ಬರೋದು, ಅದ್ರಲ್ಲಿ ಖರ್ಚುಗಳು ನೋಡ್ಕೋತಾ ಇದ್ದೆ. ಅವಾಗ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಶುರು ಮಾಡಿದ್ದೆ ನಾನು ಅವಾಗ. ಸೊ ಅದ್ರಲ್ಲಿ ಒಂದಷ್ಟು ಕೆಲ್ಸಗಳು ಮಾಡ್ತಾ ಇದ್ದೆ. ಸೊ ದಿಸ್ ಇಸ್ ವಾಟ್ ಇಟ್ ವಾಸ್. ಸ್ಕೂಲಲ್ಲಿ ಏನ್ ಬೇಕಿತ್ತು ನನಗೆ? ಕೇಳಿದ್ದು ಒಂದು ಬೇಕರಿ ತಿಂಡಿ ಬೇಕು ಅಂದ್ರೆ ಆರಾಮಾಗಿ ತಂದ್ಕೊಡೋರು. ಯಾವತ್ತೂ ನಾನು ಕೇಳಿದಿಲ್ಲ ಅಂದಿಲ್ಲ.
ನಂಗೆ ಈ ತರದ್ ಬಟ್ಟೆ ಹಾಕೋಬೇಕು ಅಂದ್ರೆ ಕರ್ಕೊಂಡೋಗಿ ಬಟ್ಟೆ ಕೊಡ್ಸೋರು ಗಾಂಧಿ ಬಜಾರ್. ನಂಗೆ ಈಗಲೂ ನೆನಪಿದೆ, ಯಾವತ್ತೂ ಇಲ್ಲ ಅಂದಿಲ್ಲ. ಅವೆಲ್ಲ ಮಾಡ್ತೀವಿ. ಅವ್ನು ಚೆನ್ನಾಗಿ ಕಾಣ್ಬೇಕು ಅಂತ ನಂಗೆ ಅವ್ನು ತುಂಬಾ ಚೆನ್ನಾಗಿ ನೆನಪಿದೆ. ಅವನು 3 ವರ್ಷದ 4 ವರ್ಷದ ಹುಡುಗ ಆಗಿದ್ದಾಗ ಮಲ್ಲೇಶ್ವರಂನಲ್ಲಿ ನಾನೊಂದು ಯೆಲ್ಲೋ ಕಲರ್ ಟೀ ಶರ್ಟ್ ಸಿಕ್ತು, ತುಂಬಾ ಚೆನ್ನಾಗಿತ್ತು. ಅದು ತಗೊಂಡೆ. ಅದಕ್ಕೆ ಮ್ಯಾಚಿಂಗು ಬ್ಲಾಕ್ ಕಲರ್ ನಿಕ್ಕರ್ ಬೇಕು ಅಂತ ನನಗೆ ಸಿಕ್ತಿಲ್ಲ, ಬಿಡ್ತಿಲ್ಲ ನಾನು. ಅಯ್ಯೋ, ಬೀದಿ ಬೀದಿ ಸುತ್ತಿ ಆ ಕಲರ್ದು ನಿಕ್ಕರ್ ಹುಡುಕಿ ತಗೊಂಡು ಹಾಕಿ ಖುಷಿ ಪಟ್ಟಿದ್ದು. ಸೊ ಈ ವಿಚಾರಗಳಲ್ಲಿ ಇನ್ನೇನ್ ಬೇಕು? ಅವರು ಅದು ದುಡ್ಡು ಮಾಡಿಲ್ಲ, ಇದು ಪಾಕೆಟ್ ಮನಿ ಇದ್ ಮಾಡಿಲ್ಲ ಅಂತ ಹೇಳ್ತಾ ಇದಾರೆ. ಕೇಳಿದ್ದೆಲ್ಲ ಕೊಡಿಸ್ತಿರ್ಬೇಕಾದ್ರೆ ಇನ್ನೇನ್ ಬೇಕು? ಇನ್ನೇನ್ ಅವಶ್ಯಕತೆ ಇದೆ? ಇವಾಗ ಏನ್ ಕೇಳ್ತಾರ ಅವರು? ಕೇಳ್ತಾರ ಅಥವಾ ಈಗ ಹೇಳ್ತಾರ ಆರಾಮಾಗಿ ಖರ್ಚು ಮಾಡ್ತಾನ ಅವನು ಅಂದ್ಬಿಟ್ಟು ಏನಾದ್ರು ಕೇಳ್ತಾರ? ಇಲ್ಲ, ಅವ್ರು ಯಾವತ್ತು ಬಾಯ್ಬಿಟ್ಟು ಇಂಥದ್ದು ಅಂತದ್ದು. ಏನ್ ಅರ್ಥ ಆಗುತ್ತೆ ನಿಮ್ಗೆ ಈಗ ಅವ್ರ ನೀಡ್ಸ್? ಅರ್ಥ ಆಗುತ್ತೆ, ಕೆಲವೊಂದು ಅರ್ಥ ಆಗುತ್ತೆ. ಅವ್ರಿಗೆ ಬೇಕಾಗಿರೋದಿಷ್ಟೇ ಟೈಮ್. ನಾವು ಟೈಮ್ ಕೊಡಬೇಕು, ನಾನ್ ಟೈಮ್ ಕೊಡಬೇಕು. ಸೊ ಇದೊಂದೇ ಅವ್ರು ಎಕ್ಸ್ಪೆಕ್ಟ್ ಮಾಡೋದು. ಅಪ್ಪ ಅಮ್ಮ ಇಬ್ರು ಎಕ್ಸ್ಪೆಕ್ಟ್ ಮಾಡೋದೇ ಅದೊಂದು. ಬಟ್ ಇಟ್ಸ್ ಪೀಕ್ ಟೈಮ್, ನನಗೆ ಪೀಕ್ ಟೈಮ್. ನಾನು ಇವಾಗ ಏನಾದ್ರು ಮಾಡ್ಕೊಂಡಂಗೆ. ಸೊ ನಾನು ಆ ಇದ್ರಲ್ಲಿದ್ದೀನಿ. ನಾನು ಎರಡೂ ಬ್ಯಾಲೆನ್ಸ್ ಮಾಡ್ತಿರೋದಿದೆಯಲ್ಲ. ನಾನು ಒಂದ್ಸತಿ ರಾತ್ರಿ 1 ಸೆಕೆಂಡ್ ಮನೆಗೆ ಬಂದು ಕುತ್ಕೊಂಡಾಗ ಓಕೆ ಬ್ಯಾಲೆನ್ಸ್ ಮಾಡ್ತಿದ್ದೀನಾ, ಓಕೆ ಆಗ್ತಿದ್ಯಾ, ಅಮ್ಮನ ಅಪ್ಪನ ಓಕೆ ಅವ್ರಿಗೆ ಊಟ ಕರ್ಕೊಂಡು ಹೋದ್ನ, ಕೆಲಸ ಮುಗಿತಾ, ಓಕೆ ಬ್ಯಾಲೆನ್ಸ್ ಆಗ್ತಾ ಇದೆ, ಗುಡ್, ಅದೆಲ್ಲ ಆಗ್ತಾ ಇದೆ. ಎಸ್. ಇನ್ನೊಂದು ಅವನ ಜೊತೆ ನಾನು ಯಾವತ್ತೂ ಹೇಳೋದೇ ಇಲ್ಲ. ಅವನು ಶೂಟಿಂಗ್ ಹೋದ್ರೆ ಲೇಟಾಗಿ ಬರ್ತಾನೆ. ಆಮೇಲೆ ಹೈದ್ರಾಬಾದಲ್ಲಿ ತೆಲುಗು ಪ್ರಾಜೆಕ್ಟ್ ಮಾಡ್ತಾ ಇದ್ದಾಗ 20 days 30 days ಸಿಗ್ತಾನೆ ಇರಲಿಲ್ಲ ಅವನು. ಆ ಥರದ್ದೆಲ್ಲ ಇದ್ದಾಗ ಅವನು ಬೆಂಗಳೂರಿನಲ್ಲಿದ್ದಾಗ ನಾವು ಮಲ್ಕೊಂಡಿದ್ರೆ ನಮ್ಮ ಬೆಡ್ರೂಮ್ ಕಿಟಕಿಯಿಂದ ರೋಡ್ ಕಾಣುತ್ತೆ, ಅವ್ನು ಕಾರ್ ನಿಲ್ಲಿಸ್ತಾನೆ ಇಲ್ಲ. ನಾನು ಎದ್ದು ಕಿಟಕಿಯಿಂದ ನೋಡೋದು, ಬಂದಿದ್ದಾನೆ ಆ ಕಾರ್ ನಿಂತಿದ್ದು. ಇವತ್ತೂ ನೋಡಿದೆ ನಾನು. ಅದೊಂದು ಇದ್ದೇ ಇರುತ್ತೆ, ಅದು ನಮ್ಮಪ್ಪ ಅಮ್ಮ ಆದ್ರೂ ಇರುತ್ತೆ, ನಿಮ್ಮಪ್ಪ ಅಮ್ಮ ಆದ್ರೂ ಇರುತ್ತೆ. ಬಟ್ ಅವ್ನಿಗೆ ಹೇಳಲ್ಲ ನಾನು ನೋಡ್ತಾ ಇರೋದು ಕಾರ್ ಬಂದಿದೆಯಾ ಅಂತ. ಕಾರ್ ಬಂದಿದೆ ಅಂದ್ರೆ ಸಮಾಧಾನ, ಬಂದಿದ್ದಾನೆ ಅಂತ. ಒಂದು ಡ್ರೀಮ್ ಹೋಮ್ ಕಟ್ಟಿದ್ರು, ಯಾ, ಸ್ವೀಟ್ ಹೋಮ್, ನೈಸ್ ಹೋಮ್. ಯಾ, ಅದ್ರ ಮಗನಿಗೆ ಅಂತ ಬೇರೆ ಮಾಡ್ಕೊಟ್ರು ಚೆನ್ನಾಗಿ ಮೇಲ್ಗಡೆ. ನಂಗೆ ಇದ್ದಿದ್ದೆ ಅದೊಂದು ಆಸೆ, ನಮ್ಮನೆ ಅಷ್ಟೇ. ನಾನಿವಾಗ ಕೆಲಸ ಇಲ್ಲ ಅಂದ್ರೆ ವೀಕ್ಸ್ ಟುಗೆದರ್ ಕಾಂಪೌಂಡಿಂದ ಈಚೆಗೆ ಬಂದಿರಲ್ಲ, ಮನೆಯಲ್ಲೇ ಇರ್ತೀನಿ ನಾನು. ಒಂದೊಂದು ಡೋರು, ಒಂದೊಂದು ವಿಂಡೋ, ಒಂದೊಂದು ವಾಲು ಎಲ್ಲ ಟಚ್ ಮಾಡ್ತೀನಿ, ಎಕ್ಸ್ಪೀರಿಯನ್ಸ್ ಮಾಡ್ತೀನಿ. ದಿಸ್ ಇಸ್ ಮೈ ಹೌಸ್. ಬಿಕಾಸ್ ನಿಂತು ಕಟ್ಸಿರೋರಿಗೆ ಎದುರು ಗೊತ್ತು, ಕಷ್ಟ ಗೊತ್ತು, ಶ್ರಮ. ಟೆಲ್ ಮಿ, ಅಮ್ಮನ ಪಾತ್ರ ಏನು ಯಾವ ವಿಚಾರದಲ್ಲಿ ನಿಮ್ ಲೈಫಲ್ಲಿ? ತುಂಬಾ ದೊಡ್ಡ ಪಾತ್ರ. ಈ 2 ಕ್ಯಾರೆಕ್ಟರ್ಗಳನ್ನ ಬ್ಯಾಲೆನ್ಸ್ ಮಾಡಿದ್ದೆ ನಮ್ಮಮ್ಮ. ಹಂಗಾರೆ ತಾಯಿ ಇದಾರೆ. ಅಯ್ಯೋ, ಇವಾಗ್ಲೂ ಇವನ್ ವಿಚಾರಗಳೆಲ್ಲ ನನ್ನ ವಿಚಾರ ಇವನ್ಗೆ ಹೋಗ್ಬೇಕಾದ್ರೆ ಥ್ರೂ, ಅವನ್ ವಿಚಾರ ನನಗೆ ಬರ್ಬೇಕಾದ್ರೆ ಥ್ರೂ. ಬ್ರಿಡ್ಜ್ ಇದೆ, ಡೆಫಿನೆಟ್ಲಿ ತುಂಬಾ ಸ್ಟ್ರಾಂಗ್ ಬ್ರಿಡ್ಜ್ ಅದು. ಆ ಬ್ರಿಡ್ಜ್ ಇರೋದಕ್ಕೆ ನಾವಿಬ್ರು ಆರಾಮಾಗಿರಕ್ ಸಾಧ್ಯ. ಇಲ್ಲ ಅಂದಿದ್ರೆ ಕಷ್ಟ ಆಗಿರೋದು. ನಿಜವಾಗ್ಲು ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಯಾಕಂದ್ರೆ ನಮ್ಮಿಬ್ರದ್ದು ತುಂಬಾ ಎಕ್ಸ್ಟ್ರೀಮ್ ವ್ಯಕ್ತಿತ್ವಗಳು. ಅಪ್ಪ ಆಗಿರ್ಬೋದು, ನಾನಾಗಿರ್ಬೋದು, ತುಂಬಾ ಎಕ್ಸ್ಟ್ರೀಮ್ ವ್ಯಕ್ತಿತ್ವ. ಅವ್ರ ಮಗನೇ ಅಲ್ವಾ. ಸೊ ಅಲ್ಲಿ ಮಧ್ಯದಲ್ಲಿ ನಿಂತ್ಕೊಂಡು ಬ್ಯಾಲೆನ್ಸ್ ಮಾಡೋ ಆ ಜೀವ ಇರೋದ್ರಿಂದಾನೆ ಮನೆ ಶಾಂತಿ ನೆಮ್ಮದಿಯಿಂದ ಆರಾಮಾಗಿರೋದು. ಫ್ರಸ್ಟ್ರೇಷನ್ ನಿಮ್ಮಿಬ್ರ ಜೊತೆ ಆಗಲ್ಲ ಹೋಗಪ್ಪ ಹೇಗಕ್ಕೆ ಹೇಳಿದ್ದಿಲ್ವಾ? ನೆವರ್ ಎವರ್. 35 ವರ್ಷದಲ್ಲಿ ನೆವರ್. ಅವರು ತುಂಬಾ ಸೈಲೆಂಟ್. ಅದು ತುಂಬಾ ದೊಡ್ಡ ಮಟ್ಟದ ಪೇಷನ್ಸ್ ಇರುವಂತ ಹೆಣ್ಮಗಳು. ನಾನು ಅಬ್ಸರ್ವ್ ಮಾಡ್ರಂಗೆ. ಓ ಎಸ್, ಎಕ್ಸ್ಟ್ರೀಮ್ ಲೆವೆಲ್ ಆಫ್ ಪೇಷನ್ಸ್. ಆಮೇಲೆ ತುಂಬಾ ಸಹಿಸ್ಕೊಳ್ಳೋದು ಜಾಸ್ತಿ. ಆ ಸಹಿಸ್ಕೊಂಡಿದ್ದನ್ನ ಎಕ್ಸ್ಪ್ರೆಸ್ ಮಾಡದಿರೋ ಗುಣ, ತನ್ನಲ್ಲೇ ಇಟ್ಕೊಳ್ಳುವಂತ ಗುಣ. ಯಾವತ್ತೋ ಒಂದಿನ ಹೇಳ್ಕೋಬೇಕು ಅಂದಾಗ ಮಗನ ಹತ್ರ ಬಂದು ಒಂಚೂರು ಹಿಂಗಾಯ್ತು ಅಂತ ಹೇಳ್ಕೊಳ್ಳುವಂತ ವ್ಯಕ್ತಿತ್ವ. ಅವಾಗ ಒಂಚೂರು ಸಮಾಧಾನ ಮಾಡೋದು. ಇಲ್ಲ ಚೆನ್ನಾಗಿದೆ ಅಂತ ಖುಷಿನೂ ಎಕ್ಸ್ಪ್ರೆಸ್ ಮಾಡುವಂತ ವ್ಯಕ್ತಿತ್ವ. ಸೊ ಈ ತರದೆಲ್ಲ ನೋಡಿ ನನಗೆ ಆಕ್ಚುಲಿ ಅಮ್ಯೂಸ್ ಆಗುತ್ತೆ. ಹೆಂಗೆ ಒಂದ್ ತಾಯಿ ಅನ್ನೋದು ಒಂದ್ ಫ್ಯಾಮಿಲಿಲಿ ಎಂತ ಪಾತ್ರ ವಹಿಸ್ಬಿಡ್ತಾರೆ. ಒಂದ್ ಫ್ಯಾಮಿಲಿ ಗಟ್ಟಿಯಾಗಿ ಒಂದ್ ಕಡೆ ಹಿಂಗಿರೋದಕ್ಕೆ ಎಂತ ಪಾತ್ರ ವಹಿಸ್ಬಿಡ್ತಾರೆ ಅನ್ನೋದು. ಅದೇ ಬುದ್ಧಿ ಬರ್ತಾ ನಮಗೂ ಎಕ್ಸ್ಪೀರಿಯನ್ಸ್ ಆಗ್ತಾ, ಪ್ರಪಂಚ ನೋಡ್ತಾ, ನಮ್ಮನೆಗೆ ಬಂದು ನೋಡಿದಾಗ ಈ ಪ್ರಪಂಚ ತುಂಬಾ ಅದ್ಭುತವಾಗಿದೆ ಅನ್ಸುತ್ತೆ. ಪ್ರತಿಯೊಬ್ಬರ ಬದುಕು ಹಾಗೇನೆ ಅಲ್ಲ. ಅಷ್ಟ್ ಚಂದ ಒಂದು ಬದುಕು ಕಟ್ಕೊಳ್ಬೇಕು ಅಂತಂದ್ರೆ. ಯಾವತ್ತು ಹೆಣ್ಮಗು ಬೇಕು ಅಂತಿದ್ರಲ್ಲ, ಯಾವತ್ತು ಹೆಣ್ಣು ಮಗನ್ ಡ್ರೆಸ್ ಹಾಕ್ಸಿಲ್ವಾ? ಯಾಕೆ ಕೇಳ್ತೀರಾ? ನನ್ ಚಿಕ್ಕ ಹುಡುಗನ್ ಫೋಟೋ ಇರೋದಲ್ಲ ಅದೇ ಜಾಸ್ತಿ. ಬಿಗ್ ಬಾಸ್ ಕಳ್ಸಿದ್ದು ಅದೇ ಫೋಟೋ ಚಿಲ್ಡ್ರನ್ಸ್ ಡೇಗೆ. ಹೆಣ್ಮಗು ಫ್ರಾಕ್ ಹಾಕು, ಸೀರೆ, ಅದು ಎಲ್ಲ ಅಲಂಕಾರ ಮಾಡ್ತಿದ್ದಿದ್ ನಾನೇ. ಈಗ ನಿಮ್ಮ ಇಂಟರ್ವ್ಯೂ ಶುರುವಾಗ 5 ನಿಮಿಷಕ್ಕೆ ಮುಂಚೆ ಒಂದು ಫ್ಯಾನ್ ಪೇಜ್ ಪೋಸ್ಟ್ ಮಾಡಿದ್ದಾರೆ. ಅದನ್ನ ರೀಪೋಸ್ಟ್ ಮಾಡ್ತಿದ್ದೆ ನಾನು. ಸೇಮ್ ಪೋಸ್ಟ್, ನಂದು ಹೆಣ್ಣು ಹುಡುಗಿ ಗೆಟಪ್ ಅಲ್ಲಿ ಇರುವಂತ ಫೋಟೋನ ಪೋಸ್ಟ್ ಮಾಡಿದ್ದಾರೆ. ಫೋಟೋಸ್ ತುಂಬಾ ನಂಗೆ ಸ್ಟುಡಿಯೋಗೆ ಹೋಗೋಕ್ಕೆ ದುಡ್ಡು ಕೊಡೋಕ್ಕೆಲ್ಲ ಅವಾಗ ದುಡ್ಡು ಇರ್ತಿರ್ಲಿಲ್ಲ. ನನ್ನ ಫ್ರೆಂಡ್ ಅಲ್ಲ, ನಮ್ಮ ಇದರಲ್ಲಿ ಪ್ರಯೋಗ ರಂಗದಲ್ಲಿ
ರೂಪನೋ ಚಂಪನೋ ಯಾರೋ ಗೊತ್ತಿಲ್ಲ, ಅವ್ರ ಹತ್ರ ಒಂದು ಹಾಟ್ ಶಾಟ್ ಕ್ಯಾಮ್ರಾ ಇತ್ತು. ಹಾಟ್ ಶಾಟ್ ಅಂತ ಇತ್ತು, ಚಂಪಾ ಶೆಟ್ಟಿ ಅವ್ರದ್ದು. ಅವ್ರ ಯಾರ ಹತ್ರ ಅಂತ ಗೊತ್ತಿಲ್ಲ ನಂಗೆ, ಅದೊಂದು ಟೀಮ್ ಇತ್ತು ಅವ್ರದ್ದು, ಚಿಕ್ಕ ಹುಡುಗರದು. ಅವ್ರ ಹತ್ರ ಕ್ಯಾಮ್ರಾ ಇಸ್ಕೊಂಡ್ಬಂದು, ಹಾಟ್ ಶಾಟ್ ಕ್ಯಾಮ್ರಾ ಗೊತ್ತಲ್ಲ ನಿಮ್ಗೆ, ಹಿಂಗ್ ಅನ್ಬಿಟ್ಟು ಹಿಂಗೆ ಕ್ಲಿಕ್ ಆಗುತ್ತೆ, ಅದು ತಗೊಂಬಂದು ಒಂದಷ್ಟು ಫೋಟೋಗಳು ತೆಗೆದು ಇಟ್ಕೊಂಡಿದ್ದೆ ನಾನು. ಈಗಲೂ ಇದಾವೆ ಅವೆಲ್ಲಾನು ಕೂಡ. ಸ್ಟುಡಿಯೋಗೆ ಕರ್ಕೊಂಡು ಹೋಗೋಕೆ ಅವ್ರು 3 ಫೋಟೋ ಕೊಡ್ತಾರೆ, ಅದೆಷ್ಟೋ 80 ರೂಪಾಯಿ 90 ರೂಪಾಯಿ ಕೊಡಬೇಕು. ಅವಾಗೆಲ್ಲ ಒಂದೊಂದು ರೂಪಾಯಿನೂ ಕೌಂಟ್ ಮಾಡೋ ಟೈಮ್ ಅಲ್ವಾ ಅವಾಗ. ಅವಾಗೆಲ್ಲ ತುಂಬಾ ರಂಗಭೂಮಿಲಿ ಇದ್ದಾಗ್ಲೂ ಅಷ್ಟೇ ಅವರೆಲ್ಲ ಚಂಪಾ ಅವರೆಲ್ಲ ಇವ್ನ ಎತ್ಕೊಂಡು ಆಡ್ಸಿದ್ದಾರೆ. ರಿಹರ್ಸಲ್ಗೆ ಹೋದ್ರೆ ನಾನ್ ರಿಹರ್ಸ್ ಮಾಡ್ತಾ ಇರ್ಬೇಕಾದ್ರೆ ಅವ್ರು ಫ್ರೀ ಇದ್ರೆ ಅವ್ರು ಎತ್ಕೊಂಡಿರೋರು, ಆಮೇಲೆ ನಾನು ನೋಡ್ಕೊಳ್ತಾ ಇದ್ದೆ. ಚಿಕ್ಕ ಮಗು ಅವನು ಅವಾಗ, ಕೈಕುಸು. ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆಗೆ ಬರ್ತಾ ಇದ್ದೀನಿ. ಸುಗ್ಗನಹಳ್ಳಿ ಷಡಕ್ಷರಿ ಅವ್ರಿಗೆ ಹೆಣ್ಣು ಮಗು ಆಗ್ಲಿಲ್ಲ, ಮನೆಗೊಂದು ಹೆಣ್ಣು ಮಗಳು ಬೇಕಲ್ವಾ? ಹಾಗೇನು ಅನ್ಸೋಲ್ಲ, ಇದು ಒಳ್ಳೆ ಚೆನ್ನಾಗಿತ್ತಲ್ಲ. ಅದು ಅವನಿಗೆ ಗೊತ್ತಿದೆ, ಮಗನ ಮದುವೆ ಮಾಡಲ್ವಾ ನೀವು? ಅವನು ಗೊತ್ತಿದೆ, ತುಂಬಾ ಟ್ರೆಂಡಿಂಗ್ ಅಲ್ಲಿ ಅವನು ಮದುವೆ ಮಾಡೋ ವಿಚಾರದಲ್ಲಿ ಇವಾಗಲೇ ಸ್ಲೋ ಆಗ್ಬೇಕು, ಟ್ರೆಂಡ್ ತುಂಬಾ ಟ್ರೆಂಡಿಂಗ್. ನಾವ್ ಯಾವತ್ತೂನು ಅವನಿಗೆ ಒಂದು ಹಂತಕ್ಕೆ ಬಂದ್ಮೇಲೆ ಅವ್ನ ಯಾವ್ದಕ್ಕೂ ನಾವು ತಡೆ ಹಾಕೋದು ಅಥವಾ ಕಂಪಲ್ಷನ್ ಮಾಡೋದು ಆ ತರದೆಲ್ಲ ನಾವ್ ಯಾವತ್ತೂ ಮಾಡಿಲ್ಲ. ಅವನಿಗೆ ಇಲ್ಲ ಅವನಿಗೆ ಗೊತ್ತಿದೆ ಕೆರಿಯರ್, ಅವನು ಪ್ರೊಡಕ್ಷನ್ ಅವ್ರು ಸ್ಟಾರ್ಟ್ ಮಾಡ್ಬೇಕು. ನಮ್ಮ ಹತ್ರ ನಮ್ಗೆ ಅದೇನು ಗೊತ್ತೇ ಇಲ್ಲ, ನಮ್ಗದೆಲ್ಲ ಶುರು ಮಾಡಿದಾಗ ಅವನದೇನೋ ಗೋಲ್ ಇದೆ, ಅವನಿಗೆ ಗೊತ್ತು ಯಾವಾಗ ಮದುವೆ ಮಾಡ್ಕೋಬೇಕು ಅಂತ ಅವನಿಗೆ ಗೊತ್ತು. ಅವ್ನ್ ಮದುವೆ ಮಾಡ್ಕೊಳ್ತಾನೆ. ಅವ್ನ್ ಮದುವೆ ಇಂಥ ದಿನ ನಾನು ಮದುವೆ ಮಾಡ್ಕೊಳ್ತೀನಿ, ಇಂಥ ಹುಡುಗಿನ ಮದುವೆ ಮಾಡ್ಕೊಳ್ತೀನಿ ಅಂದಾಗ ಅಂಥ ಹುಡುಗಿ ಜೊತೆ ಅವ್ನಿಗೆ ಮದುವೆ ಮಾಡೋದು ನಾವು ರೆಡಿ ಇರ್ತೀವಿ, ಎನಿ ಟೈಮ್ ರೆಡಿ ಇರ್ತೀವಿ. ತುಂಬಾ ಜನ ಅನ್ಕೋತಿರ್ತೀರಲ್ಲ, ಈ ತರ ಅಪ್ಪ ಅಮ್ಮ ಸಿಗ್ಬೇಕು. ಇಲ್ಲ, ನಾನು ಯಾವ್ದು ಹುಡುಗಿ ತೋರಿಸಿದ್ರು ಮದುವೆ ಮಾಡ್ಕೊಬಿಡ್ತೀವಿ ಅಷ್ಟೇ. ಅವ್ನ್ ಚೆನ್ನಾಗಿರ್ಬೇಕು ಅಷ್ಟೇ ಅಲ್ವಾ. ಅವ್ನು ಯಾರ ಜೊತೆ ಕಂಫರ್ಟಬಲ್ ಆಗಿದ್ದೀನಿ ಅಂತ ಅನ್ಸುತ್ತೋ ಅವ್ನ ಮದುವೆ ಮಾಡಿ. ಈಗ ಸೋಷಿಯಲ್ ಮೀಡಿಯಾ ಓಡಾಡ್ತಿರುತ್ತಲ್ಲ, ಯಾರ್ಯಾರ ಹೆಸರು ಅಥವಾ ಒಂದೇನೋ ಪ್ರೀತಿ ಅಥವಾ ಒಂದ್ ಹಂತದಲ್ಲಿ ಏನನ್ಸುತ್ತೆ ಅಪ್ಪಂಗೆ, ಏನನ್ಸುತ್ತೆ ಅವಾಗ? ಇಲ್ಲ, ಇವಾಗ ಇವನ್ ಕೆರಿಯರ್ ಇದೆಯಲ್ಲ, ಆ ಫೀಲ್ಡ್ ನಾನು ಇಲ್ದಿದ್ರು ಕೂಡ ನನಗೆ ಅಪರಿಚಿತವಾದಂತಹ ಫೀಲ್ಡ್ ಏನಲ್ಲ. ಆ ಫೀಲ್ಡ್ ಅಲ್ಲಿ ನಾನು ಬಂದಿದ್ದೀನಿ, ಒಂದು 7-8 ಸೀರಿಯಲ್ ಮಾಡಿದೀನಿ, ಒಂದ್ ಸಿನಿಮಾ ಮಾಡಿದೀನಿ. ಈಗಿರೋಷ್ಟು ಸುಮಾರಷ್ಟು ಜನ ಆಕ್ಟರ್ಗಳು, ಡೈರೆಕ್ಟರ್ಗಳು ಅವರೆಲ್ಲ ನಂಗೆ ಪರಿಚಯ ಇದ್ದಾರೆ. ಹಂಗಾಗಿ ಆ ಫೀಲ್ಡ್ ಅಲ್ಲಿ ಏನ್ ನಡೆಯುತ್ತೆ ಅಂತ ಗೊತ್ತಿರುತ್ತೆ. ಸೊ ಈ ಟ್ರೆಂಡ್ ಅವೆಲ್ಲ ನಡೀತವೆ. ಸೊ ಹಂಗಾಗಿ ನಾನು ಅದ್ರ ಬಗ್ಗೆ ಎಲ್ಲ ಏನು ಸೀರಿಯಸ್ ಅಲ್ಲ. ಏನ್ ಅನ್ಸುತ್ತೆ ಹಿಂಗ್ ಅಂದಾಗ? ಹಿಂಗ್ ಕಾಣಿಸುತ್ತಲ್ವಾ ನಿಮ್ಗೆ? ನಮಗ್ ಕಾಣಿಸುತ್ತೆ, ನಿಮಗೂ ಕಾಣಿಸುತ್ತೆ. ಸಣ್ಣ ನಗು ಬರುತ್ತೆ ಅಷ್ಟೇ. ಕೇಳಿದ್ದಿಲ್ವಾ? ಏನೋ ಮಗನೇ ತುಂಬಾ ಜನ ಕೇಳಿದೀನಿ, ಹಿಂಗೆಲ್ಲ ಬರ್ತಿದೆ ನೋಡು ಅಂತ. ಅವನು ನಗ್ತಾನೆ, ನಾವು ನಗ್ತೀವಿ ಅಷ್ಟೇ. ನಾನು ತುಂಬಾ ಟ್ರಾನ್ಸ್ಪರೆಂಟ್ ಆಗಿದ್ದೀನಿ, ನಾನು ಏನು ಮುಚ್ಚಿಡಲ್ಲ, ತುಂಬಾ ಟ್ರಾನ್ಸ್ಪರೆಂಟ್ ಆಗಿದ್ದೀನಿ. ಇವಾಗ ನೀವು ಯಾರು ತಳದಾಗ ಯಾರು ನೋಡಿರ್ತೀರಾ ಅವರೆಲ್ಲ ಪರಿಚಯ ಇದಾರೆ, ಮನೆಗೆ ಬಂದು ಹೋಗಿದ್ದಾರೆ. ಸೊ ಸಮಸ್ಯೆ ಇಲ್ಲ ಗುರು. ಜನ ನನ್ ಮರಿಯಲ್ಲ, ಜನ ದಿನ ನೆನಪಿಸ್ಕೊತಾರೆ ಅಂತ ಮನಸ್ಸಲ್ಲಿ ಓಡ್ತಿರುತ್ತಲ್ಲ. ಏನಂತ ಅಂದ್ರೆ ಡೈರೆಕ್ಟ್ ಟ್ರೆಂಡಿಂಗ್ ಅಲ್ಲಿ ಇದೀನಿ ನಾನು. ಜನ ನನ್ನ ಮರಿಯಲ್ಲ, ಜನ ಪ್ರತಿದಿನ ನನ್ನ ನೆನಪಿಸ್ಕೋತಾರೆ. ಹೌದು, ಅದಂತೂ ಇದೆ ಮನಸ್ಸಲ್ಲಿ ಇದೆ. ಬಟ್ ವಾಟ್ ಯು ಫೀಲ್? ಎಲ್ಲೋದ್ರು ಈಗ ನಿಮ್ಮ ಕ್ಯಾಮ್ರಾ ಫಾಲೋ ಮಾಡ್ತಿರುತ್ತೆ. ಕಾರ್ ಎಳಿಲಿ, ಊಟ ಮಾಡ್ಲಿ, ಇನ್ನೇನೋ ಹೊಸ್ತನ ಮಾಡ್ಲಿ, ಏನೇ ಮಾಡಿದ್ರು ಒಂದ್ ಕ್ಯಾಮ್ರಾ ಎಲ್ಲೋ ನಾನು ನೋಡ್ತಾ ಇದೆ. ಅದೇನ್ ಅನ್ಸುತ್ತೆ ಅದು? ಇದು ಬೇರೆಯವ್ರಿಗೆ ಹೆಂಗ ಅನ್ಸುತ್ತೋ ಗೊತ್ತಿಲ್ಲ, ಇದು ನನ್ಗೆ ಈ 12 ವರ್ಷದ ಹಾರ್ಡ್ ವರ್ಕಿನ ಪ್ರತಿಫಲ ಅನ್ಸುತ್ತೆ ನನಗೆ. ನಾವು ಖುಷಿ ಪಡ್ತೀವಿ. ನಮ್ಮನ್ನ ಸಿನಿಮಾ ಕರ್ಕೊಂಡು ಹೋಗ್ತಾನೆ, ಹೋಟೆಲ್ ಕರ್ಕೊಂಡು ಹೋಗ್ತಾನೆ. ಆ ಹೋಗೋವರೆಗೂ ನನ್ನ ಮಗ ಅಷ್ಟೇನೆ, ಆಮೇಲೆ ಅವ್ನ ಫ್ಯಾನ್ಸ್ಗೆ ಹೀರೋ ಅಷ್ಟೇನೆ. ನಾವಿಬ್ರು ಆರಾಮಾಗಿ ಕೂತ್ಕೊಂಡು ನೋಡ್ತಾ ಇರ್ತೀವಿ, ಅವ್ನು ಬರೋವರೆಗೂ ಕಾಯ್ತಾ ಇರ್ತೀವಿ. ಸೆಲ್ಫಿಗಳು ನಡೀತಾ ಇರುತ್ತೆ. ಯಾರೊಬ್ರು ನಿಮ್ಗೆ ಕ್ಯಾಮ್ರಾ ಕೊಟ್ಬಿಟ್ಟು ಸರ್ ಫೋಟೋ ತೆಗಿರಿ ಸರ್, ಅದೆಲ್ಲ ಸದ್ಯಕ್ಕಾಗಿಲ್ಲ. ನಾನು ತುಂಬಾ ಹಂಬಲ್ ಆಗಿ ತಗೋತೀನಿ. ಅವ್ನು ಯಾರಿಗೂ ಇಲ್ಲ ಅನ್ನಲ್ಲ. ಅಂದ್ರೆ ನೀವೇ ಹೇಳ್ದಂಗೆ ಕ್ಯಾಮ್ರಾಗಳು ಬರ್ತಾರೆ, ಎಲ್ಲೇ ಹೋದ್ರು ಫಾಲೋ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಅದು ನಾನು ತುಂಬಾ ಹಂಬಲ್ ಆಗಿ ತಗೊಳಕ್ ಇಷ್ಟಪಡ್ತೀನಿ ನಾನು. ಯಾಕಂದ್ರೆ ಆ ಸ್ಟ್ರಗಲ್ ನ ನೋಡ್ಕೊಂಡು ಬಂದಿದ್ದಕ್ಕೆ ತಾನೇ ಇದು ಸಿಕ್ಕಿದ್ದು, ಸಡನ್ ಆಗಿ ಸಿಗ್ಲಿಲ್ವಲ್ಲ. ಸೊ ಅದ್ರ ಬೆಲೆ ಗೊತ್ತಿರೋದ್ರಿಂದ ಇದನ್ನ ತುಂಬಾ ಹಂಬಲ್ ಆಗಿ ತಗೋಣ ಅಂತ ಅನ್ಸುತ್ತೆ. ಸೊ ಮೊನ್ನೆ ರೀಸೆಂಟ್ ಆಗಿ ನಾವು ನಮ್ಮ ಮನೆ ದೇವ್ರಿಗೆ ಹೋಗಿದ್ವಿ, ಸಾವಂದುರ್ಗ ಇಂಟೀರಿಯರ್ ಪ್ಲೇಸ್. ಅಲ್ಲೂ ರೆಕಗ್ನೈಸ್ ಮಾಡ್ತಾರೆ, ಅಲ್ಲೂ ಸೆಲ್ಫಿ ಅಂತ ಕೇಳ್ತಾರೆ ದೇವ್ರ ಹತ್ರ ಬಂದಾಗ್ಲೂ ಕೂಡ. ಅವನು ಬೀದರಿಂದ ಚಾಮರಾಜನಗರ, ಕರಾವಳಿಯಿಂದ ಕೋಲಾರ, ಕರ್ನಾಟಕದ 31 ಜಿಲ್ಲೆಗೂ ಗೊತ್ತಿರೋ. ಸೊ ಹಾಗಾಗಿ ಎಲ್ಲೋದ್ರೂ ಅದಿದ್ದೇ ಇರುತ್ತೆ. ಸೊ ಉತ್ತರ ಕೊಡ್ಲಿಲ್ಲ. ಮದುವೆ ಯಾವಾಗ? ಅದೇ ನಾನು ಇವಾಗ ಕೆರಿಯರ್ ಅಲ್ಲಿ ಒಂದಷ್ಟು ಯೋಚನೆಗಳಿದೆ ನನ್ಗೆ ತಲೆಯಲ್ಲಿ. ಇದೆಲ್ಲ ಒಂದ್ ಹಂತಕ್ಕೆ ಬಂದ ಮೇಲೆ ನನ್ನ ಪ್ರಕಾರ ಮದ್ವೆ ಅನ್ನೋದು ಖಂಡಿತ ಆಗುತ್ತೆ. ಈಗ ಅಪ್ಪ ಅಮ್ಮ ನಿಂಗೆ ಬಿಟ್ಟಿರೋದ್ರಿಂದ ಕೇಳ್ತಿರೋ ಪ್ರಶ್ನೆ ಇದಷ್ಟೇ. ಹೇಗಿರ್ಬೇಕು ಹುಡುಗಿ? ಅಪ್ಪ ಅಮ್ಮನ್ ಚೆನ್ನಾಗಿ ನೋಡ್ಕೊಳ್ಳೋ ಹುಡುಗಿ ಇದ್ರೆ ಸಾಕು, ನನ್ಗೆ ಏನು ಬೇಡ. ನಿಜವಾಗ್ಲೂ ನಾನು ತುಂಬಾ ಸೀರಿಯಸ್. ಅವ್ರು ಇದಾರೆ ಅಂತ ಹೇಳ್ತಿಲ್ಲ. ಈ ಬಿಗ್ ಬಾಸ್ ಇಂದ ಹೊರಗಡೆ ಬಂದ್ಮೇಲೆ ತುಂಬಾ ಇಂಟರ್ವ್ಯೂಸ್ ಗಳಲ್ಲಿ ಇದೆ ಹೇಳಿರೋದು. ನನ್ಗೆ ನನ್ನನ್ ಚೆನ್ನಾಗಿ ನೋಡ್ಕೋತಾಳ ಅಥವಾ ಇದ್ ಮಾಡ್ತಾಳ. ಅಪ್ಪ ಅಮ್ಮನ್ ಚೆನ್ನಾಗಿ ನೋಡ್ಕೊಂಡ್ರೆ ಬೈ ಡಿಫಾಲ್ಟ್ ನನ್ನ ಚೆನ್ನಾಗಿ ನೋಡ್ಕೊಂಡಂಗೆ ಅಲ್ವಾ? ಇವಾಗ ದೊಡ್ಡವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋ ಮನಸ್ಥಿತಿ ಒಂದ್ ಹೆಣ್ಣಿಗಿದೆ ಅಂದ್ರೆ ಬೈ ಡಿಫಾಲ್ಟ್ ಗಂಡನ್ ಚೆನ್ನಾಗಿ ನೋಡ್ಕೊಂಡೆ ನೋಡ್ಕೋತಾರೆ. ಸೊ ಆ ಮನಸ್ಥಿತಿ ಇರೋ ಹುಡುಗಿ ಸಿಕ್ಕಿದ್ರೆ.
ಇವಾಗ ಶಿಶಿರ್ ಶಾಸ್ತ್ರಿ ಅವ್ರದ್ದೇ ಆದಂತಹ ಒಂದು ಉದ್ಯಮವನ್ನು ಶುರು ಮಾಡಿದ್ದಾರೆ. ಬೆಸ್ಟ್ ವಿಶಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹರಾ ಸ್ಟುಡಿಯೋ. ಎಸ್. ಇನ್ನೇನ್ ಬೇಕು ಅಣ್ಣ? ಇಲ್ಲ, ಇಟ್ಸ್ ಸ್ಮಾಲ್ ಒನ್. ಈಗ ಅಂಬೆಗಾಲ್ ಇಡ್ತಾ ಇದೀವಿ. ಮೊದಲನೇ ಪ್ರಾಜೆಕ್ಟ್ ಮುಗಿಸಿದೀವಿ ಅಷ್ಟೇ. ಇವಾಗ ಯೂಟ್ಯೂಬ್ ಚಾನಲ್ ಕೂಡ ಇದೆ. ಯೂಟ್ಯೂಬ್ ಅದು ನಮ್ಮ ಪ್ಯಾಷನ್, ಅದು ನಮ್ಮ ಟೈಮ್ ಪಾಸ್ ಮಾಡುವಂತದ್ದು. ಅದು ಬಿಟ್ಟು ಹರಾ ಸ್ಟುಡಿಯೋಸ್ ನಾನು ಮತ್ತೆ ಐಶ್ವರ್ಯ ಇಬ್ರು ಸೇರ್ಕೊಂಡು ಮಾಡಿರುವಂತದ್ದು. ಸೊ ನಮ್ ಕಡೆಯಿಂದ ಶೂಟ್ಸ್, ನಾವು ಸ್ಪೆಷಲಿಸ್ಟ್ ಇನ್ ಶೂಟ್ಸ್. ಪೋರ್ಟ್ಫೋಲಿಯೋ ಆಗಿರ್ಬೋದು, ಪ್ರೀ ವೆಡ್ಡಿಂಗ್ ಆಗಿರ್ಬೋದು, ಟಿವಿಸಿ ಆಡ್ಸ್ ಆಗಿರ್ಬೋದು, ಈ ತರದೆಲ್ಲ ಸ್ಪೆಷಲಿಸ್ಟ್ ಇನ್. ಸೊ ಅದ್ರದೊಂದು ಮೇಜರ್ ಮೊದಲನೇ ಪ್ರಾಜೆಕ್ಟ್ ಹ್ಯೂಜ್ ಪ್ರಾಜೆಕ್ಟ್ ಸಿಕ್ತು ನಮ್ಗೆ. ಸೊ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದ್ವಿ. ದೊಡ್ಡ ಬ್ರ್ಯಾಂಡ್. 2 ದಿನ ಟೈಮು. 2 ದಿನದಲ್ಲಿ ಫೋಟೋ ಶೂಟ್ ಆಗ್ಬೇಕು, ಅಷ್ಟು ಡಿಸೈನ್ಸ್ ಮುಗಿಬೇಕು, ಪ್ರಿಂಟ್ ಆಗಿ ಪೇಸ್ಟ್ ಆಗ್ಬೇಕು. ಮನೆಗೆ ಬಂದಿಲ್ಲ ಅವನು. ಮನೆಗೆ 24 hours ವರ್ಕ್ ಮಾಡಿದ್ದಾನೆ. ಸುದೀಪ್ ಬಂದಾಗ ಇವನು ಹೋಗಿರ್ಲಿಲ್ಲ. ನಾನು ಕೇಳಿದೆ ಬಂದ ತಕ್ಷಣ, ಸುದೀಪ್ ಬಂದಾಗ ನೀನ್ ಇರ್ಬೇಕಾಗಿತ್ತಲ್ವಾ ಅಂತ. ಅಯ್ಯೋ ಮೇಲ್ಗಡೆ ಪೇಸ್ಟ್ ಮಾಡಿಸ್ತಾ ಇದ್ದೆ ಗೋಡೆಗೆ, ನಾನು ರೆಡಿ ಆಗೋಕೆ ಟೈಮ್ ಸಿಗ್ಲಿಲ್ಲ ಅಂತ ಹೇಳ್ದ. ಅಷ್ಟು ಕೆಲಸ ಮಾಡಿದ್ದಾನೆ ಅವಾಗ. ಬೇರೆ ಬೇರೆ ಆರ್ಟಿಸ್ಟ್ಗಳು, ಸುದೀಪ್ ಅವರಾಗ್ಲಿ ಅಥವಾ ಯಾರೇ ಬೇರೆ ಬೇರೆ ದೊಡ್ಡ ದೊಡ್ಡ ಕಲಾವಿದರು ಸಿಕ್ಕಿದಾಗ ನಿಮ್ಗೇನ್ ಕಮೆಂಟ್ ಮಾಡ್ತಾರೆ? ಖುಷಿ ಆಗುತ್ತೆ ನೋಡಿದ್ರೆ ನಿನ್ನ ಅಂತಾರೆ. ಆಕ್ಚುಲಿ ಫಿನಾಲೆ ಆದ್ಮೇಲೆ ಸುದೀಪ್ ಸರ್ನ ನಾನು ಮೀಟ್ ಮಾಡಿದಾಗ ಅವ್ರು ಅದೇ ಅಂದಿದ್ದು, ನಿನ್ ಪರ್ಸನಾಲಿಟಿ ತುಂಬಾ ಖುಷಿ ಆಗತ್ತೆ ಕಣ, ಬಟ್ ಬಿಗ್ ಬಾಸ್ ನೀನಲ್ಲ ಅಂದಿದ್ರು. ಆಕ್ಚುಲಿ ಸುದೀಪ್ ಸರ್, ಯು ಟೂ ಗುಡ್ ಟು ಬಿ ಇನ್ ಬಿಗ್ ಬಾಸ್ ಅಂದಿದ್ರು. ಯು ಟೂ ಗುಡ್ ಟು ಬಿ ಇನ್ ಬಿಗ್ ಬಾಸ್ ಅಂದಿದ್ರು. ಬಟ್ ಯಾ ಸರ್, ಎಲ್ಲಾನು ಬೇಕಲ್ವಾ ಬಿಗ್ ಬಾಸ್ ಅಲ್ಲಿ, ಎಲ್ಲವೂ ಬೇಕಲ್ವಾ. ಸೊ ಹಾಗಾಗಿ ನಾನು ಇದ್ದೆ. ಬಟ್ ಅಂಡ್ ಸುದೀಪ್ ಸರ್ ಯಾವಾಗ್ಲೂ ನನ್ ಒಂದ್ 2-3 ಸತಿ ಸಿಗ್ತಾ ಕೇಳ್ತಾ ಇರ್ತಾರೆ, ಪ್ರಾಜೆಕ್ಟ್ಸ್ ಏನಾಗ್ತದೆ, ವಾಟ್ ಇಸ್ ಹ್ಯಾಪನಿಂಗ್, ನನಗೆ ಅದ್ರ ಬಗ್ಗೆ ಹೇಳು. ಅಂಡ್ ತುಂಬಾ ಜನ ಹೊರಗಡೆ ಬೇರೆ ಬೇರೆ ಕಲಾವಿದರು ಸಿಕ್ತಾಗ್ಲೂ ಅಷ್ಟೇ ಫಸ್ಟ್ ಮಾತಾಡೋದೇ ಕೆಲಸ ಏನ್ ನಡೀತಾ ಇದೆ, ವಾಟ್ ಆಫ್ಟರ್ ಬಿಗ್ ಬಾಸ್ ಏನ್ ನಡೀತಾ ಇದೆ. ಇವನು ಫಸ್ಟ್ ಫಿಲ್ಮ್ ಆಡಿಯೋ ಲಾಂಚ್ ಮಾಡ್ಕೊಟ್ಟಿದ್ದು ಸುದೀಪ್. ಕರೆಕ್ಟ್. ಅಯ್ಯೋ ಅದೊಂದು ಸಾರ್ಕಸ್. ಅದು ಅವ್ರು ಇರ್ಲಿಲ್ಲ, ಬೇರೆ ದೇಶದಲ್ಲಿ ಇದ್ರು. ನಾನು ಅವ್ರನ್ನ ಹಿಡಿದಿದ್ದೆ ಬೇರೆ ತರ. ಅದೊಂದು ರೋಚಕ ಕತೆ. ಅದು ಅವರೇ ಎಕ್ಸ್ಪ್ರೆಸ್ ಮಾಡಿದ್ರು ಮೈಕಲ್. ಹೌದಾ? ಸೊ ಐ ಆಮ್ ಅ ಹ್ಯೂಜ್ ಫ್ಯಾನ್ ಆಫ್ ಸುದೀಪ್ ಸರ್. ನಾನು ಚಿಕ್ಕ ವಯಸ್ಸಿಂದ ಅವ್ರನ್ನ ಅಡ್ಮೈರ್ ಮಾಡೋದು ಜಾಸ್ತಿ. ನಾನು ತುಂಬಾ ಅಡ್ಮೈರ್ ಮಾಡ್ತಿದ್ದೆ ಇಂಡಸ್ಟ್ರಿಗೆ ಬರಕ್ ಮುಂಚೆಯಿಂದಾನು. ಅವ್ರದ್ದು ಸ್ಪರ್ಶ ಸಿನಿಮಾ, ಹುಚ್ಚ ಸಿನಿಮಾ, ಅದಾದ್ಮೇಲೆ ವಾಲಿ, 3 ಸಿನಿಮಾನ ನೋಡಿದೀನಿ ನಾನು ಚಿಕ್ಕ ಹುಡುಗ. ಬ್ಯಾಕ್ ಟು ಬ್ಯಾಕ್, ಅಂದ್ರೆ ಆಫ್ಟರ್ ರಿಲೀಸಸ್ 3 ಸಿನಿಮಾ ನೋಡಿದೀನಿ. ಅವಾಗ್ಲಿಂದ ಅವ್ರ ಕಂಡ್ರೆ ತುಂಬಾ ಇಷ್ಟ. ಅದಾದ್ಮೇಲೆ ಇಂಡಸ್ಟ್ರಿಗೆ ಬಂದ ಮೇಲೆ ಸೀರಿಯಲ್ಸ್ ಶುರು ಮಾಡೋದಲ್ಲ, ಯಾವತ್ ನನ್ನ ಫ್ರೆಂಡ್ಸಿಗೆ ಹೇಳ್ಕೊತಾ ಇದ್ದೆ. ಅದ್ ಯಾವ ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ಕೊತಿದ್ನೋ ಗೊತ್ತಿಲ್ಲ. ಯಾವತ್ತೋ ಒಂದಿನ ಸಿನಿಮಾ ಮಾಡ್ತೀನಿ, ನಾನು ಮಾಡೋ ಸಿನಿಮಾಗೆ ಆಡಿಯೋ ಲಾಂಚ್ಗೆ ಸುದೀಪ್ ಸರ್ನ ಗೆಸ್ಟ್ ಕರೆಸ್ತೀನಿ. ಗೊತ್ತಿಲ್ಲ ಅದ್ ಯಾವ ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತಿದ್ನೋ ಗೊತ್ತಿಲ್ಲ, ಸುಮ್ನೆ ಹೇಳ್ತಾ ಇದ್ದೆ. ಸಿನಿಮಾ ಆಯ್ತು. ಆ ಸಿನಿಮಾ ಆಗಿದ್ದು ಒಂದ್ ಬಿಡಿ, ಅದು ಹಿಂಗ್ ತಿರ್ಗಿ ಆಗಿದ್ ಸಿನಿಮಾ. ಅದು ಬಿಗ್ ಬಾಸ್ ಅಲ್ಲಿ ಹೇಳ್ಕೊಂಡಿದ್ದೀನಿ, ಎಲ್ರಿಗೂ ಗೊತ್ತಿದೆ. ಸಿನಿಮಾ ಆಯ್ತು, ಸಿನಿಮಾ ಆಡಿಯೋ ಲಾಂಚ್ ಅಂತಕ್ಕೆ ಬಂತು. ಆಡಿಯೋ ಲಾಂಚ್ ಮಾಡಿಸ್ಬೇಕು. ನಮ್ ಡೈರೆಕ್ಟ್ರು ಅವ್ರನ್ನ ಕರ್ಸೋಣ, ಇವ್ರನ್ನ ಕರ್ಸೋಣ, ಗೊತ್ತಿರೋರು ಇದಾರೆ, ಮಾಡಿಸ್ಬೋಣ. ಇಲ್ಲ ಸರ್, ಸುದೀಪ್ ಸರ್ ಬೇಕು. ನಂಗೆ ಗೊತ್ತಿಲ್ಲ, ನನ್ನ ಚಿಕ್ಕ ವಯಸ್ಸಿನ ಆಸೆ ಅದು. ಅವ್ರನ್ನ ಕರ್ಸ್ಬಿಟ್ಟು ಆಡಿಯೋ ಲಾಂಚ್ ಮಾಡಿಸ್ಬೇಕು. ಹೆಂಗ್ರಿ ಕರೆಸ್ತೀರಾ? ನನಗೆ ಗೊತ್ತಿಲ್ಲ ಸರ್. ಯಾರೋ ಹುಚ್ಚಿಡ್ದಿದೆ ಅನ್ಕೊಂಡು ಹೋಗಿದ್ರು ಡೈರೆಕ್ಟ್ರು. ನಾನು ಅವತ್ತು ಬಂದು ರಾತ್ರಿ ಎಲ್ಲ ಯೋಚನೆ ಮಾಡಿದೆ, ಹೆಂಗ್ ಕರ್ಸೋದು. ಡೈರೆಕ್ಟ್ ಆಗಿ ಹೋಗಿ ಮಾತಾಡ್ಸಕ್ಕಾಗಲ್ಲ, ಹೆಂಗ್ ಹೋಗೋದು, ಏನ್ ಮಾಡೋದು. ಅವ್ರು ಟ್ವಿಟರ್ ಅಲ್ಲಿ ತುಂಬಾ ಆಕ್ಟಿವ್ ಇದ್ರು ಅವಾಗ. ಇನ್ಸ್ಟಾಗ್ರಾಮ್ ಅವಾಗ ಇನ್ನೂ ಹೊಸದಾಗಿ ಬೂಮ್ ಆಗ್ತಿತ್ತು, ಬಟ್ ಟ್ವಿಟರ್ ಅಲ್ಲಿ ತುಂಬಾ ಆಕ್ಟಿವ್ ಇದ್ರು. ಸರಿ ಟ್ರೈ ಮಾಡೋಣ, ಮೆಸೇಜ್ ಆಗ್ತೆ, ರಿಪ್ಲೈ ಇಲ್ಲ. ಆಬ್ವಿಯಸ್ಲಿ ದೊಡ್ಡ ಸ್ಟಾರ್ ಹೆಂಗ್ ರಿಪ್ಲೈ ಮಾಡ್ತಾರೆ. ಇವಾಗ ನನ್ಗೆ ಯಾರಾದ್ರೂ ಫ್ಯಾನ್ ಪೇಜಸ್ ಮಾಡಿದ್ರೆ ನೋಡ್ತೀನಿ, ಆಮೇಲೆ ರಿಪ್ಲೈ ಮಾಡಿರ್ತೀನಿ. ಅಂತ ದೊಡ್ಡ ಸ್ಟಾರ್ ಏನಕ್ಕೆ ರಿಪ್ಲೈ ಮಾಡ್ಬೇಕು ಅಂತ ನಾನು ಸರಿ ಪ್ರಯತ್ನ ಬಿಡೋದ್ ಬೇಡ. ಎವ್ರಿ ಡೇ ಫಾರ್ ಆಲ್ಮೋಸ್ಟ್ 15 days ಮೆಸೇಜಸ್ ಹಾಕೋದು ಟ್ವಿಟರ್ ಅಲ್ಲಿ. ಅದು ಫಸ್ಟ್ ಡೇ 1 ಲೈನ್ ಇದ್ದಿದ್ದು, 15th ಡೇಗೆ 15th ಲೈನ್ ಆಗಿತ್ತು. ಅದು ಎವ್ರಿ ಡೇ ಒಂದೊಂದು ಲೈನ್ ಆಡ್ ಆಗ್ತಾ ಪ್ಯಾರಾಗ್ರಾಫ್ಸ್ ಆಗ್ತಿತ್ತು. ಸೊ ಅವ್ರು 15ನೇ ದಿನಕ್ಕೂ 16ನೇ ದಿನಕ್ಕೂ ಅದನ್ನ ನೋಡ್ಬಿಟ್ಟು ರಿಪ್ಲೈ ಮಾಡಿದ್ರು. ಓಕೆ ಐ ವಿಲ್ ಮೀಟ್ ಯು, ತಿಳಿಸ್ತೀನಿ ನಿನ್ಗೆ ಅಂತ ಹೇಳ್ಬಿಟ್ಟು ರಿಪ್ಲೈ ಮಾಡಿದ್ರು. ಅವತ್ತು ಹಬ್ಬ, ನನಗೆ ಫುಲ್ ಖುಷಿ. ಬರ್ತಾರೋ ಇಲ್ವೋ ಗೊತ್ತಿಲ್ಲ. ಅದಾಗಿ ಒಂದು 3 ದಿನಕ್ಕೆ ಜಾಕ್ ಮಂಜು ಅವರಿಂದ ಫೋನ್ ಬಂತು, ಹಿಂಗೆ ಮೆಸೇಜ್ ಮಾಡಿದ್ರಂತಲ್ಲ, ಬನ್ನಿ. ತುಂಬಾ ಪ್ರೊಫೆಷನಲ್ ಆಗಿ ಕರ್ಸ್ಕೊಂಡ್ರು ಮನೆಗೆ. ನೋಡಿ ನಿಮ್ ಆಡಿಯೋ ಲಾಂಚ್ ಯಾವಾಗಿದೆ ಅಂತ ನಂಗೆ ಗೊತ್ತಿಲ್ಲ, ಇದು ವಿಲನ್ ಶೆಡ್ಯೂಲ್, ನಾನು ಈ ಡೇಟಲ್ಲಿ US ಅಲ್ಲಿ ಇರ್ತೀನಿ, ನೀವ್ ಯಾವಾಗ ಮಾಡ್ಕೋತೀರೋ ಗೊತ್ತಿಲ್ಲ. ನಮ್ಗೆ ಅವ್ರು ಏನು ಹೇಳಲೇ ಇಲ್ಲ. ಅಂದ್ರೆ ಏನಕ್ಕೆ, ನಾನು ಏನಕ್ಕೆ ಬೇಕು, ಈ ತರ ಮೆಸೇಜ್ಗಳು ಏನಕ್ಕೆ ಮಾಡಿದ್ಯಾ ಕೇಳೇ ಇಲ್ಲ. ಕೇಮ್ ಸ್ಟ್ರೈಟ್ ಸ್ಯಾಟ್ ಕೂತ್ಕೊಂಡ್ರು, ಶೆಡ್ಯೂಲ್ ತಗೊಂಬ ಜಾಕ್ ಅಂದ್ರು, ಶೆಡ್ಯೂಲ್ ಹಿಂಗಿಟ್ರು, ನೋಡಿ ನಿಮ್ಗೆ ಯಾವಾಗಿದೆ ಅಂತ ಗೊತ್ತಿಲ್ಲ, ನಂದು ಈ ಡೇಟ್ಸ್ ಅಲ್ಲಿ ಬಿಸಿ ಇದೀನಿ, ನಿಮ್ಗೆ ಯಾವಾಗ ಬೇಕು ನೋಡ್ಕೊಂಡು ಹೇಳಿ. ಫಸ್ಟ್ ಥಿಂಗ್ ಈ ಟೋಲ್ಡ್, ಅಷ್ಟೇ ಅದನ್ನ ಹೇಳಿದ್ರು. ಇಷ್ಟೇ ಹಬ್ಬ ಅಲ್ವಾ ಗುರುದು. ಅದಾದ್ಮೇಲೆ ನಾವು ಬಂದ್ಬಿಟ್ವಿ, ನಮ್ಗೆ ಯಾವಾಗ ಪ್ಲಾನ್ ಮಾಡೋದು ಗೊತ್ತಾಗ್ತಿಲ್ಲ. ಪ್ಲಾನ್ ಮಾಡ್ಕೊಂಡು 2ನೇ ಮೀಟಿಂಗ್ ಕರ್ಸಿದ್ರು. ಕಾಫಿ ಅವ್ರ ಕೈಯಾರೆ ಮಾಡ್ಕೊಟ್ರು ಮೇಲ್ಗಡೆ ಟೆರೆಸ್ ಗೊತ್ತಿದ್ದಿಲ್ಲ. ಅಲ್ಲಿ ನನ್ನ ಪ್ರಕಾರ 1.5 hour ಹೆಂಗ್ ರಿಲೀಸ್ ಮಾಡ್ಬೇಕು, ಯಾವ ತರ ರಿಲೀಸ್ ಮಾಡ್ಬೇಕು, ಹೆಂಗ್ ದುಡ್ಡು ಮಾಡ್ಬೇಕು, ಏನ್ ಮಾಡ್ಬೇಕು,
ಸಿನಿಮಾನ. ಅವ್ರು ಐಡಿಯಾ ಕೊಟ್ಟಿದ್ದು, ಅವ್ರ ಐಡಿಯಾ, ಅವ್ರು ಹೇಳ್ತಾ ಇದ್ದಿದ್ದು ಹಿಂಗ್ ಮಾಡಿದ್ರೆ ಆಗುತ್ತೆ, ಹಿಂಗ್ ವರ್ಕ್ ಆಗುತ್ತೆ ನೋಡು ಅಂತೆಲ್ಲ ಹೇಳಿ, ಈ ಡೇಟಿಗೆ ನಾನು ಬರ್ತೀನಿ. ಎಲ್ಲಿ ಮಾಡ್ತಿದ್ಯಾ? ಚಾಮುಂಡೇಶ್ವರಿ ಸ್ಟುಡಿಯೋ. ಓಕೆ ಬರ್ತೀನಿ. ನಾನು ಹಠ ಬಿಡ್ಲಿಲ್ಲ. ನಾನು ಸೆಕೆಂಡ್ ಮೀಟ್ಗೆ ಹೋಗ್ಬೇಕಾದ್ರೆ ನಾನು ಬಾಂಬೆಲಿ ಇದ್ದೆ ಅವಾಗ. ನಂದು ಕಲರಿಂಗು ಅಥವಾ ಇದೆಯಾ ಏನೋ ನಡೀತಾ ಇತ್ತು ಸಿನಿಮಾದು. ಫ್ಲಡ್ಸ್ ಅವಾಗ ಬಾಂಬೆಲಿ 2000 ಯಾವಾಗ ರಿಲೀಸ್ ಆಗಿದ್ದು? 18 ಇರಬೇಕು. ಫ್ಲಡ್ಸ್ ಶುರುವಾಗಿತ್ತು. ಫ್ಲೈಟ್ಸ್ ಕ್ಯಾನ್ಸಲ್. ಯಾವ್ದು ಫ್ಲೈಟ್ ಅಲ್ಲಿ ನಾಳೆ ಬರಕ್ ಹೇಳ್ಬಿಟ್ಟಿದ್ದಾರೆ. ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ನನಗೆ. ಒಳ್ಳೆ ಇರುವೆ ಬಿಟ್ಟಂಗೆ ಆಗ್ತದೆ. ನಾಳೆ ಬರಕ್ ಹೇಳ್ಬಿಟ್ಟು ಹೋಗ್ಬೇಕು, ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ಫ್ಲೈಟ್ಸ್ ಕ್ಯಾನ್ಸಲ್. ಮತ್ತೆ ಟ್ವಿಟರ್ ಅಲ್ಲಿ ಮೆಸೇಜ್ ಆಗ್ತೆ, ಸರ್ ಹಿಂಗೆ ಆಗೋಗಿದೆ, ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ, ಟಿಕೆಟ್ಸ್ ಎಲ್ಲ ನೋಡಿ ಸರ್ ಹಿಂಗೆ ಬುಕ್ ಆಗಿದೆ, ಟಿಕೆಟ್ ಎಲ್ಲ ಕಳಿಸಿ. ನಾನು ಓಕೆ ಟೆನ್ಷನ್ ತಗೋಬಿಡಿ, ಆರಾಮಾಗಿ ಬನ್ನಿ, ಇನ್ನೂ 2 ದಿನ ಇರ್ತೀನಿ. ಬಟ್ ನನಗಾಗ್ತಿಲ್ಲ. ರಾತ್ರಿ ಇಮಿಡಿಯೇಟ್ ಬಸ್ ಬುಕ್ ಮಾಡ್ಕೊಂಡೆ, ಇಮಿಡಿಯೇಟ್ ಆಗಿ ಹೊರಟಿ ನೆಕ್ಸ್ಟ್ ಡೇ ಹೋಗಿ ಮೀಟ್ ಮಾಡಿ ಡೇಟ್ ಎಲ್ಲ ಫಿಕ್ಸ್ ಮಾಡ್ಕೊಂಡು. ನಂಗೆ ಅಷ್ಟು ಹುಚ್ಚು ಅವ್ರು, ಅಂದ್ರೆ ಅಷ್ಟು ನಂಗೆ ಪ್ರಾಣ ಅವರು. ಬಟ್ ಅದಕ್ಕೆ ರೆಸ್ಪಾಂಡ್ ಮಾಡಿದ್ರಲ್ಲ ಅವರು, ಬೀಯಿಂಗ್ ಸಚ್ ಅ ಹ್ಯೂಜ್ ಸ್ಟಾರ್. ಆಡಿಯೋ ಲಾಂಚ್ ದಿನ ಇನ್ನೂ ನೆನಪಿದೆ ನನಗೆ. ಎಲ್ಲ ಪ್ರೆಸ್, ಇಡೀ ಪ್ರೆಸ್ ಪ್ಯಾಕ್, ಚಾಮುಂಡೇಶ್ವರಿ ಸ್ಟುಡಿಯೋ ಫುಲ್ ಜನ ತುಂಬಿದ್ದಾರೆ. ಸುದೀಪ್ ಸರ್ 6 ಗಂಟೆಗೆ 7 ಗಂಟೆಗೆ ಬರ್ಬೇಕು, 6 ಗಂಟೆಗೆ ಬರ್ಬೇಕಾಗಿತ್ತು. ಎಲ್ಲ ಸಾಂಗ್ಗಳು ಪ್ಲೇ ಆಯ್ತು, ಟ್ರೇಲರ್ ಪ್ಲೇ ಆಯ್ತು, ಎಲ್ಲ ಆಯ್ತು. ಸುದೀಪ್ ಸರ್ ಇನ್ನೂ ಬರ್ತಿಲ್ಲ. ನನ್ಗೆ 4:15ಗೆ ಜಾಕ್ ಮಂಜೂರ್ ಮೆಸೇಜ್ ಮಾಡಿದ್ರು, ಮನೆ ಬಿಟ್ಟಿದೀವಿ, ವಿರ್ ಆನ್ ದ ವೇ. 4:15ಗೆ ಮಳೆ ಬೇರೆ ಅವತ್ತು. 6 ಗಂಟೆ ಆದ್ರೂ ಏನಕ್ಕೆ ಬರ್ತಿಲ್ಲ ಅಂತ ನನಗೆ. ನಾನು ಆಂಕರ್ಸ್ ಇಬ್ರಿಗೂ ಏನ್ ಮಾಡ್ತಿರೋ ಗೊತ್ತಿಲ್ಲ, ಎಂಗೇಜ್ ಮಾಡಿ. ಬಿಕಾಸ್ ಲೇಟ್ ಆಗ್ತಿದೆ ಅಂದ್ರೆ ಅವ್ರಿಗೂ ಬೇರೆ ಕಾರ್ಯಕ್ರಮಗಳಿರುತ್ತೆ, ಹೋಗ್ಬೇಕು ಅಂತ ಅವರು ಪ್ರೆಷರ್ ಆಗ್ತಾ ಇದ್ರು. ಏನ್ ಮಾಡ್ತಿರೋ ಗೊತ್ತಿರೋ ಎಂಗೇಜ್ ಮಾಡಿ. ಅಣ್ಣ ಬರ್ತಾರೆ, 100% ಬರ್ತಾರೆ. ಮಳೆ ಬರ್ತಾ ಇದೆ, ಬ್ಲೇಸರ್ ಗೀಸರ್ ಎಲ್ಲ ಹಾಕೊಂಡು ನಿಂತ್ಕೊಂಡು ಚಾಮುಂಡೇಶ್ವರಿ ಸ್ಟುಡಿಯೋ ಗೇಟ್ ಅಲ್ಲಿ ನಿಂತ್ಕೊಂಡು, ಮಳೆ ಬರ್ತಾ ಇದೆ, ನಂಗೆ ಮಳೆ ನೆನಿತಿದ್ದೀನಿ ಅನ್ನೋ ಜ್ಞಾನನೂ ಇಲ್ಲ ನನಗೆ. ಸುಮ್ಮನೆ ನಿಂತಿದ್ದೀನಿ. ಅಣ್ಣ ಬರ್ತಾರೆ, ನನಗೆ ಗೊತ್ತು. ಅಲ್ಲಿ ನಿಂತಿದ್ದೀನಿ, ಜಾಕ್ ಮಂಜು ಅವ್ರ ಫೋನು, ಕನ್ನಿಂಗ್ಹ್ಯಾಮ್ ಸರ್ಕಲ್ ಸಿಗ್ನಲ್ ಅಲ್ಲಿ ಇದ್ದೀನಿ, ಜಾಮ್ ಆಗಿದೆ. ಅಣ್ಣ ಇವರು ಸುದೀಪ್ ಅವರು ಇಳ್ಕೊಂಡು ನಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದಾರೆ, ಏನ್ ಮಾಡ್ತೇವೆ ನೋಡು. ಲೇಟ್ ಆಗಿದೆ, ಇಳ್ಕೊಂಡು ನಡ್ಕೊಂಡ್ ಬಂದ್ಬಿಡ್ತೀನಿ ಅಂತ ಹೇಳ್ತಾ ಇದ್ರೆ, ಏನ್ ಮಾಡ್ತೇವೆ ನೋಡು. ಸರ್ ಬೇಡ, ಎಷ್ಟು ಲೇಟ್ ಆದ್ರೂ ಪರವಾಗಿಲ್ಲ, ನೀವು ಆರಾಮಾಗಿ ಬನ್ನಿ. ಸೊ ಬಂದ್ರು. ಅಲ್ಲೊಂದು ಹಿತೈಷಿಗಳಲ್ಲ ಅಲ್ಲದೆ ಇನ್ನೊಂದಷ್ಟು ಜನ ಇರ್ತಾರಲ್ಲ, ಹೊಟ್ಟೆ ಹೊರ್ಕೊಳ್ಳೋರು. ಅವರು ಒಂದಷ್ಟು ಜನ ಕಿವಿಲ್ ಬಂದು, ಮಾಡ್ಬಿಡು, ಬರಲ್ಲ, ದೊಡ್ಡ ಸ್ಟಾರು, ಏನಕ್ಕೆ ಬರ್ತಾರೆ ನಿನ್ನ ಆಡಿಯೋ ಲಾಂಚ್ಗೆ, ಮಾಡ್ಬಿಡು, ಪ್ರೆಸ್ ಅವ್ರು ವೇಟ್ ಮಾಡಲ್ಲ ಅಂತ ಕಿವಿಲ್ ಒಂದಷ್ಟು ಜನ ಬರ್ತಾರೆ. ಅವ್ನು ಲ್ಯಾಂಗ್ವೇಜ್ ಹೋಲ್ಡ್ ಬಗ್ಗೆ ಮಾತಾಡಿದ್ರು ಸುದೀಪ್ ಸರ್ ಅವತ್ತು ಸ್ಟೇಜ್ ಮೇಲೆ. ಅವರು ಹೇಳ್ತಾ ಇದ್ರು, ಬರೋದಿಕ್ಕೆ ಮುಖ್ಯ ಕಾರಣ ಅವ್ನು ಮಾಡಿರೋ ಮೆಸೇಜ್ಗಳು. ಆ ಮೆಸೇಜ್ಗಳು ಒಂದೊಂದು ನೋಡ್ತಾ ಇದ್ರೆ, ಒಂದ್ ವೇಳೆ ಇವ್ನು ಹುಡುಗ ಅಲ್ಲದೆ ಹುಡುಗಿ ಆಗಿದ್ರೆ ನಂಗೆ ಲವ್ ಆಗ್ಬಿಡ್ತಿತ್ತು ಅಂತ. ಒಳ್ಳೆ ಲ್ಯಾಂಗ್ವೇಜ್ ಅಂತ ಅವ್ರು ಸ್ಟೇಜ್. ಇವ್ನು ಹುಡುಗಿ ಆಗಿದ್ರೆ ಅಕಸ್ಮಾತ್ 2ನೇ ಮದುವೆ ಆಗ್ಬಿಟ್ರೆ ನಂದು ಅಂದಿದ್ರು. ನೈಸ್. ಸೊ ಹಂಗೆ. Tell us, what do you want to become? ಡೌನ್ ದ ಲೈನ್, ಇನ್ನೊಂದು 5 ವರ್ಷ ಆದ್ಮೇಲೆ ಏನಾಗೋಕ್ ಬಯಸ್ತಿ ಶಿಷ್ಯ? ಏನಾಗಿರ್ಬೇಕು ಅಂತ ಅನ್ಕೋತೀನಿ? ನನಗೆ ತುಂಬಾ ದೊಡ್ಡ ಕನ್ಸಿರೋದು, ನಾನೊಬ್ಬ ನಿರ್ಮಾಪಕ ಆಗ್ಬೇಕು ಅಂತ ಒಂದು ಆಸೆ ಇದೆ ನನಗೆ. ಟೆಲಿವಿಷನ್ ಅಲ್ಲಿ ನಾನೊಂದು ಪ್ರೊಡಕ್ಷನ್ ಮಾಡಬೇಕು, ಒಂದು ನಿರ್ಮಾಪಕ ಆಗ್ಬೇಕು. ನಾನು ಒಂದಷ್ಟು ಜನಕ್ಕೆ ನನ್ನ ಕಡೆಯಿಂದ ಕೆಲಸ ಆಗ್ಬೇಕು ಅನ್ನೋ ಒಂದು ದೊಡ್ಡ ಆಸೆ ಇದೆ ನನಗೆ. ಹೌದು, ನಟನಾಗಿ ಒಂದಷ್ಟು ಕೆಲಸಗಳನ್ನ ಮಾಡಿದ್ದೀನಿ, ಅದನ್ನ ಖಂಡಿತ ಮಾಡಬೇಕು. ವಯಸ್ಸಿರೋವರೆಗೂ ಇನ್ನೂ ಎಷ್ಟು ದಿನ ನನ್ನ ಹೀರೋ ಆಗಿ ನೋಡ್ತಾರೋ ಅಲ್ಲಿವರೆಗೂ ನಾನು ಮಾಡ್ತೀನಿ. ಅದೊಂದೇ ಆಸೆ ಇರೋದು. ಅದಾದ್ಮೇಲೆ ನನಗೆ ಪೋಷಕ ಪಾತ್ರಗಳನ್ನು ಮಾಡಕ್ ಮುಂಚೆ ನಾನೊಬ್ಬ ಪ್ರೊಡ್ಯೂಸರ್ ಆಗ್ಬೇಕು ಅಂತ ಆಸೆ. ಯಾಕೆಂದ್ರೆ ಗ್ರಾಫ್ ಇದೆಯಲ್ಲ ನಿಮ್ದು, ECG ಗ್ರಾಫ್ ಇದ್ದಂಗೆ ಅದು ಸ್ಮಾಲ್ ಸ್ಕ್ರೀನ್ ಶುರು ಆಯ್ತು, ಬಿಗ್ ಸ್ಕ್ರೀನ್ ಹೋದ್ರಿ, ಮತ್ತೆ ಆಗ್ಲಿಲ್ಲ, ಮತ್ತೆ ಯು ಕೇಮ್ ಟು ಸ್ಮಾಲ್ ಸ್ಕ್ರೀನ್. ಬಟ್ ಇನ್ನು ಅಂಬಿಷಿಯಸ್ ಆಗಿದ್ದೀರಾ. ಸೊ ಈ ಗ್ರಾಫ್ ಎಲ್ಲಿ ಹೋಗುತ್ತೆ ಅಂತ ನನ್ನ ಕುತೂಹಲ. ನನಗದೇ ಒಂದು ಪ್ರೊಡಕ್ಷನ್ ಹೌಸ್ ಅಲ್ಲಿ ಹೋಗಿ ನಿಂತ್ಕೋಬೇಕು, ಅದು ಆ ಗ್ರಾಫ್. ಓಕೆ. ನಂತರ ಕನ್ಸ್ ಕಟ್ಕೊಂಡ್ರು ಒಂದಷ್ಟು ಜನ ಕಲಾವಿದರಿಗೆ, ತಂತ್ರಜ್ಞರಿಗೆ ನನ್ನ ಪ್ರೊಡಕ್ಷನ್ ಹೌಸ್ ಇಂದ ಒಂದಷ್ಟು ಕೆಲಸ ಆಗ್ಬೇಕು ಅನ್ನೋದು ನನಗೆ ಆಸೆ ಇದೆ, ತುಂಬಾ ಆಸೆ ಇದೆ ನನಗೆ. ಆ ನಿಟ್ಟಿನಲ್ಲಿ ಕೆಲಸಗಳು ನಡೀತಾ ಇದೆ, ಆಗತ್ತೆ. ಏನಾಗ್ಬೇಕು ಮಗ ಮುಂದೆ? ಮಗ ಏನಾಗ್ಬೇಕು ಅಂತ ಅವ್ನು ಡಿಸೈಡ್ ಮಾಡಿದಾನೆ, ಅದಕ್ಕೆ ನಮ್ದೆಲ್ಲ ಸಪೋರ್ಟ್ ಇದೆ. ಅವ್ನು ಏನಾದ್ರೂ ಖುಷಿ ನಮ್ಗೆ. ಸಕ್ಕೆ ಡಾರ್ಲಿಂಗ್ ಅಪ್ಪ ಅಲ್ಲ. ನನಗಂತೂ ಬಹಳ ಖುಷಿ, ಬಿಕಾಸ್ ಈ ಫ್ಯಾಮಿಲಿ ನಂಗೆ ಹತ್ತಿರದ ಫ್ಯಾಮಿಲಿ. ಅವರಿಬ್ಬರನ್ನು ಫಸ್ಟ್ ಟೈಮ್ ಹಿಂಗ್ ಕೂರಿಸಿ ಇಷ್ಟು ವರ್ಷ ಅವರಿಬ್ರು ಮಾತಾಡ್ಕೊಳ್ತಾ ಇದ್ದನ್ನೆಲ್ಲ ಹರಿಕಥೆಯಲ್ಲಿ ಮಾತಾಡ್ಸಿದೀನಿ ಅಂತ ಒಂದು ಹೆಮ್ಮೆ ಫೀಲ್ ಆಗ್ತಿದೆ. ಥ್ಯಾಂಕ್ಸ್ ಟು ಯು ಆಕ್ಚುಲಿ, ಥ್ಯಾಂಕ್ಸ್ ಟು ಯು. ವಿಚ್ ಫೆಲ್ಟ್ ವೆರಿ ಗುಡ್. ಹಂಗೆ ನಂಗೆ ಫೀಲ್ ಆಗ್ತಿದೆ ನಂಗೆ. ಎಸ್, ನಮಗೂ ಅದೇ ಖುಷಿ ಇದೆ. ಅಂದ್ರೆ ಎಷ್ಟೋ ವಿಚಾರಗಳು ಇಬ್ರು ಕೂತ್ಕೊಂಡು ಮಾತಾಡ್ಕೋಬಹುದಾಗಿತ್ತು, ಮಾತಾಡ್ಲಿಲ್ಲ. ಬಟ್ ಇಲ್ಲಿ ಕೂತ್ಕೊಂಡು ಅಷ್ಟು ವಿಚಾರಗಳನ್ನ ನಿಮ್ ಮುಂದೆ ಹೇಳಿದ್ವಿ, ಅದ್ ಜನ ಕೇಳ್ತಾ ಇದ್ರಲ್ಲ, ಅದ್ರ ಬಗ್ಗೆ ಖುಷಿ. ಒಬ್ಬರ ತಂದೆ ಹೇಗಿರ್ಬೇಕು ಮತ್ತು ಮಗ ಹೇಗಿರ್ಬೇಕು, ಸುಮ್ಮನೆ ಈ ಫ್ರೇಮ್ ನೋಡಿದ್ರೆ ನೈಸ್ ಅಂತ ಯಾರಿಗೆ ಆದ್ರೂ ಅನ್ಸುತ್ತೆ. ಅಂದ್ರೆ ನಾವು
ತೆರೆ ಮೇಲೆ ನೋಡುವಂಥ ಒಬ್ಬ ಕಲಾವಿದ ಅಥವಾ ವೇದಿಕೆ ಮೇಲೆ ನೋಡುವಂಥ ಮಗದೊಬ್ಬರು ದಿಗ್ಗಜರು, ಅವರಿಬ್ಬರು ಅಪ್ಪ ಮಕ್ಕಳು, ಬಟ್ ಅವರಿಬ್ಬರ ಬದುಕು ಹೇಗಿತ್ತು ಅನ್ನೋದನ್ನ ತೆರೆದಿಟ್ರಿ ಮನಸ್ಪೂರ್ವಕವಾಗಿ. ಅಂಡ್ ಸೋ ನೈಸ್ ಆಫ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಕರೆದಿದ್ದಕ್ಕೆ ತುಂಬಾ ಖುಷಿ ಆಯ್ತು. ನಾನು ಆಗ್ಲೇ ಹೇಳಿದಾಗ ಎಷ್ಟೋ ವಿಚಾರಗಳನ್ನ ಮುಕ್ತವಾಗಿ ಮಾತಾಡೋದಕ್ಕೆ ಅವಕಾಶ ಸಿಕ್ತು. ಥ್ಯಾಂಕ್ ಯು. ನಾನು ತುಂಬಾ ಇಂಟರ್ವ್ಯೂಗಳು ಮಾಡ್ತಾ ಇರ್ತೀನಿ. ನಾನು ನನ್ನ ಸೌಭಾಗ್ಯ ಇದು ಅಂತ. ಬಿಕಾಸ್ ನಾನು ರೆಸ್ಪೆಕ್ಟ್ ಮಾಡಿ ಮತ್ತು ಗೌರವಿಸುವಂತಹ, ನನ್ನ ಅಣ್ಣ ಅಂತ ಕರೆಯುವಂತಹ ಸುಗ್ಗನಹಳ್ಳಿ ಷಡಾಕ್ಷರಿ ಅವರು ಮತ್ತು ಪುಟಾಣಿ ಹುಡುಗನಿಂದ ನಾನು ನೋಡಿರುವಂತ ಶಿಶಿರ್ ಶಾಸ್ತ್ರಿ ಇವತ್ತು ನಮ್ಮ ಚಾನಲ್ಲಿ ಕೂತು ಈ ಹರಿಕಥೆಯಲ್ಲಿ ಭಾಗವಹಿಸಿದ್ದು ಮತ್ತು ನಿಮ್ ಜೊತೆ ಮಾತಾಡೋಕೆ ನನಗೂ ಸುಮ್ಮನೆ ಎಲ್ಲ ಓಡಾಡ್ತಾ ಇತ್ತು. ಎಲ್ಲ ನನ್ನ ಕಣ್ ಮುಂದೆ ಅವ್ರು ಎಲ್ಲೇ ಯಾರೇ ಒಳ್ಳೆ ಕೆಲಸ ಮಾಡಿದ್ರು ಅಪ್ರಿಶಿಯೇಟ್ ಮಾಡ್ತಾರೆ. ಹೌದು ಹೌದು, ಆ ಮನಸ್ಥಿತಿಯ ಇದು. ಅಥವಾ ಯಾರೇ ಅಂದ್ರ ಅವ್ರ ಮನೆ ಕಟ್ಟಿದ್ರೆ ಚೆನ್ನಾಗಿ ಮನೆ ಕಟ್ಟಿದೀರಾ, ಹೆಂಗಿದೆ ಎಲ್ಲ ಹಿಂಗ್ ಅಪ್ರಿಶಿಯೇಟ್ ಮಾಡ್ತಾರೆ ಅವರು. ಅದು ಒಳ್ಳೆ ಗುಣ ಅದು. ಸೊ ಮಗನಿಗೆ ಬಂದಿದೆ. ಸೊ ಮಗನೂ ಹಾಗೆ ಬೆಳೀತಾ ಇದ್ದಾರೆ. ಅಂಡ್ ಇಡೀ ಕರ್ನಾಟಕದ ಜನತೆ ಈ ಮೂಲಕ ಶುಭ ಹಾರೈಸ್ತಾರೆ. ಥ್ಯಾಂಕ್ ಯು. ಇವತ್ತಿನ ಹರಿಕತೆ ನನಗಂತೂ ಬಹಳ ಸಾರ್ಥಕ ಭಾವ ಫೀಲ್ ಆಗ್ತಾ ಇದೆ. ಸುಗ್ಗನಹಳ್ಳಿ ಷಡಾಕ್ಷರಿಯವರು ಮತ್ತು ಶಿಶಿರ್ ಶಾಸ್ತ್ರಿ ಒಳ್ಳೇದಾಗ್ಲಿ ಅಂತ ನಿಮ್ಮನೆ ದೇವ್ರ ಮನೆಯಲ್ಲಿ ಒಂದ್ಸರಿ ಊದ್ಬತ್ತಿ ಹಚ್ಚಬೇಕಾದ್ರೆ ಸುಮ್ಮನೆ ಮನಸ್ಪೂರ್ವಕ ಕೇಳ್ಕೊಳ್ಳಿ, ಒಳ್ಳೆಯವ್ರಿಗೆ ಒಳ್ಳೇದೇ ಆಗುತ್ತೆ. ಸೊ ಇಲ್ಲಿಗೆ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಅವ್ರಿಗೊಂದು ಪ್ರೀತಿಯ ಗೌರವವನ್ನು ಕೊಟ್ಟು ಅವ್ರನ್ನ ಕಳಿಸ್ಕೊಡ್ತೀನಿ ನಾನು. ಇವತ್ತಿನ ಹರಿಕತೆಯ ಅತಿಥಿಗಳು ಅಪ್ಪ ಮಗ ಸುಗ್ಗನಹಳ್ಳಿ ಷಡಾಕ್ಷರಿ ಮತ್ತು ಶಿಶಿರ್ ಶಾಸ್ತ್ರಿ. ಗೊತ್ತಿಲ್ಲ ಯಾರು ತುಂಬಾ ಇದೆಲ್ಲ ತಿಂತೀರಾ ಅಂತ, ಬಟ್ ನಾನಂತೂ ಅಲ್ಲ, ತಿನ್ನುವ ಐಟಮ್ ಇದು. ಕೇಕ್ ವಾಲಾ ಮತ್ತು ತಾಜಾ ಮಿಠಾಯಿ ಕಡೆಯಿಂದ ಒಂದು ಪ್ರೀತಿಯ ಗೌರವ. ನೀವು ಹಾಗೆ ಕೂರಿ, ನಾನ್ ಬಂದು ನಿಮ್ಗೆ ಕೊಡ್ತೀನಿ. ಅಯ್ಯೋ, ಅವರಿಗೆ ನಮ್ಮ ಗೌರವ ಪ್ಲೀಸ್. ವಿಲ್ ಸ್ಟ್ಯಾಂಡ್ ಅಪ್. ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್. ಜಗಳ ನಂಗೂ ಶಿಶಿರ್ಗೂ ಎದ್ದು ನಿಂತ್ಕೊಂಡು ತಗೋತೀನಿ. ಇಲ್ಲ ಬೇಡ ಕೂತ್ಕೋಬೇಕು, ನಮ್ ಫಾರ್ಮಾಲಿಟೀಸ್ ಇದು ಅಂತ. ಶಿಶಿರ್ ಶಾಸ್ತ್ರಿ ಆಲ್ ದ ಬೆಸ್ಟ್. ಪ್ಲೀಸ್. ನಾನಂತೂ ಖುಷಿ ಆಗಿದ್ದೀನಪ್ಪ ಎಪಿಸೋಡ್ ಮುಗಿಸ್ಬೇಕಾರೆ. ನೀವು ನೋಡಿದಿರಲ್ಲ, ಹೇಗೆ ಅನಿಸ್ತು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗ್ತೀನಿ ಮುಂದಿನ ಹರಿಕಥೆಯಲ್ಲಿ. ಥ್ಯಾಂಕ್ ಯು ಸೋ ಮಚ್. ನ್ಯೂಸೋ ನೋಡಿದ್ದಕ್ಕೆ ನಾನು ಹರೀಶ್ ನಾಗರಾಜು ಹೋಗಿ ಬರ್ತೀನಿ. ನಮಸ್ಕಾರ.